ರಾಜ, ಸ್ತೋತ್ರ ರಾಜ, ಎಲ್ಲರೂ ಸ್ತೋತ್ರ ರಾಜ, ಕರದಲ್ಲಿ ಹಿಡಿದು ಕಣ್ಮಣಿಯಂತೆ ಕಾಲವೆಲ್ಲ ಕಾಪಾಡಿದೆ, ಕರದಲ್ಲಿ ಹಿಡಿದು ಕಣ್ಮಣಿಯಂತೆ ಕಾಲವೆಲ್ಲ ಕಾಪಾಡಿದೆ, ಕಾಲವೆಲ್ಲ ಕಾಪಾಡಿದೆ. ಎಲ್ಲರೂ ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನೋ, ಹೇಗೆ ನಾ ಸ್ತುತಿಸುವೆನೋ, ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನೋ, ಹೇಗೆ ನಾ ಸ್ತುತಿಸುವೆನೋ. Father, we give you all the glory, Daddy. Thank you for wonderful anointing over us, Daddy. Thank you for the love that poured upon us lavishly, Daddy. Thank you for the divine grace. Thank you for the healing and miracles in our life. Thank you for this wonderful life, Daddy, which belongs to you. In Jesus' name, amen. ದಯವಿಟ್ಟು ಕೂತ್ಕೊಳ್ಳೋದಾಗಲಿ ಎಲ್ಲರೂ ನಿಮ್ಮ ಜಾಗಗಳಲ್ಲಿ. Please be seated everyone. Today we talk about divine favor. ಇವತ್ತು ನಾವು ದೈವಿಕವಾದ ದಯೆ ಬಗ್ಗೆ ಮಾತಾಡೋಣ. Book of Esther 5:2-3. ಎಸ್ತೇರಳ ಅಧ್ಯಾಯ 5ನೇ ಅಧ್ಯಾಯ 2-3. Book of Esther 5:2-3. ಎಸ್ತೇರಳ 5:2-3. Nehemiah 1:11. ನೆಹೆಮೀಯ 1:11. If you are writing. ನೀವು ಬರಿತಾ ಇದ್ರೆ. And Daniel 1:17-20. ಮತ್ತು ದಾನಿಯೇಲ 1:17-20. Before you get ready to write, we will talk about our opening. We read that Psalms 146. ನೀವು ಬರೆಯಕ್ಕಿಂತ ಮುಂಚೆ ನಾವು ಕೀರ್ತನೆ 146 ಓದಿದ್ವಿ. And that will be for your homework in your home. ಅದು ನಿಮ್ಮ ಮನೆಯಲ್ಲಿ ಅದು ಹೋಮ್ವರ್ಕ್ ಅದು. Hallelujah. Hallelujah. So today's message is divine favor. ಇವತ್ತಿನ ಸಂದೇಶ ಬಂದು ನೋಡ್ರಿ ದೈವಿಕವಾದ ದಯೆ. Book of Esther chapter 5:2-3. ಎಸ್ತೇರಳ ಅಧ್ಯಾಯ 5ನೇ ಅಧ್ಯಾಯ 2-3. And Nehemiah 1:11. ಮತ್ತು ನೆಹೆಮೀಯ 1:11 ವಾಕ್ಯ. Daniel 1:17-20. ದಾನಿಯೇಲ 1:17-20. Okay, if you are writing. ನೀವು ಬರಿತಾ ಇದ್ರೆ. Or else you may get recording also. ನಿಮಗೆ ರೆಕಾರ್ಡಿಂಗು ಸಿಗುತ್ತೆ ಮನೆಗೆ ಹೋಗಿ. Hallelujah. Hallelujah. First we go to our opening Esther 5:2-3. ಮೊದಲನೇದಾಗಿ ನೋಡ್ರಿ ಎಸ್ತೇರಳು 5:2-3. And many of us here are already, you are in Christ. ನೋಡ್ರಿ ಬಹಳಷ್ಟು ಜನ ಎಲ್ಲರೂ ಕೂಡ ದೇವರಲ್ಲೇನೇ ಇದ್ದೀರಾ ನೀವು. You are already in the divine favor, remember. ನೀವೆಲ್ಲರೂ ಕೂಡ ದೇವರ ದೈವಿಕವಾದ ದಯೆಯಲ್ಲೇ ಇದ್ದೀರಾ. Of course, life is full of favor only. ತಿಳಿದುಕೊಳ್ಳ್ರಿ ನಿಮ್ಮ ಜೀವನ ತುಂಬಿರೋದೇ ದೇವರ ದಯೆಯಲ್ಲಿ. We should not forget that. ಅದನ್ನ ಯಾವಾಗಲೂ ಮರಿಬಾರದು. Sometimes people think, like a granted, life is like a granted. ಕೆಲವರು ಏನೋ ಕೊಟ್ಬಿಟ್ಟವ್ರ ತರ ಅನ್ಕೊಂಡಿರ್ತಾರೆ ಜೀವನ. No, we should not be, in that area, and we should be very careful to grateful to our God. ನಾವು ನೋಡ್ರಿ ಆ ವಿಷಯದಲ್ಲಿ ನಾವು ದೇವರಿಗೆ ಬಹಳ ಕೃತಜ್ಞತಾವುಳ್ಳವರಾಗಿರಬೇಕು. Especially about the cross. ಬಹುಮುಖ್ಯವಾಗಿ ಶಿಲುಬೆ ವಿಷಯದಲ್ಲಿ. Hallelujah. Hallelujah. Few days back we meditated on Good Friday about the cross. ನಾವು ಕೆಲವು ದಿವಸಗಳ ಹಿಂದೆ ಗುಡ್ ಫ್ರೈಡೇಲಿ ನಾವು ಶಿಲುಬೆ ಬಗ್ಗೆ ನೋಡಿದ್ದೀವಿ. How much she suffered for us. ನಮಗೋಸ್ಕರ ದೇವರು ಎಷ್ಟು ಅನುಭವಿಸಿದ್ದಾನೆ ಅಂತ. In that time, a man from Holland, ಆ ಒಂದು ಸಮಯದಲ್ಲಿ ಹಾಲೆಂಡ್ ದೇಶದ ವ್ಯಕ್ತಿ, he pictured about the cross, about how he shed the blood. ಆತನೊಂದು ಒಂದು ಚಿತ್ರಣ ಮಾಡಿದ್ದಾನೆ ಯಾವ ರೀತಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಆ ರಕ್ತ ಸುರಿಸಿದ್ರು ಅಂತ. And some disciples also standing. ಮತ್ತು ಕೆಲವು ಶಿಷ್ಯರು ಕೂಡ ನಿಂತಿದ್ರಲ್ಲಿ. Jesus' mummy. ಯೇಸು ಸ್ವಾಮಿಯ ತಾಯಿ. And the loving disciple John. ಮತ್ತು ನೋಡಬಹುದು ಅಲ್ಲಿ ಪ್ರೀತಿಯ ಶಿಷ್ಯ ಯೋಹಾನ ಕೂಡ ಇದ್ದಾನೆ. And some people are mocking. ಮತ್ತು ಕೆಲವರು ತಮಾಷೆ ಮಾಡ್ತಿದ್ದಾರೆ. He pictured wonderfully. ಅದನ್ನು ಬಹಳ ಸುಂದರವಾಗಿ ತೋರಿಸಿದ್ದಾನೆ ಆತನು. But because of that he is not become a popular. ಅದನ್ನ ಮಾಡಿದ ಮೂಲಕ ಏನು ಅವನು ಪ್ರತಿಷ್ಠೆ ಮಾಡಲಿಲ್ಲ. But that picture was popular because of this reason what I am telling now. ಅದು ಏನಕ್ಕೆ ಅಷ್ಟೊಂದು ಹೆಸರುವಾಸಿ ಆಯ್ತು ಅಂದ್ರೆ ಅವನು ಇದನ್ನ ಮಾಡಿದ್ಕೆ. The one who putting that spikes on Jesus' hand, he pictured himself. ನೋಡಬಹುದು ಅಲ್ಲಿ ಯೇಸು ಸ್ವಾಮಿಗೆ ಕೈಗೆ ಮಳೆ ಹೊಡೆದ್ರಲ್ಲ ಅದನ್ನ ಅವನ ಮೇಲೇನೆ ಮಾಡ್ಕೊಂಡ ಆ ವ್ಯಕ್ತಿ. ಆ ಮಳೆ ಹೊಡಿತಾವ್ರನೇ ಅವನೇ.
Hallelujah. Hallelujah. ಆ ಮೊಳೆ ಆ ಚಿತ್ರ ಬರೆದವನು ತುಂಬ ಫೇಮಸ್ ಅವನು. ಫೇಮಸ್ ದ ಆರ್ಟಿಸ್ಟ್. He himself pictured himself as the putting a nail on the Jesus. ನೋಡ್ಬೋದು, ಅವನು ದೊಡ್ಡ ಆರ್ಟಿಸ್ಟ್. ಅವನು ಯೇಸು ಸ್ವಾಮಿ ಮೇಲೆ ಕೈಗೆ ಮಳೆ ಹೊಡೆದ್ರಲ್ಲ, ಅದನ್ನ ಅವನೇ ಚಿತ್ರಣ ಮಾಡ್ತಾನೆ. Hallelujah. Hallelujah. Who crucified Jesus? ಯೇಸು ಸ್ವಾಮಿನ ಶಿಲುಬೆಗೆ ಹಾಕ್ತವ್ರು ಯಾರು? Many answers are there. ಬಹಳ ಉತ್ತರ ಇದೆ ಇದಕ್ಕೆ. Our sins crucified Jesus. ನಮ್ಮ ಪಾಪಗಳು ಯೇಸು ಸ್ವಾಮಿನ ಶಿಲುಬೆಗೆ ಹೋಗಂಗ್ ಮಾಡ್ತು. Peter said in chapter 2, you crucified Jesus, he said. ನೋಡ್ಬೋದು, ಪೇತ್ರ ಹೇಳ್ತಾನೆ 2ನೇ ಅಧ್ಯಾಯದಲ್ಲಿ, ನೀವು ಯೇಸು ಸ್ವಾಮಿನ ಶಿಲುಬೆಗೆ ಹೋಗಂಗ್ ಮಾಡಿದ್ರಿ ಅಂತ. Directly a fisherman pointing towards the big scholars and he said, you crucified my Jesus. ನೋಡ್ಬೋದು, ಅಲ್ಲಿ ಮೀನುಗಾರನಾದಂತ ಅಲ್ಲಿ ಪೌಲ ಹೇಳ್ತಾನೆ, ನೋಡ್ರಿ ಪೇತ್ರ ಹೇಳ್ತಾನೆ, ನೀವು ಅಲ್ಲಿ ಯೇಸು ಸ್ವಾಮಿ ಶಿಲುಬೆಗೆ ಹೋಗಂಗ್ ಮಾಡಿದ್ರಿ ಅಂತ ಹೇಳ್ತಾನೆ. Such audacity that man has having. ನೋಡ್ರಿ ಅವನಿಗೆ ಎಂತ ಧೈರ್ಯ ಇದೆ ನೋಡ್ರಿ. Hallelujah. Hallelujah. A ordinary fisherman now. ಅವನು ಸಾಮಾನ್ಯವಾದ ಮೀನುಗಾರ ನೋಡಿ ಅವನು. And now we can say that because I put Jesus on the cross, ನಾನು ಯೇಸು ಸ್ವಾಮಿ ಶಿಲುಬೆ ಮೇಲೆ ಹಾಕಿದ್ದು, I crucified, we need to say that. ನಾವು ಏನ್ ಹೇಳ್ಬೇಕು ಅಂದ್ರೆ, ನಾವು ಯೇಸು ಸ್ವಾಮಿ ಶಿಲುಬೆಗೆ ಹಾಕಿದ್ದು. ನಾನು ಹಾಕಿದ್ದು ಶಿಲುಬೆಗೆ. ನಾನು ಯೇಸಪ್ಪನ ಶಿಲುಬೆಗೆ ಹಾಕಿದ್ದು. Hallelujah. ನನ್ನ ಪಾಪಗಳು ಮಾತ್ರ ಅಲ್ಲ, ನಾನೇ ಯೇಸಪ್ಪನ ಶಿಲುಬೆಗೆ ಹಾಕಿದ್ದು. ನಾನೇ ಯೇಸು ಶಿಲುಬೆಗೆ. Hallelujah. Hallelujah. Okay, Isaiah 53 clearly clarifies that. ಯೆಶಾಯ 53 ಅದನ್ನೆಲ್ಲ ವಿವರಿಸಿ ಹೇಳುತ್ತೆ. Hallelujah. Hallelujah. So we go first we have a opening 3 scriptures here. ಇಲ್ಲಿ ನೋಡಿ, ಪ್ರಾರಂಭದಲ್ಲಿ 3 ವಾಕ್ಯಗಳಿದೆ. Lot of scriptures are there. ಬಹಳ ವಾಕ್ಯಗಳಿದೆ. But we took the Esther chapter 5 2 to 3. ನಾವು ಮೊದಲನೇ ನೋಡಿದ್ದು ಎಸ್ತರ್ 5ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ. We may not time to read those things all. ಅದು ಓದಕ್ಕೆಲ್ಲ ಸಮಯ ಇಲ್ಲ ಇಲ್ಲಿ. But let me go little about what exactly the scenario. ಅಲ್ಲಿ ಏನ್ ಆಗ್ತಾ ಇದೆ ಅಂತ ನಾವು ನೋಡೋಣ ಈಗ. There was a decree against the God's people. Everyone will be slaughtered very soon. ಅಲ್ಲಿ ನೋಡಬಹುದು, ಅಲ್ಲಿ ದೇವರ ಜನಾಂಗಗಳ ಮೇಲೆ ಒಂದು ಆಜ್ಞೆ ಬಂದಿದೆ, ಎಲ್ಲ ದೇವರ ಮಕ್ಕಳು ಕೂಡ ಅಲ್ಲಿ ನಾಶ ಮಾಡಬೇಕು ಅಂತ. She belongs to that religion. ಮತ್ತು ಆಕೆ ಕೂಡ ಆ ಒಂದು ಜನಾಂಗಕ್ಕೆ ಸೇರಿದವಳಾಗಿದ್ದಾಳೆ. A Jewish community. ಅವಳು ಯಹೂದಿ ಸಮುದಾಯಕ್ಕೆ ಸೇರಿದವಳಾಗಿ. Hallelujah. Hallelujah. And she was born and brought up in a very godly family. ಆಕೆ ನೋಡಬಹುದು, ಆಕೆ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಒಂದು ದೇವರ ಮನೆಯಲ್ಲಿ. And also very godly person. ಮತ್ತು ಆಕೆ ಕೂಡ ಒಳ್ಳೆ ದೇವರ ವ್ಯಕ್ತಿನೇ. Mordecai, a godly person who brought her up. ನೋಡಬಹುದು, ಆಕೆನ ಬೆಳೆಸಿದ್ದು ಅವ್ರ ಚಿಕ್ಕಪ್ಪ ಮೊರ್ದೆಕೈ, ಅವನು ಕೂಡ ಒಳ್ಳೆ ದೇವರ ಮಗ. We know Mordecai personality, we know that. ನಮಗೆ ಮೊರ್ದೆಕೈನ ಸ್ವಭಾವ ಏನು ಚೆನ್ನಾಗಿ ಗೊತ್ತಿದೆ. Though he is an ordinary watchman, ನೋಡಬಹುದು, ಅವನು ಸಾಮಾನ್ಯ ಕಾವಲುಗಾರ ಅವನು. but he dared to face that 127 nations prime minister. ಅವನು ನೋಡಬಹುದು, 127 ದೇಶದ ಪ್ರಧಾನ ಮಂತ್ರಿನ ಧೈರ್ಯವಾಗಿ ಎದುರಿಸ್ತಾನೆ ಅವನು. He is a wicked man, the Haman. ನೋಡಬಹುದು, ಆಮಾನ್ ಬಂದು ದುಷ್ಟ ಅವನು. How come he can bold so strongly Mordecai? ಅವನು ನೋಡಬಹುದು, ಅವನಿಗೆ ಹೆಂಗ್ ಬರುತ್ತೆ ಧೈರ್ಯ ಮೊರ್ದೆಕೈ? I have a lot of answers for that. ಅದಕ್ಕೆ ಬಹಳ ಉತ್ತರ ಇದೆ ನನಗೆ. But I will answer you from the word of God. ಆದ್ರೆ ನಾನು ಎಲ್ಲವೂ ಕೂಡ ದೇವರ ವಾಕ್ಯದಿಂದ ತೋರಿಸ್ತಾ ಹೋಗ್ತೀನಿ. The righteous stand like a bold like a lion. ನೋಡಬಹುದು, ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ನೀತಿವಂತನು ಸಿಂಹದಾಗೆ ಎದುರು ನಿಲ್ತಾನೆ ಅಂತ. I'm talking about Mordecai. ನಾನು ಹೇಳ್ತಿದ್ದು ಮೊರ್ದೆಕೈ ಬಗ್ಗೆ. He facing that wicked man is not only an Indian prime minister, 127 provinces prime minister, the Haman. ಅಲ್ಲಿ ಆಮಾನ್ ಬಂದು ದುಷ್ಟ, ಅವನು 127 ದೇಶಕ್ಕೆ ಅವನು ಪ್ರಧಾನ ಮಂತ್ರಿ ಆದ, ಒಂದು ದೇಶಕ್ಕಲ್ಲ ಅವನು. Hallelujah. Hallelujah. But he cannot stand before the one righteous man. ಆದ್ರೆ ಒಬ್ಬ ನೀತಿವಂತನ ಮುಂದೆ ಆಮಾನ್ ನಿಲ್ಲಕ್ಕೆ ಆಗ್ತಾ ಇಲ್ಲ. ಕೈಗಳ ಮೇಲೆ ಸ್ತೋತ್ರ ಹೇಳೋದಾಗಲಿ. I have a message for you in that. ನಿಮಗೆ ಅದರ ಸಂದೇಶ ಇದೆ. God made you righteous. ದೇವರು ನಿಮ್ಮನ್ನ ನೀತಿವಂತರನ್ನಾಗಿ ಮಾಡಿದ್ದಾನೆ. Romans 8:30. ರೋಮರ ಪತ್ರಿಕೆ 8:30. You know, one more. Okay, that is fine. That's maybe average verses. What I said. ನನಗೆ ಏನು ಹೇಳಿದೆ ಅದು ಸಾಧಾರಣ ವಾಕ್ಯ ಅಷ್ಟೇನೆ. But God's righteousness belongs to you now. ತಿಳಿದುಕೊಳ್ಳ್ರಿ, ಆದ್ರೆ ದೇವರ ನೀತಿವಂತಿಕೆ ನಿಮಗೆ ಸಂಬಂಧಪಟ್ಟಿದೆ ಈಗ. Hallelujah. Hey, you are a righteous person, that's fine. ನೀವು ನೀತಿವಂತರೇ ಸರಿನೇ. But you think you say human nature mostly. No. ನೀವು ಹೇಳ್ಕೊತಿರೋದು ಮನುಷ್ಯನ ಸ್ವಭಾವ ಅಂತ. But God is telling my righteousness belongs to you now. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನನ್ನ ನೀತಿವಂತಿಕೆ ನಿಮಗೆ ಸಂಬಂಧಪಟ್ಟಿದೆ. Hallelujah. Hallelujah. Watch that mostly 11 last chapter of Hebrew. ಇಬ್ರಿಯ ಕೊನೆ ಅಧ್ಯಾಯ ನೋಡಿ. Mostly 39. 11:39. Without us they cannot receive that full power of righteousness. ಅಲ್ಲಿ ನಾವಿಲ್ಲದೆ ದೇವರ ಸಂಪೂರ್ಣ ನೀತಿವಂತಿಕೆ ಶಕ್ತಿಯನ್ನು ಅನುಭವಿಸಕ್ಕಾಗಲ್ಲ ಅಂತ ದೇವರ ವಾಕ್ಯ ಹೇಳುತ್ತೆ. Hallelujah. Hallelujah. ಅವರು ನಾವು ಇಲ್ಲದೆ ಸಂಪೂರ್ಣ ಸ್ಥಿತಿಗೆ ಬರಕ್ಕಾಗೋದಿಲ್ಲ ಅವರು. Hallelujah. Those who the old Testament saints. ನೋಡಬಹುದು, ಹಳೆ ಒಡಂಬಡಿಕೆ ಸಂತರು ಹೇಳ್ತಾ ಇರೋದು, ಸಂತರಿಗೆ ಅವರಿಗೆ they have a blessing. ಅವರಿಗೆ ಆಶೀರ್ವಾದ ಇದೆ. They are in paradise. ಅವರು ನೋಡಿ ಪರಲೋಕದಲ್ಲೇ ಇದ್ದಾರೆ. But without us,
ಆದ್ರೆ ನಾವಿಲ್ದಲೇ they are not complete. ಅವ್ರು ನಾವಿಲ್ದಲೇ ಪೂರ್ಣರಾಗಕ್ಕಾಗಲ್ಲ. Because that means they went before Jesus. ಅದ್ರ ಅರ್ಥ ಏನು? ಯೇಸು ಸ್ವಾಮಿಗಿಂತ ಮುಂಚೆ ಹೋಗಿದ್ರು. Hallelujah. Hallelujah. So now Esther, the Mordecai's brother's daughter, ಅಲ್ಲಿ ನೋಡಬಹುದು ಮೊರ್ದೆಕೈನ ಸಹೋದರನ ಮಗಳು. because no mommy daddy, she was taken as an adopted child. ನೋಡಬಹುದು ಎಷ್ಟೊಳಗೆ ತಂದೆ ತಾಯಿ ಯಾರಿಲ್ಲ, ಆಕೆ ಒಬ್ಬ ಅನಾಥ, ಅವ್ರ ಚಿಕ್ಕಪ್ಪ ಸಾಕಿದ್ದು. That's a great privilege. ಅದು ನೋಡಿ, ಅದು ಸೌಭಾಗ್ಯನೇ. Okay, think about the Mordecai personality here. ನೀವು ಮೊರ್ದೆಕೈನ ಗುಣಗಳ ನೋಡ್ರಿ, How he arranged the marriage of Esther. ಎಸ್ತರಳ ಮದುವೆನ ಯಾವ ರೀತಿ ಸಿದ್ಧತೆ ಮಾಡ್ತಾರೆ. If a person in full potential with God's power, ಯಾವ ಒಬ್ಬ ವ್ಯಕ್ತಿ ದೇವರ ಶಕ್ತಿ ಸಂಪೂರ್ಣವಾಗಿ ತುಂಬಿರ್ತಾನೋ, that person can do those jobs. ಅಂತ ಕೆಲಸಗಳನ್ನ ಆ ವ್ಯಕ್ತಿಗಳು ಮಾಡಬಹುದು. Hallelujah. Hallelujah. How he arranged her daughter's marriage? ಅವನ ಮಗಳ ಮದುವೆನ ಯಾವ ರೀತಿಯಾಗಿ ಸಿದ್ಧತೆ ಮಾಡ್ತಾನೆ? Okay, he considered her own daughter. ಅವನು ಆಕೆಯನ್ನು ಸ್ವಂತ ಮಗಳಾಗಿ ಸ್ವೀಕರಿಸಿದ್ದಾನೆ. Only you and me can consider anybody's problem like our own. ನೋಡ್ರಿ, ನಾವು ನೀವು ಮಾತ್ರ ಇತರ ಸಮಸ್ಯೆನ ನಮ್ಮ ಸಮಸ್ಯೆಯಾಗಿ ನೋಡಕ್ ಮಾತ್ರ ಸಾಧ್ಯ. Only God's people can do that. ದೇವರ ಮಕ್ಕಳು ಮಾತ್ರ ಆ ರೀತಿ ನೋಡಕ್ ಸಾಧ್ಯ. When you hear some issues about the people, ನೀವು ಯಾವಾಗ ಜನರ ಸಮಸ್ಯೆಗಳನ್ನು ಕೇಳ್ತೀರಾ, you pray faithfully. ನೀವು ಅವ್ರಿಗೋಸ್ಕರ ನಂಬಿಕೆಯಿಂದ ಪ್ರಾರ್ಥಿಸ್ತೀರಾ. And if you are in India, ನೀವು ಭಾರತ ದೇಶದಲ್ಲಿ maybe you go to any other country, ಬೇರೆ ದೇಶಕ್ಕೆ ಹೋದಾಗ you love that country. ನೀವು ಆ ದೇಶವನ್ನು ಪ್ರೀತಿಸ್ತೀರಾ. I'm talking about the patriotism. ನಾನು ಮಾತಾಡ್ತಿರೋದು ದೇಶಭಕ್ತಿ ಬಗ್ಗೆ. A true Christian, a true believer can only be a patriot, no other people. ಅಲ್ಲಿ ನಿಜವಾದ ಕ್ರೈಸ್ತ, ನಿಜವಾದ ವಿಶ್ವಾಸಿ ಮಾತ್ರ ದೇಶಕ್ಕೆ ಅದು ದೇಶಭಕ್ತಿಯಲ್ಲಿ ಇರ್ತಾನೆ, ಬೇರೆ ಇರಕ್ಕೆ ಸಾಧ್ಯನೇ ಇಲ್ಲ. ಡೋಂಗಿ ಇರ್ತಾನೆ ಅಷ್ಟೇ ಅವನು. ಆಮೆನ್. ಡೋಂಗಿ ದೇಶಭಕ್ತಿ ಇರ್ತಾನೆ ಅವನು. ಅದರಲ್ಲೂ ಇವನು ಕೋದಂಡ ಮುಕುಂದ ಚಡ್ಡಿ ಗ್ಯಾಂಗ್ ಇದೆಯಲ್ಲ, ಇದು ಅಯ್ಯ ರೆಕಾರ್ಡ್ ಆಗ್ತದೆ ಇದು. ಹಾಲೆಲೂಯಾ. ಇವರಿಗೆಲ್ಲ ಭಯ ಆಗ್ತದೆ, ನನಗೆ ಭಯ ಆಗ್ತಿಲ್ಲ, ಇವರಿಗೆ ಭಯ ಆಗ್ತದೆ. ಹಾಲೆಲೂಯಾ. ಡಿಲೀಟ್ ಮಾಡಬೇಡ ಕಣಪ್ಪ ಇದನ್ನ. ಎಲ್ಲಿದೆ ನಮ್ಮ ಮೀಡಿಯಾ ಡೈರೆಕ್ಟ್ರು? ಡಿಲೀಟ್ ಏನು ಮಾಡೋದು ಬೇಡ, ಅವ್ನು ಮಾಡಲ್ಲ, ಅವನಿಗೆ ಖುಷಿ ಇನ್ನು ನಮ್ಮ ಫೈಗೆ. Hallelujah. Okay, book of Esther 5:2-3 we are talking. ನಾವು ಮಾತಾಡ್ತಿರೋದು ಎಸ್ತೇರ್ 5ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ. Hallelujah. Hallelujah. So I have one stance about what I believe. Hallelujah. ನಾನು ಏನು ನಂಬಿದ್ದೀನೋ ಅದಕ್ಕೊಂದು ಮಾತಿದೆ. Whatever price I pay. ಅಲ್ಲಿ ನಾನು ಏನೇ ಬೆಲೆ ಕಟ್ಟಿದ್ರು ಅದೆಂತ ಬೆಲೆ ತೆರಕ್ಕೂ ಸಿದ್ಧ. ಆಮೆನ್. ಆಮೆನ್. ನನ್ನೊಂದು ಪರ್ಸನಾಲಿಟಿ ಇದೆ, ಕೇಳಿಸ್ಕೊಳ್ಳಿ ಸ್ವಲ್ಪ ಸರಿಯಾಗಿ. ವ್ಯಕ್ತಿತ್ವ ಆಗುತ್ತಾ? ಪ್ರಕಾಶ್ ಕಾಣಂಗ್ ಕೂತ್ಕೊಂಡಿದ್ದೀವಿ, ಯಾಕೆ ಹೊಂಚ್ಕೊಂಡಿದ್ರೆ ನೀವು? ಫುಲ್ ಆ ಕಡೆ ಹೋಗಿ. Hallelujah. ಮತ್ತೊಂದು ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ ನೀವು. ಈಗಿಲ್ಲ, ಏಸು ನಂಬೋಕೆ ಮೊದಲು, ಈಗ ನಂಬೋದ್ಮೇಲೆ ಇನ್ನೂ ಜಾಸ್ತಿ ಇದೆ. ನಾನು ಏನು ಹೇಳ್ತೀನಿ ಅದಕ್ಕೆ ನನಗೇನು ಸತ್ಯ ಗೊತ್ತು, ಅದನ್ನು ನಾನು ಮಾಡಿ ತೀರ್ಸೋಕ್ಕೆ ಎಂಥ ಬೆಲೆ ತೆರಕಿಸಿದ್ದ. ಅರ್ಥ ಆಗುತ್ತೆ ನಿಮಗೆ? ಅರ್ಥ ಆದ್ರೂ ಕೈ ಎತ್ತಿದ್ದೀನಿ ನೀವು. ನಾನೀಗ ಸತ್ಯ ನಂಬಿದ್ದೀನಿ, ಆ ಸತ್ಯನ ಹೇಳ್ತೀನಿ ಅದನ್ನು. ಅದಕ್ಕೆ ನನ್ನ ಜೀವ ಹೋದ್ರೂ ಸರಿನೇ. ಅದರಿಂದ ಪ್ರಿವಿಲೇಜ್ ಯಾವುದೂ ಇಲ್ಲ. ಇದು ಬೇರೆ ಯಾವ ಮ್ಯಾಟ್ರಿಗೂ ಅಲ್ಲ, ಬೇರೆ ಇನ್ಯಾವ ಏನೋ ನನಗೇನೋ ಫೇವರ್ ಬರ್ತಾ ಇದೆ ಅವಾಗ ಭಯ ಆಗುತ್ತೆ ನನಗದು. ಏನೋ ನಮ್ಮದು ಸರ್ವೈವಲ್ ಕ್ವಶನ್ ಇದು, ಅವಾಗ ಭಯ ಆಗುತ್ತೆ ನನಗದು. ಏನೋ ನಾವು ಏಸಪ್ಪನ ಹೆಸರನ್ನ ನನ್ನ ಉಳಿವಿಗಾಗಿ, ನಮ್ಮ ಫ್ಯಾಮಿಲಿನೋ ಅಥವಾ ಇನ್ಯಾವುದೋ ನಂದು ಯಾವುದಾದ್ರು ಬೆನಿಫಿಟಿಗಾಗಿ ಮಾಡ್ತಾ ನಿಲ್ದಾಗ ಆವಾಗ ಆಗೋದು ಒಂಥರ ಶೇಮ್, ಅವಾಗ ಅವಮಾನ ಥರ ಆಗುತ್ತೆ. ಎಷ್ಟು ಜನರಿಗೆ ಅರ್ಥ ಆಗುತ್ತೆ ಇದು? Hallelujah. Let's come back to Esther chapter 5:2-3. ಎಸ್ತೇರ್ ಅಧ್ಯಾಯ 5 2 ಮತ್ತು 3ನೇ ವಾಕ್ಯ. I'm talking about little background about the before that verses. ವಾಕ್ಯಕ್ಕಿಂತ ಮುಂಚೆ ಹಿಂದೆನೇ ಹೇಳ್ತಾ ಇದ್ದೀನಿ ನಿಮಗೆ. The chapter 4, the situation was so tense. 4ನೇ ಅಧ್ಯಾಯದಲ್ಲಿ ನೋಡ್ರಿ, ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ. The only cause is ಅಲ್ಲಿ ಒಂದೇ ಒಂದು ಪರಿಣಾಮ ಏನಪ್ಪ? Mordecai, the God's child, ಅಲ್ಲಿ ನೋಡಿ, ಮೊರ್ದೆಕೈ ದೇವರ ಮಗ, he never bowed down to anyone. ಅವನು ಯಾರಿಗೂ ನೋಡ್ರಿ ಅವನು ತಲೆ ಬಾಗಿಲ್ಲ. ಅಲ್ಲಿ What would have been, you would have been done that. ನೀವೇನಾದ್ರೂ ಮಾಡಿದ್ರೆ ಅಥವಾ ನೀವು ಇದ್ದಿದ್ರೆ, If the member of the Mordecai's family, ಅಲ್ಲಿ ನೀವೇನಾದ್ರೂ ಮೊರ್ದೆಕೈ ಕುಟುಂಬದ or maybe friend of Mordecai, ಅಥವಾ ಮೊರ್ದೆಕೈ ಸ್ನೇಹಿತರಾಗಿದ್ರೆ, Mordecai's pastor, ಅಥವಾ ಮೊರ್ದೆಕೈ ಪಾಸ್ಟರ್ ಆಗಿದ್ರೆ. do you know what happened in Second World War? ಅಲ್ಲಿ 2ನೇ ಮಹಾಯುದ್ಧದಲ್ಲಿ ಏನಾಯ್ತು ಗೊತ್ತಾ? Out of 18,000 churches, ನೋಡ್ಬೋದು 18,000 ಸಭೆಗಳಲ್ಲಿ maybe few only raised the voice against Hitler. ನೋಡ್ಬೋದು ಕೆಲವು ಸಭೆಗಳು ಮಾತ್ರ ಹಿಟ್ಲರ್ ವಿರುದ್ಧ ಮಾತಾಡಿದ್ರು. Even they encouraged Hitler. ಕೆಲವರು ನೋಡಿ ಹಿಟ್ಲರ್ ಬಂದೇ ಅಲ್ಲಿ ಪ್ರಶಂಸೆ ಮಾಡಿದ್ರು. But when Hitler went against the church, ಯಾವಾಗ ಹಿಟ್ಲರ್ ಸಭೆ ವಿರುದ್ಧ ಹೋದ, no time now. ನೋಡ್ಬೋದು ಸಮಯನೇ ಇಲ್ಲ ಅಲ್ಲಿ. He killed everyone. ಎಲ್ಲರನ್ನೂ ಸಾಯಿಸಾಯ್ತು. Listen to me carefully. He killed each and everyone who raised the voice against him. ಕೇಳಿಸ್ಕೊಳ್ರಿ, ಯಾರ್ಯಾರು ವಿರುದ್ಧ ಮಾತಾಡ್ತಾರೆ ಎಲ್ಲರನ್ನೂ ಕೂಡ ಸಾಯಿಸ್ತಾ ಬಂದವ. The point is, if they raised the voice together, whole Germany voice together, he could have not in the power. ಅಲ್ಲಿ ನೋಡ್ಬೋದು ಇನ್ನೊಂದೇನಪ್ಪ ಅಂದ್ರೆ, ಇಡೀ ಜರ್ಮನಿನ ಎಲ್ಲರೂ ಸೇರಿ ಒಟ್ಟಾಗಿ ಅವ್ನು ಯುದ್ಧ
ಮಾತಾಡಿದ್ರೆ ಅವನಷ್ಟು ಬೆಳೆಯಕ್ಕೆ ಆಗ್ತಿರಲಿಲ್ಲ. I'm talking about the church. ನಾನು ಮಾತಾಡ್ತಿರೋ ಸಭೆ ಬಗ್ಗೆ. Few days back there was a big election in America. ಅಮೆರಿಕದಲ್ಲಿ ಕೆಲವು ದೇಶದ ಎಲೆಕ್ಷನ್ ಆಯ್ತು. It actually the do or die for the Christian for. ನೋಡಬಹುದು ಕ್ರೈಸ್ತರಿಗೆ ಮಾಡಿಲ್ವ ಮಡಿಯಾಗಿತ್ತು. Especially the woke culture. ಬಹುಮುಖ್ಯವಾಗಿ ವೋಕ್ಸ್ ಕಲ್ಚರ್, liberalism, ನೋಡಬಹುದು ಸ್ವತಂತ್ರ, socialism, ನೋಡಬಹುದು ಸಾಮಾಜಿಕ ವ್ಯವಸ್ಥೆ, maybe communism also entered America. ನೋಡಬಹುದು ಭಾರತ ದೇಶ ಅಲ್ಲಿ ಅಮೆರಿಕ ದೇಶಕ್ಕೆ ಕಮ್ಯುನಿಸಂ ಕೂಡ ಬಂದೋಗಿತ್ತು. Those who know these things, it is very hard to tolerate. ನೋಡಬಹುದು ಯಾರ್ಯಾರಿಗೆ ವಿಷಯ ಗೊತ್ತಿತ್ತೋ ಅದು ಸಹಿಸಲಿಕ್ಕೆ ಬಹಳ ಕಷ್ಟ Means ಆಗಿತ್ತು. country already gone. ನೋಡಬಹುದು ದೇಶನೇ ಹಾಳಾಗೋಗಿತ್ತು. So in such a way, such a time, the church came together. ಆ ಸಮಯದಲ್ಲಿ ನೋಡ್ರಿ ಸಭೆಗಳೆಲ್ಲ ಐಕ್ಯವಾಗಿ ಬಂದರು, They prayed. ಪ್ರಾರ್ಥಿಸಿದ್ರು. Many pastors openly supported the good things. ಅಲ್ಲಿ ನೋಡೋದು ಬಹಳಷ್ಟು ಪಾಸ್ಟರ್ಗಳು ಒಳ್ಳೆ ವಿಷಯಗಳಿಗೆ ಬೆಂಬಲ ಕೊಟ್ಟರು. They received the good outcome. ಅವ್ರು ನೋಡ್ರಿ ಅವ್ರಿಗೆ ಒಳ್ಳೆ ಫಲಿತಾಂಶ ಸಿಕ್ತು. Hallelujah. Hallelujah. How many of you know, day before yesterday there was a executive order through the president in America. ಎಷ್ಟು ಜನಕ್ಕೆ ಮೊನ್ನೆ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಬಂತು ಪ್ರೆಸಿಡೆಂಟ್ ಅಮೆರಿಕ ಮೂಲಕ, ಎಷ್ಟು ಜನಕ್ಕೆ ಗೊತ್ತದು? The liberty in praying in the common places. ನೋಡಬಹುದು ಸಾಮಾನ್ಯ ಸ್ಥಳಗಳಲ್ಲಿ ನಾವು ಪ್ರಾರ್ಥನೆ ಮಾಡಕ್ಕೆ ಸ್ವತಂತ್ರ ಇದೆ ಅಲ್ಲಿ ಈಗ. No one can stop the prayers in the public places. ನೋಡಬಹುದು ಅಲ್ಲಿ ಸಾಮಾನ್ಯ ಸ್ಥಳಗಳಲ್ಲಿ ಪ್ರಾರ್ಥಿಸಕ್ಕೆ ಯಾರು ಕೂಡ ಅಧಿಕಾರ ಇಲ್ಲ ಇಲ್ಲಿ. And the president said to the pastors, ನೋಡಬಹುದು ಪ್ರೆಸಿಡೆಂಟ್ ಅವರು ಪಾಸ್ಟರ್ಗಳಿಗೆ ಹೇಳಿದ್ರು, apart from this, ಇದ್ರ ಹೊರತಾಗಿ whatever your needs, ನಿಮ್ಗೆ ಏನು ಅವಶ್ಯಕತೆ ಇದ್ರು come to me. ನನ್ನ ಬಳಿ ಬನ್ನಿ. Hallelujah. Hallelujah. So we need our church to come together and pray for the nation. Hallelujah. ನಾವೆಲ್ಲರೂ ಕೂಡ ಸಭೆಯ ಐಕ್ಯವಾಗಿ ಬಂದು ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. From this moment forward, ಈ ಕ್ಷಣದಿಂದ ಮುಂದುವರೆದು whenever you hear a small elections, ನಿಮ್ಗೆ ಯಾವಾಗಲೂ ಸಣ್ಣ ಎಲೆಕ್ಷನ್ ಕೇಳಿಸ್ಕೊತೀರಾ, maybe ಜಿಲ್ಲಾ ಪಂಚಾಯತ್ to America president, ಅದು ಜೆಡ್ಪಿ ಎಲೆಕ್ಷನ್ Anywhere. ಯಾವುದೇ ಇರಲಿ, you pray faithfully. ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ. One Mordecai can change the course of the destiny of the nation. ತಿಳಿದುಕೊಳ್ಳ್ರಿ, ಒಬ್ಬ ಮೊರ್ದೆಕೈ ದೇಶದ ಗುರಿಯನ್ನೇ ಬದಲಾವಣೆ ಮಾಡಿದ್ದಾನೆ. I am talking to that person here. ನಾನು ಆ ವ್ಯಕ್ತಿಗೆ ಹೇಳ್ತಾ ಇದ್ದೀನಿ. Hallelujah. Hallelujah. Only one person is telling amen. Only one person. ನೋಡ್ರಿ ಸಭೆಯಲ್ಲಿ ಇಷ್ಟ ಇದ್ರೆ ಒಬ್ಬರೇ ಹೇಳ್ತಾರೆ ಆಮೇನ್ ಅಂತ. Because you are interested in your own things. ನಿಮಗೆ ನಿಮ್ಮ ಸ್ವಂತ ವಿಷಯದಲ್ಲೇ ನಿಮ್ಗೆ ಇಷ್ಟ ಇದೆ. How many of you are interested in your nation here? ಎಷ್ಟು ಜನಕ್ಕೆ ದೇಶದ ಮೇಲೆ ಪ್ರೀತಿ ಇದೆ? My nation should be saved. ನನ್ನ ರಾಷ್ಟ್ರ ಅಲ್ಲಿ ರಕ್ಷಣೆ ಬರಬೇಕು. Then beyond that, nations should be changed. ಅದರ ಹೊರತಾಗಿ ಇತರ ದೇಶಗಳು ಕೂಡ ಬದಲಾವಣೆ ಆಗಬೇಕು. So why you are still in your job and in your business? ಇದ್ರ ಹೊರತು ನೀವು ಏನಕ್ಕೆ ಇಷ್ಟೆಲ್ಲ ಹೇಳ್ತಿದ್ರು, ನೀವು ಕೆಲಸದಲ್ಲೇ ವ್ಯವಹಾರ ಮಾಡ್ಕೊಂಡಿದ್ದೀರಾ? Leave that job and do the ministry. ಕೆಲಸ ಬಿಟ್ಟು ಸೇವೆ ಮಾಡ್ರಿ. Hallelujah. Hallelujah. Okay, Mordecai. We are talking about Mordecai, a great man of God. ನಾವು ಹೇಳ್ತಾ ಇರೋದು ಮೊರ್ದೆಕೈ ದೇವರ ದೊಡ್ಡ ವ್ಯಕ್ತಿ. Because he never bowed down to anyone. ಅವ್ನು ನೋಡ್ರಿ ಯಾರಿಗೂ ಕೂಡ ಅವನು ನಮಸ್ಕಾರ ಮಾಡಿದ ತಲೆ. That's what the root cause of the issue. ಅಲ್ಲಿ ನೋಡ್ಬೋದು ಸಮಸ್ಯೆ ಎಲ್ಲಿಂದ ಶುರು ಆಯ್ತು ಅಂದ್ರೆ ಅಲ್ಲಿಂದ ಸಮಸ್ಯೆ ಮೂಲ. Very simple. ಬಹಳ ಸುಲಭ. Okay, my question was with you. ನನ್ನ ಪ್ರಶ್ನೆ ನಿಮ್ಮೊಟ್ಟಿಗೆ, if you are a member of the family of Mordecai, ನೀವೇನಾದ್ರೂ ಮೊರ್ದೆಕೈ ಕುಟುಂಬದ ವ್ಯಕ್ತಿ ಆಗಿದ್ರೆ, pastor of Mordecai, ಅಥವಾ ಮೊರ್ದೆಕೈಗೆ ಪಾಸ್ಟರ್ ಆಗಿದ್ರೆ, what would have been you suggested to him? ನೀವು ಅವನಿಗೆ ಏನನ್ನ ಹೇಳ್ತಾ ಸೂಚಿಸ್ತಾ ಇದ್ರಿ? You can salute that man, not an issue. ನೀನು ನಮಸ್ಕಾರ ಮಾಡಿ ಏನ್ ಕೇಳ್ತಾ? Because you should bow down to authority. ಆದರೆ ನೀನು ಅಧಿಕಾರಕ್ಕೆ ಒಳಪಡಬೇಕಲ್ವಾ? See, this is what happened. ನೀನು ಹೇಳ್ತಾ ಇದ್ರಿ. But he never bowed down. ಆದ್ರೆ ನೋಡಿ ಅವನ ಕೆಲಸ ಮಾಡೇ ಇಲ್ಲ. So rigid. ನೋಡಿ ಬಹಳ ಗಟ್ಟಿಯಾಗಿದೆ ಆ ವಿಷಯದಲ್ಲಿ. Hallelujah. ನೀವೇನಾದ್ರೂ ಎಸ್ಕೇಪ್ ಆಗ್ಬೇಕಾದ್ರು ಸಾರು ಬಾರು ಎಲ್ಲ ಹೇಳಿ ಉಳಿಯಲ್ಲ ಹೇಳಿ ಎಸ್ಕೇಪ್ ಆಗ್ಬಿಡ್ತಿರ್ಬೇಕಾದ್ರೆ ಅಲ್ವಾ? ನಾವೇ ಪೇತ್ರ ನನಗೆ ಏಸ ಬಂದ್ರೆ ಗೊತ್ತಿಲ್ಲ ಅಂತೇಳಿ ಹೊಡೆ ಹೋದ ಅಲ್ಲಿ ಆ ಥರ ಹೋಯ್ತು. Hallelujah. That's what the root cause. ಅದೇ ನೋಡಿ ಸಮಸ್ಯೆ ಮೂಲ ಅದು. Hallelujah. Even now we never bow down to anything on this earth except Jesus. ನೋಡಿ ನಾವು ಕೂಡ ಅಷ್ಟೇ, ಯೇಸು ಸ್ವಾಮಿ ಹೊರತಾಗಿ ಯಾವ ವಿಷಯಕ್ಕೂ ಕೂಡ ನಾವು ತಲೆ ಬಗ್ಸೋದು ಬೇಕಾಗಿಲ್ಲ. We respect the authority. ನಾವು ಅಧಿಕಾರಿಗಳನ್ನ ಸನ್ಮಾನಿಸ್ತೀವಿ. We respect maybe commissioner, maybe prime minister. ಅವರು ಡಿಸಿ ಇರಲಿ, ಪ್ರಧಾನಮಂತ್ರಿ ಆಗಲಿ, ಎಲ್ಲರನ್ನೂ ಕೂಡ But we don't give the honor which goes to God. ಆದ್ರೆ ದೇವರಿಗೆ ಹೋಗತಕ್ಕಂತ ಬೆಲೆಗಳನ್ನ ಅವ್ರಿಗೆ ಕೂಡ ಅವಶ್ಯಕತೆ ಇಲ್ಲ. No, never. ಕೊಡೋದೇ ಬೇಡ. ಇವರಿಗೆ ಅರ್ಥ ಆಗ್ತಿಲ್ಲ ನೋಡಿ ಹೆಂಗ್ ಕೂತಿದ್ರು ಇವರೇ ಬಾಯಿ ತೆರೆದಿ ಸ್ತೋತ್ರ ಕುಣಿದಾಡಿರ್ತಾ ಇದ್ರು ಅದನ್ನ. Hallelujah. ಇವರ್ಯಾರು ಮೊರ್ದೆಕೈ ಜೊತೆ ಇದ್ದಿದ್ರೆ ಇವರೇ ತಗೊಂಡಾಗ ಒಂದು ನೇಣು ಹಾಕಿರ್ತಾ ಇದ್ರು. ಆ ತರ ಕೂತಿದ್ದಾರೆ ಇವರು. Hallelujah. So now think about the plan of Mordecai here. ಈಗ ಮೊರ್ದೆಕೈನ ಯೋಜನೆ ನೋಡ್ರಿ. How big the man of God thinks. ನೋಡಿ ದೇವರ ಮನುಷ್ಯ ಯಾವ ರೀತಿ ದೊಡ್ಡದಾಗಿ ಯೋಚನೆ ಮಾಡ್ತಾನೆ. He maybe how much money he had, we can have that maybe expectation. ಅವನಿಗೆ ಎಷ್ಟು ಹಣ ಇರಬಹುದು ಅದನ್ನ ಊಹೆ ಮಾಡಬಹುದು. Very less mostly. ಬಹಳ ಕಡಿಮೆ ಇರಬಹುದು. But how about the marriage of Esther here now? ಈಗ ನೋಡ್ರಿ ಎಸ್ತರಳ ಮದುವೆ ಈಗ. See, there was an opportunity for Mordecai to arrange the Esther's marriage to the king now.
ನೋಡಿ ಈಗ ಒಂದು ಅವಕಾಶ ಇದೆ ಮೊರ್ದೆಕೈ ಅಲ್ಲಿ ಮಗಳಿಗೆ ರಾಜನ ಮದುವೆ ಮಾಡ್ಕೊಡಕ್ಕೆ. Maybe you also having that marriage proposal mostly. ನಿಮಗೂ ಕೂಡ ಮದುವೆ Maybe you also find such a big guy. ಅಲ್ಲಿ ನೀವು ಕೂಡ ದೊಡ್ಡ ವ್ಯಕ್ತಿ ನೋಡಿರ್ಬೋದು. It is hard to approach, right? ಅವ್ರು ಸಂಸೋದು ಕಷ್ಟ ಅಲ್ವಾ? ಅಲ್ಲಲ್ಲ, ಈಗ ನೀವೀಗ ಒಂದು ಒಳ್ಳೆ ಸಂಬಂಧ ಕಾಣಿಸ್ತಾ ಇದೆ ನಿಮಗೆ, ಅವ್ರು ಯಾರೋ ಇರೋರು, ಆ ಸಂಬಂಧನ ನೀವು ಆ ಲೆವೆಲಿಗೆ ಇಲ್ಲ, ಅಷ್ಟು ಸುಲಭನ ಅದನ್ನು ನೀವು ಕೇಳೋದು, ನಮಗೆ ಮದುವೆ ಮಾಡಿಕೊಡಪ್ಪ ನಿನ್ನ ಮಗಳನ್ನ ಅಂತ ಕೇಳೋದು ಅಷ್ಟು ಸುಲಭ ಇರುತ್ತಾ? ಕೇಳಿಸ್ತದೆ ಅವರಿಗೆ ಆ ಥರದ. ದಟ್ಸ್ ವಾಟ್ ಕೈಂಡ್ ಆಫ್ ಪೊಸಿಷನ್ ಮೊರ್ದೆಕೈ ವಾಸ್. ಆ ಒಂದು ಪರಿಸ್ಥಿತಿ ನೋಡ್ರಿ ಅಲ್ಲಿ ಮೊರ್ದೆಕೈ ಇದ್ದಾನೆ. Hallelujah. Hallelujah. But that man never believe in his brain. ನೋಡ್ರಿ ಆ ವ್ಯಕ್ತಿ ಅವನ ಸ್ವಂತ ಆಲೋಚನೆಗಳನ್ನು ನಂಬಿಲ್ಲ. He never believe in his flesh. ಅವ್ನು ನೋಡ್ರಿ ಅವನ ದೇಹವನ್ನು ನಂಬಿಲ್ಲ. He always pray on his knees. ಅವನು ಯಾವಾಗಲೂ ಕೂಡ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿದ್ದಾನೆ. Hallelujah. Hallelujah. And he's strong, a righteous man, strong and bold like a lion. ನೋಡ್ರಿ ಆತನ ಸಿಂಹನ ಹಾಗೆ ನೀತಿವಂತನಾಗಿ ಧೈರ್ಯವಾಗಿದ್ದಾನೆ. Hallelujah. Hallelujah. Now this Mordecai in between saved the life of king also. ನೋಡ್ರಿ ಇದ್ರ ನಡುವೆನೂ ಕೂಡ ಅಲ್ಲಿ ಮೊರ್ದೆಕೈ ರಾಜನ ಜೀವನ But he ಕಾಪಾಡಿದ್ದಾನೆ. never rewarded. ಆದ್ರೆ ಅವನಿಗೆ ಅದಕ್ಕೆ ಸನ್ಮಾನ ಆಗಿಲ್ಲ. But it is recorded. ಆದ್ರೆ ಅದು ಬರೆಯಲ್ಪಟ್ಟಿದೆ. Remember, it is not rewarded at that time. ಆ ಒಂದು ಸಮಯದಲ್ಲಿ ಅವನಿಗೆ ಸನ್ಮಾನ ಮಾಡಿಲ್ಲ But it was recorded and memorized. ಆದ್ರೆ ಅದು ಬರೆದಿದೆ, ಅದನ್ನ ಜ್ಞಾಪಕದಲ್ಲಿ ಇಡಲ್ಪಟ್ಟಿದೆ. Hallelujah. Hallelujah. How many of you familiar with that Malachi chapter 3? ಎಷ್ಟು ಜನಕ್ಕೆ ಮಲಾಕಿ 3ನೇ ಆಗುತ್ತದೆ? 16 onwards. 16ರಿಂದ ಮುಂದುವರೆದು When the people of God speaking, praising God, God written their names in the remembering books. ನೋಡ್ರಿ ಮಲಾಕಿ 3:16 ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನ ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮ ಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಸಿದನು. There is a book called Remembrance. ನೋಡ್ರಿ ಒಂದು ಪುಸ್ತಕ ಇದೆ, ಜ್ಞಾಪಕದ ಪುಸ್ತಕ. This is not the book of life. ಇದು ನೋಡ್ರಿ ಜೀವಭದ್ರ ಪುಸ್ತಕ ಅಲ್ಲ ಅದು. Hallelujah. Hallelujah. So God has a record. ನೋಡ್ರಿ ದೇವರು ಕೂಡ ಒಂದು ರೆಕಾರ್ಡ್ ಮಾಡಿಟ್ಟಿದ್ದಾನೆ. Every second, whatever your gesture of love towards the poor people or maybe any people, ನೀವು ಯಾರನ್ನ ಪ್ರೀತಿಸ್ತೀರಾ, ಬಡವರು ಪ್ರೀತಿಸ್ತೀರಾ, ಅದ್ರ ಮೇಲೆ ದೇವರು ಬರೆದಿಟ್ಟಿದ್ದಾನೆ. it will be recorded. ಅದೆಲ್ಲವೂ ಕೂಡ ಜ್ಞಾಪಕ ಪುಸ್ತಕದಲ್ಲಿ ಬರೆಯಲ್ಪಡುತ್ತೆ. Maybe okay, you may not give any money to any person, maybe you pray faithfully, ಅಲ್ಲಿ ನೀವು ಯಾರಿಗೂ ಹಣ ಕೊಡೋಕೆ ಆಗದೇ ಇರ್ಬೋದು, ಆದ್ರೆ ನಂಬಿಕೆಯಿಂದ ಪ್ರಾರ್ಥಿಸಿದ್ರಾ, you stand with them at any cost, ನೀವು ಏನೇ ವಿಷಯ ಮಾಡೋದು ನಿಂತಿದ್ರಾ ಅನ್ಕೊಳ್ಳಿ, surely they will remember that. ತಿಳಿದುಕೊಳ್ಳ್ರಿ ದೇವರು ಅದನ್ನು ಕೂಡ ಜ್ಞಾಪಿಸಿಕೊಂಡಿದ್ದಾರೆ. Hallelujah. Hallelujah. Here the plot to kill the king here, ಇಲ್ಲಿ ನೋಡ್ರಿ ರಾಜನನ್ನ ಸಾಯಿಸಕ್ಕೆ ಒಂದು ಆಲೋಚನೆ but ನಡೆದಿದೆ. somehow Mordecai dissolved that. ಆದ್ರೆ ಹೇಗೋ ಮೊರ್ದೆಕೈ ಇದನ್ನ ನಾಶ ಮಾಡಿದ. Hallelujah. Hallelujah. Can you imagine the risk of Mordecai here? ನೀವು ಮೊರ್ದೆಕೈ ತಗೊಂಡ ರಿಸ್ಕ್ ಅನ್ನ ನೋಡ್ರಿ ಅಲ್ಲಿ. Because it is a mafia. ಅದು ನೋಡ್ರಿ ಒಂದು ಅದು The mafia against the king. ನೋಡಬಹುದು ರಾಜನ ವಿರುದ್ಧವಾಗಿನೇ ಷಡ್ಯಂತ್ರ ಮಾಡಿದ್ದಾರೆ. If he has to go against mafia, ಅವನು ಷಡ್ಯಂತ್ರದ ವಿರುದ್ಧ ಹೋಗ್ಬೇಕು ಅಂದ್ರೆ Mordecai will be removed. ಅಲ್ಲಿ ನೋಡಬಹುದು ಮೊರ್ದೆಕೈನ ತೆಗೆದಾಕಲ್ಲ. But he ready to take the risk here. ಆದ್ರೆ ಮೊರ್ದೆಕೈ ಆ ರಿಸ್ಕ್ ಅಂತ ಹೇಳಕ್ಕೆ ಸಿದ್ಧನಾಗಿದ್ದಾನೆ. ಅರ್ಥ ಆಗ್ತಿದೆಯಾ ನಿಮಗೆ? Hallelujah. 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 Few days back, a good advertisement I saw. ಕೆಲವು ದಿವಸಗಳಿಂದ ಒಂದು ಒಳ್ಳೆ ಅಡ್ವರ್ಟೈಸ್ಮೆಂಟ್ ನೋಡಿದೆ. Maybe you also may. So maybe it's from the government of India. ಅದು ಗವರ್ನಮೆಂಟ್ ಇಂದದು. Few days, maybe last year, a tourist from other country killed in India. ಕೆಲವು ದಿವಸಗಳಿಂದ ಬೇರೆ ದೇಶದಿಂದ ಬಂದಂತ ಪ್ರವಾಸಿನ ಸಾಯಿಸಿದ್ರು ಇಲ್ಲಿ. That's why they made this advertisement. ಅದಕ್ಕಾಗಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು. A auto man taking the foreigners ಒಬ್ಬರು ಆಟೋದಲ್ಲಿ ಓಡಿಸೋ ವ್ಯಕ್ತಿ ಒಬ್ಬ ಫಾರಿನರ್ ಕರೆದು ಹೋಗ್ತಾ ಇದ್ದ to the particular tourist place. ಒಂದು ಬೇರೆ ಒಂದು ನೋಡೋ ಸ್ಥಳಕ್ಕೆ. And there was maybe bandits attacked that. ನೋಡ್ಬೋದು ಅಲ್ಲಿ ಬೇರೆ ಕಲ್ಪಿಟ್ಗಳು ಅವರನ್ನ ಎದುರಿಸಿ ಬಂದ್ರು. And they want to maybe kidnap the tourists. ಅವ್ರು ಕಿಡ್ನಾಪ್ ಮಾಡಿದ್ರು ಆ ಟೂರಿಸ್ಟ್ ಅನ್ನ ಅವರು. And also try to behave badly. ಮತ್ತು ಆಕೆ ಒಟ್ಟಿಗೆ ಕೆಟ್ಟದಾಗಿ ವರ್ಸಕ್ಕೆ ನೋಡಿದ್ರು. Maybe there are 2 or 3 people. ಅವ್ರು 2-3 ಜನ ಇದ್ರು ಅವರು. But this auto man, he stood here and he stopped the auto. ಅವ್ನು ನೋಡ್ಬೋದು ಆಟೋ ಓಡಿಸೋ ವ್ಯಕ್ತಿ ಅವ್ನು ಆಟೋ ನಿಲ್ಲಿಸಿ ವಿರುದ್ಧ ನಿಂತು. The bandits said to that auto, you go away from here. ಅವ್ನು ನೋಡ್ಬೋದು ಆಟೋ ವ್ಯಕ್ತಿ ಆ ಮಹಿಳೆಗೆ ಹೇಳ್ತಾನೆ ನಿಂದ ಆಚೆ ಹೋಗ್ರಿ ನೀವು ಅಂತ. He said, ಅವ್ನು ಹೇಳ್ತಾನೆ उनको छूना है, मेरे से पंगा लेना है. ಅಂದ್ರೆ ನೀವು ಅವ್ರ ವಿರುದ್ಧ ಬರ್ಬೇಕು ಅಂದ್ರೆ ಫಸ್ಟ್ ನನ್ನ ಮೇಲೆ ಬರ್ಬೇಕು ಅಂತ. ಅವ್ರನ್ನ ಮುಟ್ಟಬೇಕಂದ್ರೆ ಫಸ್ಟ್ ಇಲ್ಲಿ ನನ್ನ ಹತ್ರ ವ್ಯವಹಾರ ಮಾಡಬೇಕು ಫಸ್ಟ್. ಆಮೆನ್. Hallelujah. Hallelujah. They ran from that place. ಅವರು ಅಲ್ಲಿಂದ ಆಚೆಯಿಂದ ಓಡೋಗ್ತಾರೆ. No fighting. ಅಲ್ಲಿ ಏನು ಹೊಡೆದಾಟ ಆಗಲಿಲ್ಲ. Just those bandits ran away from that. ಅಲ್ಲಿಂದ ಹುಡುಗರುಗಳೇನಿದ್ರು ಅವ್ರು ಆಚೆ ಓಡೋದ್ರು. Hallelujah. Hallelujah. ಇವರಿಗೆ ಅರ್ಥ ಆಗುತ್ತೆ ಇವರಿಗೆ? Hallelujah.
ನೀನು ಏನು ಬೇಕಾದ್ರೂ ಮಾಡ್ಬೋದು, ನೀನು ಕೆಲವು Amen. ಬಚಾವ್ ಮಾಡೋದಕ್ಕೆ. Hallelujah. Lot of stories are there, but I don't want to go deep in that area. ಬಹಳ ಕಥೆಗಳಿದೆ, ಅದು ಹೇಳೋದನ್ನ ಬೇಡ ಜಾಸ್ತಿ. Let's come back to book of Esther chapter 5, 2 to 3. ಎಸ್ತೇರ್ 5ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ. Hallelujah. Hallelujah. Now the decree was to remove all the Jews around the globe. ನೋಡಬಹುದು, ಲೋಕದಿಂದ ಯಾರ್ಯಾರು ಯಹೂದಿಗಳಿದ್ರು ಎಲ್ಲರೂ ಕೂಡ ನಾಶ ಮಾಡಬೇಕು ಅಂತ ಆಜ್ಞೆ ಬಂದಿದೆ ಈಗ. Still the Mordecai is unfavoring faith. ಇದು ಹೊರತಾಗಿ ನೋಡ್ರಿ, ಅಲ್ಲಿ ಮೊರ್ದೆಕೈಗೆ ದೊಡ್ಡ ದೇವರ ದಯೆ ಬಂದಿದೆ. Hallelujah. Hallelujah. Maybe whatever may comes, ಏನೇ ಬರಲಿ ನಿಮ್ಮ ವಿರುದ್ಧ, if you stand by faith, ನೀವು ನಂಬಿಕೆಯಿಂದ ನಿಂತ್ರೆ miracle is for sure. ಖಂಡಿತವಾಗಿ ಅದ್ಭುತ ಆಗುತ್ತೆ. Maybe you will be terminated mostly tomorrow. ನಾಳೆ ನಿಮಗೆ ಕೆಲಸಕ್ಕೆ ಕಿತ್ತಾಕ್ಬೋದು. Maybe you may go and buy that company. ಅಥವಾ ನಾಡಿದ್ದ ಹೋಗಿ ನೀವು ಆ ಕಂಪನಿನ ನೀವು ಕೊಂಡ್ಕೋಬಹುದು. You will hire that HR or a manager. ಆ HR ಮ್ಯಾನೇಜರ್ನ ನೀವೇ ಕೆಲಸಕ್ಕೆ ನೇಮಿಸಬಹುದು. Hallelujah. Hallelujah. ಯೇಸುವಿಗೆ ಅರ್ಥ ಆಗುತ್ತೆ ಇದು. Hallelujah. Hallelujah. Say loudly to the next person, think big. ಪಕ್ಕದಲ್ಲಿ ಹೇಳ್ರಿ, ದೊಡ್ಡದಾಗಿ ಆಲೋಚನೆ ಮಾಡು. Think how God thinks. ದೇವರ ಆಲೋಚನೆ ಮಾಡುವ ಹಾಗೆ ಆಲೋಚನೆ ಮಾಡು. ಹೇಳ್ಬೇಕು, ಬಾಯಿ ತೆರೆದ ನೋಡಿ ಹೆಂಗ್ ಕೂತಿದಾರಲ್ಲ ಅವರು. Hallelujah. Hallelujah. ಹೇಳಿ, ದೊಡ್ಡದಾಗಿ ಯೋಚನೆ ಮಾಡು ಅಂತ ಹೇಳ್ರಿ ಸರಿಯಾಗಿ. ದೇವರ ರೀತಿಯಲ್ಲಿ ಯೋಚನೆ ಮಾಡು. ಬಾಯಿ ತೆರಿಬೇಕು ನೀನಲ್ಲಿ. Amen. Hallelujah. Say, what is the biggest blunder thing is thinking in a human way. ಅಲ್ಲ, ದೊಡ್ಡ ಕಷ್ಟ ಸಮಸ್ಯೆ ಏನಪ್ಪಾ ಅಂದ್ರೆ ಮನುಷ್ಯರ ರೀತಿ ಆಲೋಚನೆ ಮಾಡೋದು. The biggest stopper about you is you yourself is the stopper. ನಿಮ್ಮನ್ನ ತಡೆದು ನಿಲ್ಲಿಸ್ತಾರೆ ಯಾರು ಗೊತ್ತಾ? ನಿಮಗೆ ನೀವೇನೆ. Hallelujah. Hallelujah. Now, maybe Esther in the beginning she don't have a courage. ನೋಡ್ಬೋದು, ಪ್ರಾರಂಭದಲ್ಲಿ ಎಷ್ಟೊಳಗೆ ಧೈರ್ಯ ಏನಿಲ್ಲ. Okay, let me talk about Esther here. ನಾವು ಹೆಸರು ಬಗ್ಗೆ ಮಾತಾಡೋಣ. She was a good girl, ಒಳ್ಳೆ ಹುಡುಗಿ, not more than 20-year-old, very young girl. ಚಿಕ್ಕ ಹುಡುಗಿನೇ, 20 ವರ್ಷದ ವಯಸ್ಸಾಗಿಲ್ಲ. Hallelujah. Hallelujah. Very godly girl, ನೋಡ್ಬೋದು, ಭಕ್ತಿ ಮಹಿಳೆ ಅವಳು, praying. ಪ್ರಾರ್ಥನೆ. But when she reached the palace, ಆದ್ರೆ ಯಾವಾಗ ಆಕೆ ಅರಮನೆಗೆ ಹೋಗ್ತಾಳೆ, maybe lukewarm, ನೋಡ್ಬೋದು ಆಕೆ ತಣ್ಣಗುಲ ಬೆಚ್ಚಗುಲ ಹಂಗಾಗಿದ್ದಾಳೆ. defensive mostly. ಆಕೆ ಏನೋ ಆಕೆ ಕಾಪಾಡ್ಕೊಂಡ್ರೆ ಸಾಕು. Hallelujah. Hallelujah. Defensive. ಆಕೆ ಅವಳು ಕಾಪಾಡ್ಕೊಂಡ್ರೆ ಸಾಕು. When Mordecai summoned her, ಆ ಮೊರ್ದೆಕೈ ಒಂದು ಆಜ್ಞೆ ಮಾಡ್ತಾನೆ, and she is just sending some cloth, good clothes. ಆಕೆಗೆ ನೋಡ್ರಿ, ಆಕೆ ಒಂದು ಒಳ್ಳೆ ಬಟ್ಟೆ ಕಳಿಸ್ತಾ ಇಲ್ಲ ಅವನಿಗೆ. Not the word of God, ದೇವ್ರ ವಾಕ್ಯ ಅಲ್ಲ, not the prayer, ಪ್ರಾರ್ಥನೆ ಇಲ್ಲ, not something she is giving some courage to Mordecai. ಅಥವಾ ಮೊರ್ದೆಕೈಗೆ ಧೈರ್ಯ ಪಡಿಸ್ತಾ ಇಲ್ಲ. No, she sent some cloths. ಒಳ್ಳೆ ಬಟ್ಟೆಗಳನ್ನು ಕಳಿಸ್ತಾ ಇದ್ದಾಳೆ. This is what she did. ಇದನ್ನ ಆಕೆ ಮಾಡಿದ್ದು. In sight of Mordecai and you and me, ಮೊರ್ದೆಕೈ ದೃಷ್ಟಿಲೂ ನಮ್ಮ ನಿಮ್ಮ ದೃಷ್ಟಿಲೂ, hallelujah, Hallelujah, that is not helpful here. ಅದೇನೋ ಬಟ್ಟೆಗಳನ್ನು ಸಹಾಯ ಮಾಡಲ್ಲ ಈಗ. Watch the chapter 4. 4ನೇ ಅಧ್ಯಾಯ ನೋಡಿ. We don't have time here to go through those things. ಅದನ್ನೆಲ್ಲ ನೋಡಕ್ ಸಮಯ ಇಲ್ಲ ಇಲ್ಲಿ. Hallelujah. Hallelujah. And in fact now the warning is coming here. ಈಗ ನೋಡ್ರಿ, ಎಚ್ಚರಿಕೆ ಬರ್ತಾ ಇದೆ. Always I compare this with David and Esther here. ಇದು ನೋಡ್ರಿ, ನಾನು ದಾವೀದ ಮತ್ತು ಎಸ್ತರ್ ಎರಡನ್ನೂ ಕೂಡ ಯಾವಾಗಲೂ ಹೋಲಿಕೆ ಮಾಡ್ತೀನಿ. Esther always supposed to be reminded her about her calling. ನೋಡ್ಬೋದು, ಎಸ್ತರದು ಕರೆನ ಯಾವಾಗಲೂ ಕೂಡ ಜ್ಞಾಪಕದಲ್ಲಿ ಇಟ್ಕೋಬೇಕಾಗಿತ್ತು. But David in 1 Samuel 17, ಆದ್ರೆ ದಾವೀದ 1 ಸಾಮುವೇಲ 17ನೇ ಅಧ್ಯಾಯದಲ್ಲಿ David remember what is his calling. ದಾವೀದನಿಗೆ ಗೊತ್ತಾಯ್ತು ಅವನ ಕರೆ ಏನು ಅಂತ. So watch that both here the Esther and David. ಇಲ್ಲಿ ಎಸ್ತರ್ ಮತ್ತು ದಾವೀದ ಇಬ್ಬರನ್ನ ನೋಡ್ರಿ. Here the David also king. ಇಲ್ಲಿ ದಾವೀದನ ಕೂಡ Okay, he ರಾಜನಾಗಿದ್ದಾನೆ. will be supposed to be king soon. ಅವನು ಶೀಘ್ರವಾಗಿ ರಾಜನಾಗಿದ್ದಾನೆ. Here Esther already queen. ಆದ್ರೆ ಎಸ್ತರ್ ಈಗ ಆಲ್ರೆಡಿ ರಾಣಿ ಆಗಾಯ್ತು. Hallelujah. Hallelujah. So Esther could not realize though she is a godly girl. ಎಸ್ತರ್ ನೋಡ್ರಿ, ಸ್ವತಃ ಆಕೆ ದೇವರಲ್ಲಿದ್ರು ಕೂಡ ಆಕೆ ಗೊತ್ತಾಗ್ತಾ ಇಲ್ಲ. Okay, what the point I am trying to explain here, ನಾನು ಯಾವ ಅಂಶ ಹೇಳಕ್ ಹೊಟ್ಟಿದ್ದೀನಿ ಅಂದ್ರೆ, I watch many girls, ನಾನು ಬಹಳ ಹುಡುಗಿರು ನೋಡ್ತಾ ಇರ್ತೀನಿ, even in my family, ಕುಟುಂಬದಲ್ಲಿ ನೋಡ್ತಾ ಇರ್ತೀನಿ. after the marriage, ಮದುವೆ ಆದ್ಮೇಲೆ, after they received some wealth, ಕೆಲವು ಶ್ರೀಮಂತಿಗೆ ಬಂದ ಮೇಲೆ, especially from the husband, ಗಂಡನಿಂದ ಮುಖ್ಯವಾಗಿ, ಅದರಲ್ಲೂ ಗಂಡ ಹೇಳ್ದಂಗೆ ಕುಡಿತಾನಲ್ಲ, ಗಂಡ ಗುಲಾಮ, ಹೆಂಡತಿ ಗುಲಾಮ ಇರ್ತಾನ ನೋಡು ಅಂತ. Hallelujah. Okay, they will become a real queens. ಅವ್ರು ನೋಡ್ರಿ ನಿಜವಾದ ರಾಣಿಗಳೇ ಆಗ್ಬಿಡ್ತಾರೆ. Hallelujah. Hallelujah. Now she become a lukewarm. ನೋಡ್ರಿ, ಈಗ ಆಕೆ ತಣ್ಣಗುಲ ಬೆಚ್ಚಗುಲ ಆ ರೀತಿ ಆಗ್ಬಿಡ್ತಾಳೆ. ಇದು ಈ ಪಾಯಿಂಟ್ ಅರ್ಥ ಆದ್ರೂ ಕೈ ಐತಿ ನೋಡು. Hallelujah. ಮದುವೆ ಆದ್ಮೇಲೆ ಲೂಕ್ವಾಮು, ಆಮೇಲೆ ಎಲ್ಲ ಕಡೆಗೂ ಬೆಳೆಯಕ್ಕೆ ಶುರು ಆಗ್ತದೆ. ಈ ಕಡೆ ಹೈಟ್ ಇಲ್ಲ, ಆ ಕಡೆ ಈ ಕಡೆ ಇಲ್ಲ ಬೆಳೆ. Hallelujah. ಹಂಡೆ Hallelujah. ಆಮೇಲೆ ಅವ್ರ ಫೋಟೋ ನೋಡ್ಕೊಳಕ್ಕೆ ಅವ್ರಿಗೆ ಬೇಜಾರಾಗ್ತಾನೆ. ಓಕೆ, ಲೆಟ್ ಮಿ ಕಮ್ ಬ್ಯಾಕ್ ಟು ದ ಸ್ಪಿರಿಚುವಲ್ ಪಾಯಿಂಟ್ ಹಿಯರ್. ನಾವೀಗ ಆತ್ಮಿಕ ಅಂಶಕ್ಕೆ ಬರೋಣ ಈಗ. Hallelujah. Hallelujah.
I compared them, Esther and David here. ನಾನು ಎಸ್ತೇರ್ ಮತ್ತು ದಾವೀದ ಇಬ್ಬರನ್ನು ಹೋಲಿಕೆ ಮಾಡಿದೀಗ. I'm giving you very serious point here. ನಾನು ನೋಡ್ರಿ ಎಚ್ಚರಿಕೆ ಮಾತನ್ನ ಹೇಳ್ತಾ ಇದ್ದೀನಿ. Never allow the fire on the altar to quench. ನೋಡ್ರಿ ತಿಳಿದುಕೊಳ್ಳ್ರಿ, ಅಲ್ಲಿ ಬೆಂಕಿ ಉರಿತಾ ಯಜ್ಞವೇದಿ ಮೇಲೆ ಅದು ನಿಲ್ಲಬಾರದು. That's what the Old Testament, right? ಅದೇ ನೋಡ್ರಿ ಅಳವಡಿಕೆ ಮಾಡಿ. It's a commandment actually. ಅದು ನೋಡ್ರಿ ಅದೊಂದು ಆಜ್ಞೆ. Never allow the fire to quench on the altar. ನೋಡಬಹುದು ಯಜ್ಞವೇದಿ ಮೇಲೆ ಬೆಂಕಿ ಉರಿಯೋದನ್ನ ನಿಲ್ಲಿಸಬೇಡಿ. Maybe you may get delivered now. ನಿಮಗೆ ಈಗ ಬಿಡುಗಡೆ ಆಯ್ತು. You are healed now. ನೀವೀಗ ಸ್ವಸ್ಥರಾದ್ರಿ. Of course you receive wealth. ನಿಮಗೆ ಶ್ರೀಮಂತಿಕೆ ಬಂದು ಸರಿನೇ. That's fine. ಒಳ್ಳೆದೇ. But that should not quench your faith. ಆದ್ರೆ ಅದು ನಿಮ್ಮ ಭಕ್ತಿನ ಕಡಿಮೆ ಮಾಡಬಾರದು. You make sure about that. ನಿಮಗೆ ಅದರ ಎಚ್ಚರಿಕೆ ಇರಲಿ. That's what the issue of this end time church here. ಇದು ನೋಡಬಹುದು ಅಂತ್ಯ ದಿನಗಳ ಸಭೆಯ ಅಂಶನೇ ಇದು. Hallelujah. Hallelujah. That he was reminded. ಅವನಿಗೆ ನೋಡ್ರಿ ಎಚ್ಚರಿಕೆ ಬರ್ತಾ ಇದೆ. And she realized that's a great thing here. ಮತ್ತು ಆಕೆಗೂ ಕೂಡ ಎಚ್ಚರಿಕೆ ಆಯ್ತು, ಅದು ಬಹಳ ಮುಖ್ಯ. What's the book of 4, Esther book of chapter 4, maybe last 2 verses. ಎಸ್ತರ್ 4ನೇ ಅಧ್ಯಾಯ ಕೊನೆ 2 ವಾಕ್ಯ ನೋಡ್ರಿ. Hallelujah. 15, 16. 15, 16. And she requested Mordecai. ಆಕೆ ಮೊರ್ದೆಕೈಗೆ ರಿಕ್ವೆಸ್ಟ್ ಮಾಡ್ತಾಳೆ. Or else she was little energized in the spirit. ಆಕೆ ಎಲ್ಲ ಹೋದ್ರೆ ಆತ್ಮಿಕದಲ್ಲಿ ಸ್ವಲ್ಪ ಎಚ್ಚರಿಕೆಗೊಂಡ್ಳು ಆಕೆ. Hallelujah. Hallelujah. So she came back to sense now. ಆಕೆ ಈಗ ತಿರುಗಿ ಆಕೆ ಬದಲ ಸ್ಥಿತಿಗೆ She ಬರ್ತಿದ್ದಾಳೆ. can understand the body of Christ, the bridegroom can understand now what exactly the severity now. ಆದರೆ ಈಗ ಆಕೆಗೆ ಕ್ರಿಸ್ತನ ದೇಹ ಏನು ಅಂತ ನೋಡ್ರಿ, ಆಕೆಗೆ ಈಗ ಅರ್ಥ ಆಗ್ತಾ ಇದೆ. You always aware of that. What is the summon message of the urgency of the message? ಅದರಲ್ಲಿ ನಿಮಗೆ ಏನು ಒಂದು ಸಂದೇಶ ಬಂದ್ರೆ ಶೀಘ್ರವಾಗಿ ಅದು ಅರ್ಥ ಆಗ್ಬೇಕು ನಿಮಗೆ. When Jesus approached Zacchaeus, ನೋಡಬಹುದು ಯೇಸು ಸ್ವಾಮಿ ಜಕ್ಕೈಸ್ ಬಳಿ ಹೋದಾಗ, make sure come soon, come quickly. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ತಟ್ಟನೆ ಹಿಡಿದು ಬಾ. Make haste and come soon. ಶೀಘ್ರವಾಗಿ ತಟ್ಟನೆ ಹಿಡಿದು ಬಾ. See, remember, there is urgency in the gospel. ನೋಡಬಹುದು ಸುವಾರ್ಥ ವಿಷಯದಲ್ಲಿ ಅಲ್ಲಿ ಬಹಳ ಸೀರಿಯಸ್ ಇದೆ. If we delay, ನಾವೇನ ತಡ ಮಾಡಿದ್ರೆ, delay one day, ನಾವು ಒಂದು ದಿನ ತಡ ಮಾಡಿದ್ರು millions will go to hell. ನೋಡಬಹುದು ಲಕ್ಷಾಂತರ ಜನ ನರಕಕ್ಕೆ ಹೋಗ್ಬಿಡ್ತಾರೆ. Maybe you may be backslided tomorrow. ಅಥವಾ ನಾಳೆ ನೀವೇ ನೋಡಬಹುದಲ್ವಾ? Those who last year we gave the baptism. ನಾವು ನೋಡ್ರಿ ಕಳೆದ ವರ್ಷ ಯಾರಿಗೆ ದೀಕ್ಷಾಸ್ಥಾನ ಕೊಟ್ಟು, Yesterday we gave the baptism in the dam. ನಾವು ನೆನ್ನೆನೂ ಕೂಡ ದೀಕ್ಷಾಸ್ಥಾನ ಕೊಟ್ವಿ. Last year one family I gave the baptism. They are not here this year. ನೋಡ್ರಿ ಕಳೆದ ವರ್ಷ ಒಂದು ಕುಟುಂಬಕ್ಕೆ ನಾವು ದೀಕ್ಷಾಸ್ಥಾನ ಕೊಟ್ಟು, ಈ ವರ್ಷ ಅವರು ಇಲ್ಲ. God has blessed them like anything. ದೇವರವ್ರನ್ನ ಬಹಳವಾಗಿ ಆಶೀರ್ವಾದ ಮಾಡಿದ್ದಾನೆ. So my dear people of God here, ತಿಳ್ಕೊಳ್ರಿ ದೇವರ ಮಕ್ಕಳೇ ನೀವು. the Church of Christ. ಅಲ್ಲಿ ನೋಡ್ರಿ ಕ್ರಿಸ್ತನ ಸಭೆ. Okay, you may be delivered, you get the wealth and totally free, but still keep your faith, keep that fire burning. Hallelujah. ನೋಡ್ರಿ ನಿಮಗೆಲ್ಲ ಬಿಡುಗಡೆ ಆಗುತ್ತೆ, ಶ್ರೀಮಂತಿಗೆ ಬರುತ್ತೆ, ಎಲ್ಲ ಸರಿನೇ ಆರಿ ಮುಳುಗಿರ್ತ ಬೆಂಕಿಯನ್ನ ನಿರಂತರವಾಗಿ ಉರಿಸ್ತಾ ಇರಿ. Hallelujah. Hallelujah. Watch the 15, 16 chapter 4. 4ನೇ ಅಧ್ಯಾಯ 15, 16 ವಾಕ್ಯ ನೋಡಿ. In the palace she has to refuse the palace food now. ನೋಡ್ರಿ ಈಗ ಆಕೆ ಅರಮನೆದಳೆ, ಅರಮನೆ ಊಟನೇ ತಿರಸ್ಕಾರ ಮಾಡ್ಬೇಕೀಗ. Hallelujah. Hallelujah. That Daniel chapter 1. ದಾನಿಯೇಲ 1ನೇ ಅಧ್ಯಾಯ 5 to 9. 5 ರಿಂದ 9. Daniel refused and those Shadrach, Meshach, Abednego also followed. ನೋಡಬಹುದು ದಾನಿಯೇಲನು ಕೂಡ ಊಟ ಬೇಡ ಅಂದ್ರೆ ಶದ್ರಕ್ ಮೆಷಕ್ ಅಬೇದ್ನೆಗೋ ಕೂಡ ರಾಜನ ಊಟ ಬೇಡ ಅಂತ ಹೇಳ್ತಾರೆ. ಇವರಿಗೆ ಅರ್ಥ ಆಗ್ತಿಲ್ಲ ನೋಡಿ, ಇವ್ರಿಗೆ ಏನ್ ಮಾಡ್ತಿದ್ದಾರೆ ಇವರು. ಇಲ್ಲ ಇನ್ನೊಂದು ಇವರಿಗೆ ಒಂದು ಮಾಡ್ತೀನಿ, ನಾನು ಆಜ್ಞೆ ಮಾಡ್ತೀನಿ ಇವರಿಗೆ. ಸ್ತೋತ್ರ ಹೇಳ್ಬೇಕಾದ್ರೆ ಎದ್ದು ನಿಂತ್ಕೊಂಡು ಸ್ತೋತ್ರ ಹೇಳಿ ಕೂತ್ಕೋಬೇಕಿಲ್ಲ, ಗೊತ್ತಾಗತ್ತಾ? ಇಲ್ಲ ನಿಲ್ಲಿಸ್ಬಿಟ್ಟು ವಾಕ್ಯ ಕೊಡ್ತೀನಿ ಆಮೇಲೆ. ನೀನಾದ್ರು ನೀನು ಹೆಂಗ್ ಬೇಕಂಗೆ ನೋಡಲ್ಲಿ ನಿಂತ್ಕೊಂಡ್ರು ಅವರು. Hallelujah. ಇಲ್ಲಿ ನಿಲ್ಲಿಸ್ಬಿಟ್ಟು ವಾಕ್ಯ ಕೊಡ್ತೀನಿ ಶೋರ್ ಆಗಿ, ಆಮೇಲೆ ಗ್ಯಾರಂಟಿ ಅಳ್ತಾ ಹೋಗೋದು ಗ್ಯಾರಂಟಿ ಅದು ಹೇಳ್ಬಿಡ್ತೀನಿ. Hallelujah. ನೀನು ಅಳ್ತಾನಾದ್ರೂ ಹೋಗು, ಹೆಂಗಾದ್ರೂ ಹೋಗು, ಬಿಡಿಗಡೆಯಲ್ಲಿ ಹೋಗು ಅಷ್ಟೇ. ಆ ದೆವ್ವ ಬಿಟ್ಟು ಹೋಗ್ಬಿಡ್ಲಿ ಅಷ್ಟೇ. Hallelujah. See, I am talking very serious points here. ನಾವು ನೋಡ್ರಿ ಬಹಳ ಗಂಭೀರವಾದ ಮಾತುಗಳನ್ನು ಹೇಳ್ತಾ ಇದ್ದೀವಿ. She declared the fast right in the palace. ನೋಡಿ ಅರಮನೆಯಲ್ಲಿ ಆಕೆ ಅಲ್ಲಿ ಉಪವಾಸ ಘೋಷಿಸ್ತಾ ಇದ್ದಾಳೆ. As my knowledge, in the palace minimum 156 items will be there on the table. ನೋಡಿ ನನ್ನ ಜ್ಞಾನದ ಪ್ರಕಾರ ಅರಮನೆಯಲ್ಲಿ 156 ಆಹಾರ ಪದಾರ್ಥಗಳು ಮಾಡಿರ್ತಾರೆ. For a breakfast, for the lunch and dinner. ತಿಂಡಿಗೂ 156, ಊಟಕ್ಕೂ 156, ರಾತ್ರಿ ಊಟಕ್ಕೂ 156. And the king will come. ರಾಜ ಬರ್ತಾನೆ. He will taste 2 or 3. ಅವನು 2-3 ಅಷ್ಟೇ ನೋಡೋದು. All are parcel to those all the palace people. ಮಿಂತಿ ಮುಳಿದವ ಏನು ಆಹಾರಗಳಿತ್ತು ಬೇರೆ ತಿಳ್ಕೊಬಿಡ್ತಾರೆ. Again it has to be newly cooked again. ಆ ಚೆನ್ನಾಗಿದ್ರೆ ಮತ್ತೆ ಹೊಸದಾಗಿ ಅಡುಗೆ ಮಾಡಬೇಕು. She has to refuse here now. ಆಕೆ ನೋಡ್ರಿ ಆ ಆಹಾರವನ್ನ ತಿರಸ್ಕಾರ ಮಾಡ್ತಾಳೆ. Have food and refuse the food to fast. ನೋಡ್ರಿ ಅಲ್ಲಿ ಆಹಾರವನ್ನ ಬಿಟ್ಟು ನೋಡ್ರಿ ಆಕೆ ಉಪವಾಸ ಮಾಡ್ತಾಳೆ. Not because of I am hungry I will fast. No.
have food plenty first. ಅಲ್ಲಲ್ಲಿ ನೋಡ್ರಿ ಏನೋ ಹಸುವಿದೆ ಅಥವಾ ಆಹಾರನೇ ಇದೆ ಅದಕ್ಕೆ ಉಪವಾಸ ಮಾಡ್ತಿರಲ್ಲ, ಆಕೆ ಭಯಂಕರವಾಗಿದೆ, ಇದು ಹೊರತಾಗಿ ಯಾಕೆ ಉಪವಾಸ ಮಾಡ್ತಿದ್ದಾಳೆ? ನಾನು ನಿಮಗೆ ಹೇಳ್ತಾ ಇರೋದೇನೆಂದ್ರೆ, ಹೊಟ್ಟೆ ಹಸುವಿಂದ ಏನು ಮಾಡೋಕ್ಕಾಗ್ತಿಲ್ಲ, ಉಪವಾಸ ಸಾಯ್ತಾ ಇದ್ದೀನಿ, ಅದು ಮಾಡಬೇಡ ನೀನು, ಅವಾಗ ಚೆನ್ನಾಗಿ ತಿನ್ನು ನೀನು. ಊಟ ಇದ್ದಾಗ ಉಪವಾಸ ಮಾಡು ಅಂತ ಹೇಳ್ಕೊಡ್ತಾ ಇದ್ದೀನಿ ನಾನು. ಈಗ ಸಖತ್ತಾಗಿ ಊಟ ಇದೆ ಮನೇಲಿ, ಅವಾಗ ಫಾಸ್ಟಿಂಗ್ ಡಿಕ್ಲೇರ್ ಮಾಡು ನೀನು. Hallelujah. The most dangerous position for the Christians is the comfortability. ತಿಳಿದುಕೊಳ್ಳ್ರಿ, ಕ್ರೈಸ್ತರಿಗೆ ದೊಡ್ಡ ಅಪಾಯ ಯಾವ್ದಪ್ಪ ಅಂದ್ರೆ ಅವ್ರು ನೋಡ್ರಿ ಎಲ್ಲ ಸುವಿಧೆ ಇರ್ತಲ್ಲ, ಅದು ಸಮೃದ್ಧಿ ಇರುತ್ತೆ ನೋಡಿ. ನಿನಗೆ RCC ಮನೆ ಎಲ್ಲ ಕಟ್ಕೊಂಡು ಹೋಗಿ ಒಂದು 3 ಅಡಿ ಹಾಸಿಗೆ ಮೇಲೆ ಬಿತ್ಕೊಂಡಿರ್ತೀಯ ನೋಡು, ಅದರಂತ ನರಕ ಯಾವುದಿಲ್ಲ. ಕೇಳಿಸು, ಯಾರ್ಯಾರು ಇನ್ನೂ ಗುಡಿಸ್ಲು ಮನೆ, ಯಾರ್ಯಾರು ಹಂಚಿನ ಮನೇಲಿದ್ದೀರಾ, ಅದು ನಾಡ ಹಂಚಿನ ಮೇಲಿದ್ದೀರಾ, ನಿಮ್ಮ ಮನೇಲಿ ನನಗೊಂದು ರೂಮ್ ಕೊಡಿ, ಬರ್ತೀನಿ ನಾವು. Hallelujah. Be aware of this, whatever the maybe richness of this end time. ಈ ಕೊನೆಯ ದಿವಸಗಳಲ್ಲಿ ಶ್ರೀಮಂತ ವಿಷಯದಲ್ಲಿ ಬಹಳ ಎಚ್ಚರಿಕೆ ಆಗಿರಿ. When Jonah decided to go away from God, ನೋಡ್ರಿ ಯಾವಾಗ ಯೋನ ಯೇಸು ಸ್ವಾಮಿಯಿಂದ ದೂರ ಹೋಗಕ್ಕೆ ಯೋಚನೆ ಮಾಡ್ತಾನೆ, devil sent a ship itself. ನೋಡ್ಬೋದು ಸೈತಾನ ಅಲ್ಲೊಂದು ದೊಡ್ಡ ಹಡಗನ್ನೇ ಕಳಿಸ್ಬಿಡ್ತಾನೆ. But Jonah has to pay. ಆದ್ರೆ ನೋಡ್ರಿ ಅಲ್ಲಿ ಯೋನ ಹಣ ಕೊಟ್ಟು ಹೋಗ್ಬೇಕು. Devil allow you to pay, remember. ತಿಳಿದುಕೊಳ್ಳ್ರಿ, ಸೈತಾನ ಕಾರ್ಯಗಳಂದ್ರೆ ಹಣ ಕಷ್ಟ ಆಗುತ್ತೆ. One more thing I warn always. ನಾನು ಯಾವಾಗಲೂ ಕೂಡ ಒಂದು ಅಂಶ ಎಚ್ಚರಿಸ್ತೀನಿ, Without cause don't go anywhere. ಅಲ್ಲಿ ಕಾರಣ ಇಲ್ಲದೆ ಎಲ್ಲೂ ಹೋಗ್ಬೇಡಿ. Without cause don't call anyone. ಕಾರಣ ಇಲ್ಲದೆ ಯಾರಿಗೂ ಫೋನ್ ಮಾಡಬೇಡಿ. ಏನು ಫೋನ್ ಮಾಡಿದೆ, ಏನು ಹಿಂಗೆ ಮಾಡಿದೆ, ಏನು ಕೆಲಸ ಇರಲ್ಲ ಮಾಡಿದೆ, ಹೋಯ್ತದ ಮನೆ ಹಾಳು, ನಿಂದು ಹಾಳು ಅವಂದು ಹಾಳು, ಅಲ್ಲಿ ಗ್ಯಾರಂಟಿ. ಇಲ್ಲೊಂದು ಬೂದಿ ಹಾಳು ಅಂತ ಒಂದಿದೆ ಗೊತ್ತಾ, ಈ ಕಡೆ ಜಾವಗಲ್ ಕ್ರಾಸ್ ಅಲ್ಲಿ, ಯಾರಿಗೆ ಗೊತ್ತು? ಬೂದಿ ಹಾಳು, KP ಹಾಳ, ಬೂದಿ ಹಾಳ, ಅಲ್ಲಿಗೆ ತಗೊಂಡ ಬೂದಿ ಹಾಳಿಗೆ ಹಾಕ್ಬೇಕಾ ತಗೊಂಡು. Hallelujah. Okay, why I am telling this? ನಾನು ಏನಕ್ಕೆ ಕೇಳ್ತಾ ಇದ್ದೀನಿ, Maybe 22nd, mostly there was a Pahalgam in Kashmir, there was an attack against 2000 tourists. ನೋಡಬಹುದು ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ ಅಲ್ಲಿ ಎಲ್ಲ ಟೂರಿಸ್ಟ್ ಮೇಲೆ ಅಟ್ಯಾಕ್ ಆಗುತ್ತೆ. Why those people went there? ಏನಕ್ಕೆ ಜನಗಳಲ್ಲಿ ಹೋಗಿ Just for the sightseeing. ನೋಡ್ಕೊಂಡ್ ಬರಕ್ ಹೋಗಿದ್ರು, No reason. ಯಾವುದೇ ಕಾರಣ ಇಲ್ಲ, They were killed. ಅವರೆಲ್ಲ ಸತ್ತೋದ್ರಲ್ಲಿ. Hallelujah. Hallelujah. There was some army officers. ಅಲ್ಲಿ ನೋಡ್ಬೋದು ಕೆಲವರು ಆರ್ಮಿ ಆಫೀಸರ್ಗಳು ಕೂಡ ಹೋಗಿದ್ರು. How come an army officer in Kashmir, he will go without arm? ನೋಡಬಹುದು ಒಬ್ಬ ಆರ್ಮಿ ಆಫೀಸರ್ ಯಾವ ರೀತಿ ಒಂದು ಯುದ್ಧಗಳಿಂದಲೇ ಹೋಗ್ತಾನೆ. ಕೇಳಿಸ್ಕೊಳ್ಳಿ ಸ್ವಲ್ಪ ಸರಿಯಾಗಿದೆ ನೀವಿಲ್ಲಿ, ಎಲ್ಲೋ ನೋಡಬೇಡ, ಈ ಕಡೆ ಕೇಳಿಸ್ಕೊಳ್ಳಿ ನೀವು. ಒಬ್ಬ ಆರ್ಮಿ ಆಫೀಸರು ಅಂಥ ಕಾಶ್ಮೀರಲ್ಲಿ, ನೀವು ಕಾಶ್ಮೀರ್ ಯಾರು ಹೋಗಿದ್ರೆ ನೀವು, ಒಂದು ಫರ್ಲಂಗಿಗೆ ಪೊಲೀಸ್ಗಳು ಇರಬೇಕಲ್ಲಿ, ಇರ್ತಾರೆ ಅಲ್ಲಿ, ಇಲ್ಲಿ ಯಾಕಿಲ್ಲ ಇಲ್ಲಿ. ಒಬ್ಬ ಆರ್ಮಿಲಿರೋ ವ್ಯಕ್ತಿ ಯಾವುದೇ ವೆಪನ್ ಇಲ್ಲಲ್ಲ ಅಲ್ಲಿದ್ದಾನೆ, ಹೆಂಗಿರಕ್ಕಾಗುತ್ತೆ ಅವನು? ಅವಾಗಿನ್ನು ಮದುವೆ ಆಗಿದ್ದೀನಿ, ಮೈ ಮರೆತು ಹೋಗಿದ್ದೀನಿ ಅಲ್ಲಿಗೆ ಅವನು. ನಾನೇನು ಹೇಳ್ತಾ ಇದ್ದೀನಿ ಅರ್ಥ ಆಗ್ತಾ ಹೋಗ್ಲಿ? ಕಾರಣ ಇಲ್ಲಲ್ಲೇ ಟೂರ್ ಹೊಡಿಯೋಕ್ಕೆಲ್ಲ ಹೋಗ್ಬಿಡು ಅಂತ ಹೇಳ್ತಾ ಇದ್ದೀನಿ ನಾನು. ಟೂರ್ ಹೊಡಿತೀನಿ ಅಲ್ಲೇನೆ ಎಂಥದೋ ಯಾವನೋ ಹೇಳ್ತಾನೆ, ಚಿಕ್ಕಮಂಗ್ಳೂರಿಗೆ ಟೂರ್ ಹೋಗ್ತೀನಿ, ಅಲ್ಲೇನಿದೆ ಒಂಚೂರು ಹೇಳ್ರಪ್ಪ ಏನಿದೆ ಅಲ್ಲೇ ಒಂದು ನೋಡ ಸ್ಪಾಟ್ ಯಾರು ಇದ್ರೆ ತೋರಿಸಪ್ಪ. ಚಿಕ್ಕಮಂಗ್ಳೂರು ಹಾಸನಕ್ಕೆ ಟೂರ್ ಬರ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಹಾಸನದವ್ರ ಬಗ್ಗೆ ಗೊತ್ತಾದ್ರೆ ಎಲ್ಲ ಓಡೋಗಿರ್ತಾರೆ, ಟೂರ್ ಬರೋದಿಲ್ಲ, ಎಲ್ಲ ಓಡಿರ್ತಾರೆ. Hallelujah. ನಮ್ಮ ಕಾಲದಲ್ಲಿ ನಾವು ಚಿಕ್ಕ ಹುಡುಗರಿದ್ದಾಗ ದಿನ ಒಂದೊಂದು ಕೊಲೆ ಆಗ್ತಿತ್ತು ಅಂತ ಜಾಗ ಇದೆ, ದಿನ ಒಂದೊಂದು ಕೊಲೆ ಆಗ್ತಿದೆ ಗೊತ್ತಾ ನಿಮಗೆ? ಅಂಥ ಊರಿದಿದೆ ಇದು, ಈ ಹಾಸನ ಇದೆ. Hallelujah. ಸುಮಾರು ಒಂದು 200-250 ವರ್ಷ ಇದೆ, ಬರೀ ಪಾಳೆಗಾರರಿದ್ರಂತೆ ಇಲ್ಲಿ, ಬರೀ ಕೊಲೆ ಪಾಳೆಗಾರಿಕೆ ಅಂತ ಈ ಪ್ರಾಂತ್ಯ ಇದೆ. ಸೊ ನಿಮ್ಮದು ಬ್ಯಾಕ್ಗ್ರೌಂಡ್ ಗೊತ್ತಾಯ್ತಾಗ? Hallelujah. Okay, come back to Esther 5:2-3 here. ಎಸ್ತರ್ 5ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ. Hallelujah. Hallelujah. So how that spiritual the things has kindled here? ನೋಡಬಹುದು ಯಾವ ರೀತಿಯಾಗಿ ಆತ್ಮಿಕ ಬೆಂಕಿ ಸ್ಟಾರ್ಟ್ ಆಗಿದೆ. When Mordecai summoned her. ನೋಡಬಹುದು ಯಾವಾಗ ಮೊರ್ದೆಕೈ ಆಕೆಗೆ ಎಚ್ಚರಿಸ್ತಾನೆ. Verse 13. 13ನೇ ವಾಕ್ಯ ನೋಡಿ. You cannot be rescued alone. Remember. 13ನೇ ವಾಕ್ಯ ನೋಡ್ರಿ, ಯಹೂದರ ನಾಶವನ್ನು ನಾನೊಬ್ಬಳೇ ಅರಮನೆಯಲ್ಲಿ ಉಳಿಯುವವನು ಎಂದು ಭಾವಿಸಿಕೊಳ್ಳಬೇಡ. Hallelujah. Hallelujah. For you also warning in these end days. ಇದು ನೋಡ್ರಿ ಅಂತ್ಯ ದಿನಗಳಲ್ಲಿ ನಿಮ್ಮನ್ನು ಎಚ್ಚರಿಸ್ತೀನಿ. Maybe you are a wealthy person. ನೀವು ಶ್ರೀಮಂತರನೇ. But remember, look at the other people who are still struggling. Pray for them. ನೋಡ್ರಿ ಇತರರು ಅಲ್ಲಿ ಬಹಳ ಕಷ್ಟ ಅನುಭವಿಸ್ತಾ ಇರ್ತಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. That's what the message here. ಅದೇ ಸಂದೇಶ ಇದೆ. Hallelujah. Hallelujah. Now how she executed this plan now? ಈ ಆಲೋಚನೆನ ಯಾವ ರೀತಿ ಆಕೆ ಕಾರ್ಯರೂಪಕ್ಕೆ ತರ್ತಾಳೆ? First the hindrance was the comfortability here. ನೋಡ್ರಿ ಆಕೆಗೆ ಮೊದಲನೇದು ಏನ್ ಅಡೆತಡೆ ಅಂದ್ರೆ ಆಕೆಗಿದ್ದಂತ ಎಲ್ಲ ಒಂದು ಸುವಿಧಾ. So she declared the fast. ನೋಡ್ರಿ ಆಕೆ ಉಪವಾಸನ ಘೋಷಿಸ್ತಾಳೆ. Mostly now and then we can take a fast and pray. That's a good idea. ನೋಡ್ರಿ ಆಗಾಗ ಉಪವಾಸ ಮಾಡೋದು ಒಳ್ಳೆ ಆಲೋಚನೆ. Hallelujah. Hallelujah. How many of you have a practice to fast and pray oftenly? ಯಾರ್ಯಾರು ಅವಾಗ ಉಪವಾಸದ ಪ್ರಾರ್ಥನೆ ಮಾಡ್ತೀರಾ? ಉಪವಾಸ ಮಾಡೋರು ಕೈಗಳ ಮೇಲೆ ತಿನ್ನೋಣ.
ಅಯ್ಯ ನೀನು ಹೇಳ್ತೀಯಲ್ವಾ ನನಗೆ ತಿನ್ನಲೋದ್ರೆ ನಿಲ್ಲಕ್ಕಾಗಲ್ಲ ಅಂತೇಳಿ ಆ ತಿಂದೆ ಕಾಯಿಲೆ ಬಂದಿರೋದು ಅದು ಗೊತ್ತಿಲ್ವ ನಿನಗೆ? ಹಾಂ ತಿನ್ನತಾನೆ ನಿನಗೆ ಬಂದಿರೋದು ಕಾಯಿಲೆ ಅದು. ಆಮೇಲೆ ಊದ್ಕೊಂಡಿದೆಯಾ ಬೇರೆ ನೀನು ಹಂಡೆ ಥರ. ನನ್ನ ಮೇಲೆ ಕಾಂಪಿಟೇಷನ್ ಇದಕ್ಕೆ ಅದರ ನನ್ನನ್ನು ಮೀರ್ಸೋಕೆ ಹೋಗ್ತಾ ಇದ್ದಾರೆ. Hallelujah. Okay. Now she declared the fast here. ನೋಡ್ರಿ ಈಗ ಆಕೆ ಉಪವಾಸನ ಘೋಷಿಸಿದ್ದಾಳೆ. That's what the beginning of the spiritual things here. ನೋಡ್ರಿ ಅದು ಆತ್ಮಿಕ ವಿಷಯದ ಪ್ರಾರಂಭ ಆಗೋದು ಅಲ್ಲಿಂದ. Hallelujah. Hallelujah. See, one more thing I used to say always. ನಾನು ಒಂದು ವಿಷಯನ ಯಾವಾಗಲೂ ಹೇಳ್ತಾ ಇರ್ತೀನಿ. I mentioned that Isaiah 55 verse 6. ನಾನು ಯೆಶಾಯ 55 6ನೇ ವಾಕ್ಯ. When God is near to you, ಯಾವಾಗ ದೇವರು ಸಮೀಪದಲ್ಲಿರ್ತಾನೆ, be strong with him. ದೇವರಲ್ಲಿ ನೀವು ಗಟ್ಟಿಯಾಗಿರಿ ಆಗ. I remember America is a very strong country since many years. ನೋಡ್ರಿ ಅಮೆರಿಕ ದೇಶ ಬಹಳಷ್ಟು ವರ್ಷದಿಂದ ಬಹಳ ಗಟ್ಟಿಯಾಗೇನೆ ಇದೆ. How many of you know Alaska state in America? ಎಷ್ಟು ಜನಕ್ಕೆ ಅಮೆರಿಕದಲ್ಲಿ ಅಲಾಸ್ಕಾ ಸ್ಟೇಟ್ ಗೊತ್ತು? How they got that? ಅಲಾಸ್ಕಾನ ಹೆಂಗ್ ಪಡ್ಕೊಂಡ್ರು? They bought it from Russia. ಅವ್ರು ನೋಡ್ರಿ ಅದನ್ನ ರಷ್ಯಾದಿಂದ ಕೊಂಡ್ಕೊಂಡಿದ್ದು ಅಲಾಸ್ಕಾ. When they were strong, ಅವ್ರು ಯಾವಾಗ ಗಟ್ಟಿಯಾಗಿದ್ರು ಆಗ they bought it from Russia. ಅವ್ರು ರಷ್ಯಾದಿಂದ ಕೊಂಡ್ಕೊಂಡಿದ್ದು ಅದನ್ನ. Hallelujah. Hallelujah. Now the strong president now. ಈಗ ನೋಡ್ರಿ ಗಟ್ಟಿಯಾದ ಪ್ರಧಾನಿ He's president. ಪ್ರೆಸಿಡೆಂಟ್. I want that Greenland is selling now. ಅವನಿಗೆ ಹೇಳ್ತಾ ಇದ್ದಾನೆ ಗ್ರೀನ್ಲ್ಯಾಂಡ್ ಅನ್ನು ನಾವು ಪಡ್ಕೋತೀವಿ ಅಂತ. ಅಯ್ಯ ಪಡ್ಕೋದಿಲ್ಲ ಬೇಕು ನನಗೆ ಅಂತ ಹೇಳ್ತಿದ್ದೆ ನಾನು. Hallelujah. ಅವನು ಹೇಳ್ದ ಅಂದ್ರೆ ತಗೊಳ್ಳೋದು ಗ್ಯಾರಂಟಿ ಅಂತ ಅರ್ಥ ಆಗುತ್ತೆ ನಿಮಗೆ? ನಾನು ಯಾವ ಮೆಸೇಜ್ ಹೇಳ್ತಾ ಇದ್ದೀನಿ ಅರ್ಥ ಆಗ್ತಿದೆ ನಿಮಗೆ? ನೀನು ಶಕ್ತಿ ಇದ್ದಾಗ ನೀನು ನಿಂತು ದೇಶನ ಗೆಲ್ಲು. ನೀನು ದೇಶನ ಬೇರೆ ಕಡೆಗೆ ತಗೊಂಡು ಬಾ. ನೀನು ಅಯ್ಯೋ ನೀನು ಹೇಳೋ ಮೆಸೇಜ್ ಯಾರಿಗೆ ಇಷ್ಟ ಆಗುತ್ತೆ ಬಿಡುತ್ತೆ, ಚಿಂತೆ ಬೇಡ. ಇಲ್ಲಿ ಇಷ್ಟ ಆಗುತ್ತೆ, ಇಲ್ಲೊಬ್ರು ಇದ್ದಾರೆ, ಇಲ್ಲಿ ಬೈಬಲ್ ದೇವ್ರು ಒಬ್ರು ಇದ್ದಾರೆ, ಇಲ್ಲಿ ಇಡೀ ಸೃಷ್ಟಿನ ನಡೆಸೋ ದೇವ್ರು ಅವ್ರಿಗೆ ಇಷ್ಟ ಆಗುತ್ತೆ ನೀನು ಮಾಡೋದು. ನೀನು Hallelujah. ನಾವು ಯಾರದೇ ಮರ್ಜಿ ಒಳಗೆ ಇಲ್ಲ ಇಲ್ಲಿ. ನಾವು we are not under anybody's compassion on this earth. ನಾವು ನೋಡ್ರಿ ಲೋಕದಲ್ಲಿ ಯಾರದೇ ಕರುಣೆಯೂ ಇಲ್ಲ. In fact we have, Bible says in Romans chapter 9, ಹಂಗಿನಲ್ಲಿದ್ದೀರಾ ನೀವು. ಹಂಗು ಯೇಸುವಿನ ರಕ್ತ ನಮಗಾಗಿ ಚೆಲ್ಲಲ್ಪಟ್ಟಿದೆ, ನಾವೀಗ ಅದನ್ನು ವಾಪಸ್ ಕೊಡೋ ಹಂಗಿನಲ್ಲಿದ್ದೀವಿ ನಾವು. Romans chapter 9 mostly 11 to 13. Hallelujah. Okay, we will go further now. Still we are in our opening here. ಈಗಲೂ ಕೂಡ ಪ್ರಾರಂಭದ ವಾಕ್ಯದಲ್ಲೇನೇ ಇದ್ದೇವೆ. So how to close now here? ಹೇಗೆ ಮುಗಿಸೋದು ಇದನ್ನ? Hallelujah. Hallelujah. Say loudly hallelujah. Hallelujah. ಎಂದು ಆನಂದ ನನ್ನೇಸು ನೀಡುವ, ಎಂದು ಆನಂದ ನನ್ನೇಸು ನೀಡುವ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಆಮೆನ್. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಎಲ್ಲ ಕೈಗಳ ಮೇಲೆತ್ತಿ. Hallelujah. ಆನಂದವೇ, Hallelujah. ಆನಂದವೇ. ಎಲ್ಲರೂ Hallelujah. ಆನಂದವೇ, Hallelujah. Hallelujah. Still in our opening only we are. ನಾವೀಗಲೂ ಕೂಡ ಪ್ರಾರಂಭದ ವಾಕ್ಯದಲ್ಲೇನೇ ಇದ್ದೇವೆ. Okay, now she decided very strongly here. ಈಗ ನೋಡ್ರಿ ಆಕೆ ಗಟ್ಟಿಯಾಗಿ ನಿರ್ಧಾರ ಮಾಡಿದ್ದಾಳೆ. That's what in the beginning I was telling, the decisive decision. ನಾನು ಅದನ್ನೇ ಕೊಡ್ರಿ ಹೇಳಿದ್ದು ಒಂದು ಗಟ್ಟಿಯಾದಂತ ನಿರ್ಧಾರ. ನೀನು ಜೋರ ಮಾತಾಡಲ್ಲ ಮೈಕ್ ಹಿಡ್ಕೊಂಡು, ಜೋರ ಮಾತಾಡಿಲ್ಲ ಮೈಕ್ ಹಿಡ್ಕೊಂಡು. Hallelujah. Hallelujah. ಅವ್ರಿಗೆ ತಲೆ ಕಿವಿಗೆ ಹೋಗ್ಬೇಕು ಅವ್ರಿಗೆ, ಆಯ್ತಾ? ಇವನಿಗೆ ಮಾತಾಡ್ಕೊಳ್ತಾನೆ ಒಂದೊಂದ್ಸಲ, ಶಬ್ದನೇ ಬರಲ್ಲ. Hallelujah. The decisive decision now. ಆಕೆ ನೋಡ್ರಿ ಮಾಡಿದಂತ ನಿರ್ಧಾರ. She may die here. ಆಕೆ ತೀರೋಗ್ಬೋದು. Watch that oath, what she made here. ಆಕೆ ಮಾಡಿದಂತ ಅಲ್ಲಿ ನೋಡ್ರಿ ಪ್ರತಿಜ್ಞೆ ನೋಡ್ರಿ. The last chapter 4 last verses. 4ನೇ ಅಧ್ಯಾಯ ಕೊನೆ ಲೈನ್ ನೋಡ್ರಿ. Hallelujah. Hallelujah. When what she said in 16 last line. 16ನೇ ವಾಕ್ಯದಲ್ಲಿ ಕೊನೆ ಲೈನ್ ನೋಡ್ರಿ. If I perish, she said. ಆಕೆ ಹೇಳಿದ್ದು ಸತ್ತರೆ ಸಾಯುತ್ತೇನೆ ಎಂದು ಮೊರ್ದೆಕೈಗೆ ಮರಳಿ ಹೇಳಿಸಿದಳು. ಮೊರ್ದೆಕೈ ಹೇಳಿದೆ ಗೊತ್ತಾ, ಒಳ್ಳೆ ಕೆಲಸ ಮಾಡಿದೆ. ನಿನಗೆ ಅರ್ಥನೇ ಆಗ್ತಿಲ್ಲ. ಅದಾದ್ರೂ ಮಾಡು ಫಸ್ಟ್ ಕಡೆ, ಅದಾದ್ರೂ ಆಗುತ್ತಾ ನೋಡೋದು ನಿನ್ನ ಕೈಲಿ. ಅರ್ಥ ಆಗುತ್ತೆ ಏನು ಹೇಳ್ತಾ ಇದ್ದೀನಿ ನಾನು. ಚಂದ್ರೇಗೌಡರು ಏನು ಮಾಡ್ತಿದ್ದೀರಾ ನೀವಲ್ಲೇ ಕೇಳಿಸ್ಕೊಳ್ಳಿ. ಅದಾದ್ರೂ ಮಾಡು ಫಸ್ಟ್ ನಿನಗೆ, ಇಲ್ಲ ಇದು ಸರಿಯಾಗಿ ಕೆಲಸ ಮಾಡೋದು. Hallelujah.
ಯಾಕದನ್ನು ಹೇಳ್ತಾ ಇದ್ದೀವಿ ಅಂದರೆ, ನಮ್ಮ ಕಾಲದಲ್ಲೋ ನಿಮ್ಮ ಕಾಲದಲ್ಲೋ ಹೇಳ್ತಾರೆ ಗೊತ್ತಾ, ಮಾಡು ಇಲ್ಲ ಮಡಿ ಅಂತ ಹೇಳ್ತಾರಲ್ಲ, ಎರಡನೇದು ಮಾಡು ಅಂತ ಹೇಳುವ. ಮಾಡೋದಂತೂ ಆಗಲ್ಲ ನಿನ್ನ ಕೈಲಿ, ಎರಡನೇದು ಮಾಡು ಹೋಗಿದೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ ಹೇಳೋದಾಗಲಿ. ಓಕೆ, ಐ ನೋ ವಾಟ್ ಐ ಆಮ್ ಟಾಕಿಂಗ್ ಹಿಯರ್. ನನಗೆ ಗೊತ್ತು ನಾನು ಏನು ಮಾತಾಡ್ತಿದ್ದೀನಿ ಅಂತ. But the calling is very serious, remember. ಆದ್ರೆ ಕರೆ ಬಂದು ಬಹಳ ಎಚ್ಚರಿಕೆಯಲ್ಲಿರುತ್ತೆ. That's what, what I said, in the beginning, what I speak, I may give my life also for that. I am ready for that. ನೋಡ್ರಿ, ಮೊದಲೇ ಹೇಳಿದೆ, ನಾನು ಏನು ಮಾತಾಡ್ತೀನೋ ಅದು ಗಟ್ಟಿಯಾಗಿ ನಿಲ್ಕೋತೀನಿ, ಪ್ರಾಣ ಕೊಡೋಕೆ ಸಿದ್ಧವಾಗಿದೆ ನಾನು. I never turn back my word, I say. ನಾನು ಏನು ಹೇಳಿದ್ದು ಅಂದ್ರೆ ನನ್ನ ಮಾತಿಗೆ ನಾನು ಏನು ಹೇಳ್ತೀನಿ ಅದರಿಂದ ನಾನು ಹಿಂದೆ ಹೋಗಲ್ಲ. ಎಲ್ಲ ಕೈಗಳ ಮೇಲೆ. I have decided to follow Jesus. I have decided to follow Jesus. No turning back. No turning back. ಎಲ್ಲರೂ no turning back. ತೀರ್ಮಾನಿಸಿರುವೆ ನಾ ಸಾಗನಿತ್ಯ. ತೀರ್ಮಾನಿಸಿರುವೆ ನಾ ಸಾಗನಿತ್ಯ. ನಾ ತಿರುಗೆ, ಹೇಳಿ, ನಾ ತಿರುಗೆ. ಎಲ್ಲರೂ ಶಿಲ್ಬೆ ಕಡೆ ಕೈ ಚಾಚ್ರಿ. ಕ್ರೂಜೆಯು ಮುಂದೆ, ಲೋಕವು ಹಿಂದೆ. ಹೇಳಿ, ಕ್ರೂಜೆಯು ಮುಂದೆ, ಲೋಕವು ಹಿಂದೆ. ನಾ ತಿರುಗೆ. ಇನ್ನೊಂದ್ಸರಿ ಹೇಳಿ, ಕ್ರೂಜೆಯು ಮುಂದೆ, ಲೋಕವು ಹಿಂದೆ. ನಾ ತಿರುಗೆ. ಮನೇಲಿ ಕೂತ್ಕೊಂಡು 1,000 ಸಲ ಹೇಳು. ಎಲ್ಲಿ ತನಕ ಹೇಳ್ಬೇಕು? ಆ ಮೆಂಟಲ್ ಆಗೋ ತನಕ ಹೇಳ್ಬೇಕು, ಅವಾಗ ಬಿಡುಗಡೆ ಆಗೋದು. Hallelujah. Okay, the matter is very serious here. ಇಲ್ಲಿ ನೋಡ್ರಿ, ಅಲ್ಲಿ ಪರಿಸ್ಥಿತಿ If I perish, I perish. ನಾನು ಸತ್ರೆ ಸಾಯ್ತೀನಿ. ಎಷ್ಟು ಜನ ಹೇಳ್ತೀರಿ ಅದಕ್ಕೆ ನೀವು? ಸ್ತೋತ್ರ ಹೇಳ್ತಾರ ನೋಡಿ, ಇಲ್ಲಿ ಸ್ತೋತ್ರ ಹೇಳ್ತಾ ಇಲ್ಲ ಅದಕ್ಕೆ ನೀವು. It's very powerful. The 15-16 is very powerful. 15-16 ಬಹಳ ನೋಡ್ರಿ ಗಂಭೀರವಾಗಿದೆ. The decision should be such a way. ಆ ರೀತಿಯಾಗಿ ನಿರ್ಧಾರನೇ ಮಾಡಬೇಕು. Hallelujah. That's what the 1 Samuel 17, David also, पंगा ऐसा लिया, उसका जान भी जा सकता है. ನೋಡಬಹುದು, ಅದೇ ರೀತಿ 1 ಸಮುವೇಲ 18ರಲ್ಲಿ ದಾವೀದ ಅದೇ ರೀತಿ ಅವಕಾಶ ಕೊಡ್ತಾನೆ, ಅವನ ಪ್ರಾಣ ಹೋದ್ರೆ ಹೋಗ್ಬೋದಲ್ಲಿ. 10 ಅಡಿ ವ್ಯಕ್ತಿನ ಇವನು ಫೇಸ್ ಮಾಡ್ತಾ ಇದ್ದಾನೆ. 5.5 ಅಡಿ ಹುಡುಗ, ಜೀವ ಹೋಗುತ್ತೆ, ಈಗ ಅವನು ಹೋಗಬಹುದು, ಆದರೆ ಅದಕ್ಕೆ ಕೇರೆ ಮಾಡಲ್ಲ ಅದಕ್ಕೆ ಅವನು. ಬಟ್ he knows victory is me. ಆದ್ರೆ ದಾವೀದನಿಗೆ ಚೆನ್ನಾಗಿ ಗೊತ್ತು ಅಲ್ಲಿ ಜಯ ನಂದೇ ಅಂತ. Because God is standing with him. ಏನಕ್ಕಾಗಿ ಅಂದ್ರೆ ದೇವರು ಅಲ್ಲಿ ದಾವೀದನೊಟ್ಟಿಗಿದ್ದಾರೆ. Okay, let me compare that again. ನಾವು ತಿರುಗಿ ಹೋಲಿಕೆ ಮಾಡೋಣ. Esther has to be reminded. ಎಸ್ತೇರಳಿಗೆ ಜ್ಞಾಪಿಸಲ್ಪಡಬೇಕು. Go back to that is 1 Samuel 17. 1 ಸಮುವೇಲ 18ನೇ ಅಧ್ಯಾಯ ನೋಡಿ. Here the shepherd boy. ಇಲ್ಲಿ ನೋಡ್ರಿ, ಕುರಿಕಾಯ ಹುಡುಗ. The palace girl could not understand that. ಇದು ನೋಡ್ರಿ, ಅರಮನೆ ಹುಡುಗಿಗೆ ವಿಷಯ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗಲ್ಲ ಅದು. ಆಮೆನ್. Hallelujah. Hallelujah. ಭಕ್ತರುಗಳೇ, ನೀನು ಅರಮನೆಯಲ್ಲಿ ಇದ್ರೆ ಅರ್ಥ ಆಗಲ್ಲ ನಿನಗೆ. ನೀನು ಅರಮನೆಯಲ್ಲಿ ಇದ್ರೆ ಅರ್ಥ ಆಗಲ್ಲ. ಅಯ್ಯ, ಇವರಿಗೂ ಅರ್ಥ ಆಗ್ತಿಲ್ಲ, ಸುಮಾರು ಜನಕ್ಕೆ ಇದು. ನಾನು Hallelujah. 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 ನಿನಗೆ ಕಂಫರ್ಟಬಲ್ ಇರುತ್ತೆ ನೋಡು, ಅರ್ಥ ಆಗಲ್ಲ ಕೆಲವು ವಿಚಾರಗಳು ನಿನಗೆ. Hallelujah. 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 So someone has to remind her. ನಿಮಗೆ ಯಾರಾದ್ರೂ ವಾಕ್ಯಕ್ಕೆ ನೋಡ್ರಿ, ಯಾರಾದ್ರೂ ಜ್ಞಾಪಿಸಲೇಬೇಕು. That also Mordecai. ಅದು ಮೊರ್ದೆಕೈ ಜ್ಞಾಪಿಸಬೇಕು. No ordinary person. Mordecai is no ordinary man. ತಿಳಿದುಕೊಳ್ಳ್ರಿ, ಮೊರ್ದೆಕೈ ಬಂದು ಸಾಮಾನ್ಯ ವ್ಯಕ್ತಿ ಅಲ್ಲ. Serious than anyone on this earth right now. ನೋಡಬಹುದು, ನಮ್ಮೆಲ್ಲರಿಗಿಂತ ಬಹಳ ಎಚ್ಚರಿಕೆಯಲ್ಲಿದ್ದಾನೆ ಅವನು. ಭೂಮಿ ಮೇಲಿರೋ ಯಾರಿಗಿಂತಲೂ ಸೀರಿಯಸ್ ವ್ಯಕ್ತಿ ಅವನು ಆ ಕಾಲದಲ್ಲೂ. Hallelujah. 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 I love the dedication of Mordecai. ನನಗೆ ಮೊರ್ದೆಕೈನ ಆ ಒಂದು ತ್ಯಾಗನ ಬಹಳ ಇಷ್ಟ ಆಗುತ್ತೆ. Hallelujah. Hallelujah. Now remember the shepherd boy. ಈಗ ನೋಡ್ರಿ, ಕುರಿಕಾಯ ಹುಡುಗ ನೋಡ್ರಿ, Who know God. ಅವನಿಗೆ ದೇವರು ಯಾರು ಅಂತ ಗೊತ್ತು. Psalms 34:1-2. ಕೀರ್ತನೆ 34:1-2. Who says I praise God always. ನೋಡ್ರಿ, ಅವನು ಈ ರೀತಿಯಾಗಿ ಹೇಳ್ತಾನೆ, ಎಡಬಿಡದೆ ನಾನು ದೇವರನ್ನು ಕೊಂಡಾಡುವೆನು. This boy know what is calling. ಅವನಿಗೆ, ಆ ಹುಡುಗನಿಗೆ ಗೊತ್ತು ಅವನ ಕರೆ ಏನು ಅಂತ. What he is telling? ಅವನು ಏನ್ ಹೇಳ್ತಿದ್ದಾನೆ? Is there not a cause I am here? ಕಾರಣ ಇಲ್ಲದೆ ನಾನು ಇದ್ದೀನ. ಹೇಳ್ರಿ, ಕಾರಣ ಇಲ್ಲದೆ ಲೋಕದಲ್ಲಿ ಬದುಕಿದ್ದೀನ ನಾನು. ಕಾರಣ ಇಲ್ಲದೆ ಲೋಕದಲ್ಲಿ ಬದುಕಿದ್ದೀನಿ ನಾನು. ನಿನ್ನ ಗಂಡಂಗೆ ಈಗಲೇ ಹೇಳು, ಗಂಡ ಏನಾದ್ರು ಇಲ್ಲೇ ಇದ್ರೆ ನಿನಗಂತೂ ಅಲ್ಲ ಹೇಳು ನೋಡೋಣ. ಹೇಳ್ತಾರೆ ಬೇಕಾದ್ರೆ. ಚಂದಗೆ ಅರ್ಥ ಆಗೋದು, ಚೆನ್ನಾಗಿ ಚಂದಕ್ಕೆ ಚೆನ್ನಾಗಿ ಅರ್ಥ ಆಗೋದು, ಅಶ್ವಿನಿಗೆ ಅರ್ಥ ಆಗಿದೆ, ಅದಕ್ಕೆ ಧರಣೇಶ್ ಆಗ್ತಾರೆ. Hallelujah. ಓಕೆ, ಕಾರಣ ಇಲ್ಲಲ್ಲ ಇದ್ದೀನಿ ನಾನು ಇಲ್ಲಿ. ಕಾರಣ ಇಲ್ಲದೆ ಇದ್ದೀನಿ. ಹಾಂ, ಆಯ್ತಾ, ಅದು ಹೇಳಿ ನಿನ್ನ ಗಂಡಂಗೆ ಹೇಳು, ನಿನಗಂತೂ ಅಲ್ಲ ನಾನಿರೋದು. ನಿನ್ನ ಹೆಂಡತಿಗೆ ಹೇಳು, ನಿನಗಂತೂ ಅಲ್ಲ ನಾನಿರೋದು. ಚಂದಿಗೆ ಸಿಕ್ಕಾಪಟ್ಟೆ ನಗು ಬರ್ತಾ ಇದೆ ನೋಡ್ರಪ್ಪ, ಅವನ್ನ ಮದುವೆ ಸೆಟ್ಲ್ ಆಗಿದೆ, ಅದಕ್ಕೆ ನಗ್ತಾ ಇದೆ ನಾನು.
Hallelujah. ಎಲ್ಲರೂ ಈಗಲೇ ಹೇಳ್ಬಿಡಪ್ಪ, ಯಾರು ಬರ್ದೇ ಇರೋ ಮೇಲೆ ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ ಅವನು. Hallelujah. ಅವ್ರ ಮನೇಲಿ 2 ಮದುವೆ ಫಿಕ್ಸ್ ಆಗಿದ್ದಾವೆ. Hallelujah. Okay, chapter 5, we come to the chapter 5 here. 5ನೇ ಅಧ್ಯಾಯ ನೋಡಿ. Somehow we have to come out of that now here. ಆ ವಾಕ್ಯದ ಆಚೆ ಬರೋಣ ಈಗ. Hallelujah. Okay, which category you belong to here? ನೀವು ಈಗ ಯಾವ ಕ್ಯಾಟಗರಿ ಸೇರ್ಕೊಂಡಿದ್ದೀರಾ? If someone has to remind you your calling, ನಿಮ್ಮ ಕರೆ ಜ್ಞಾಪಿಸಬೇಕಾ? or else you are aware of your calling here. ಅಥವಾ ನಿಮ್ಮ ಕರೆ ನಿಮಗೆ ಏನು ಚೆನ್ನಾಗಿ ತಿಳಿದಿದೆಯಾ? This is what your decision today. ಇವತ್ತು ಇದು ನಿರ್ಧಾರ ಮಾಡಿ. ಇವತ್ತು ನಿರ್ಧಾರ ಮಾಡು. ನಿನಗೆ ಗೊತ್ತಾ ನೀನು ಏನಕ್ಕೆ ಈ ಲೋಕದಲ್ಲಿ ಇದೆಯಾ? Ephesians chapter 1:4. ಎಫೆಸ 1:4. Before the creation God has chosen you. ತಿಳ್ಕೊಳ್ಳ್ರಿ, ಈ ಲೋಕ ಉತ್ಪತ್ತಿಗಿಂತ ಮುಂಚೆನೇ ದೇವರು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. Not to have a big family, not to have a big business and job and just pleasing the world. No. ನೋಡಿ, ದೇವರು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡು ದೊಡ್ಡ ಅವರ ಮಾಡಕ್ಕೆ, ಕೆಲಸ ಮಾಡಕ್ಕೆ, ದೊಡ್ಡ ಕುಟುಂಬ ಮಾಡಕ್ಕೆ ಅಲ್ಲ. Just to be His witness. ನೀವು ಕೇವಲ ದೇವರಿಗೆ ಸಾಕ್ಷಿಯಾಗಿ ಜೀವಿಸಕ್ಕೆ. To live for His glory. ಆತನ ಮಹಿಮೆಗಾಗಿ ನೀವು ಜೀವಿಸಕ್ಕೆ. Hey, what exactly Jesus, do you know why Jesus come in a form of man? ಏನಕ್ಕೆ ಯೇಸು ಸ್ವಾಮಿ ಅಲ್ಲಿ ನರನು ಅವತಾರ ಎತ್ತಿ ಬರಬೇಕಾಯ್ತು? Okay, when people watch Jesus, ಜನಗಳು ಯೇಸು ಸ್ವಾಮಿ ನೋಡಿದಾಗ, ಮೇಘ ಎದ್ದು ಮುಖ ತೊಳ್ಕೊಂಬರ ಹೋಗಿ ನೀನು, ಇಲ್ಲಿ ನಿಂತ್ಕೋ, ಹಿಂದ್ಗಡೆ ಹೋಗಿ ನೀನು. Hallelujah. God want to show what His character, who He is. ನೋಡ್ರಿ, ದೇವರು ನಮ್ಮನ್ನು ಆಯ್ಕೆ ಮಾಡ್ಕೊಂಡಿರೋದು ಆತನ ಗುಣ ಏನು ಅಂತ ತೋರಿಸೋದಕ್ಕೆ. Now I am talking about Jesus here. ನಾನು ಯೇಸು ಸ್ವಾಮಿಗೆ ಬಗ್ಗೆ ಹೇಳ್ತಾ ಇರೋದು. Why God came in the form of man, Jesus? ದೇವರು ಏನಕ್ಕಾಗಿ ಮನುಷ್ಯನ ರೂಪವೆತ್ತಿ ಬರಬೇಕಾಯ್ತು? He had a compassion. ಆತನಿಗೆ ಒಂದು ಎಲ್ಲರ ಮೇಲೆ ಕರುಣೆ ಇದೆ. He is the people. ಜನಗಳ ಸ್ವಸ್ಥೆ ಮಾಡಬೇಕು. He paid the even tax of Peter. ಆತನ ನೋಡ್ರಿ, ಯೇಸು ಸ್ವಾಮಿ ಪೇತ್ರನ ಟ್ಯಾಕ್ಸ್. He raised the dead boy, that the widow's son. ನೋಡಬಹುದು, ಆಕೆ ವಿಧವೆ ಮಗನ ಸತ್ತೋದನ್ನೇ ತಿಳಿಸಿದ್ರು ದೇವರು. Through that you can see what kind of character God is having. ಅದ್ರ ಮೂಲಕ ಗೊತ್ತಾಗುತ್ತೆ ಯೇಸು ಸ್ವಾಮಿಯ ಗುಣ ಏನು ಅಂತ ನಿಮಗೆ. ದೇವರ ಗುಣ ಏನು ಅಂತ ಗೊತ್ತಾಗುತ್ತೆ ಯೇಸು ಮೂಲಕ ನಿಮಗೆ. ಹಲ್ಲೆಲೂಯಾ. ಅರ್ಥ ಆಗುತ್ತೆ ನಿಮಗೆ? ಹಲ್ಲೆಲೂಯಾ. ಬೈಬಲ್ ಓದಿ ಗೊತ್ತಾಗುತ್ತೆ ನಿಮಗೆ. ಓ, ಯಾರಿಗೂ ಗೊತ್ತಪ್ಪ ದೇವ್ರ ವಿಚಾರ ನಮಗೆ? ದೇವ್ರು ಎಲ್ಲಿದ್ದಾನೋ? ದೇವರು ಮನುಷ್ಯನಾಗಿ ಬಂದಿದ್ದಾನಲ್ಲಿ. ಆತನು ನಿಮ್ಮನ್ನ ಪ್ರೀತಿ ಮಾಡೋದು ನೋಡ್ಬೋದು. ಕುರುಬನಿದ ಕುರಿಗಳಿದಾರೆ ಅಂತ ಹೇಳಿ ಪ್ರೀತಿ ಮಾಡಿಲ್ವಾ ಅಲ್ಲಿ? ಅಲ್ಲಿ ಗೊತ್ತಾಗುತ್ತೆ ದೇವ್ರ ಏನ್ ಗುಣ ಅಂತ ಹೇಳಿ ನಮಗೆ. ಓ, ಯಾರಿಗೂ ಗೊತ್ತಿಲ್ಲ, ಅದ್ಯಾವುದೋ ದೊಡ್ಡ ಬೆಳಕಂತ ಅಲ್ಲೆಲ್ಲ ಒಂದಿದೆ. ನೋ 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 ನೋ. ಆತನ ಗುಣಾತಿಶಯಗಳು ಯೇಸುವಿನ ಮೂಲಕ ತೋರಿ ಬಂದಿದೆ ಅಲ್ಲಿ. Hallelujah. Now through you and me now. ಈಗ ನನ್ನ ಮತ್ತು ನಿಮ್ಮ ಮೂಲಕ. Hallelujah. Now the decision she made is very powerful here. ನೋಡ್ರಿ, ಆಕೆ ಮಾಡಿದ ನಿರ್ಧಾರ ನೋಡ್ರಿ ಬಹಳ ಗಟ್ಟಿಯಾಗಿದೆ. As she made the decision strongly, ಆಕೆ ನೋಡ್ರಿ ಗಟ್ಟಿಯಾಗಿ ನಿರ್ಧಾರ ಮಾಡಿದ ನಿಮಿತ್ತ the heaven become alert, very alert here. ನೋಡಬಹುದು, ಪರಲೋಕನೇ ಸಿದ್ಧವಾಯ್ತಲ್ಲಿ. When you make strong decisions, ನೀವು ಯಾವಾಗ ಗಟ್ಟಿಯಾದ ನಿರ್ಧಾರ ಮಾಡ್ತೀರಾ, whole heaven will stand for you. ನಿಮಗೋಸ್ಕರ ಪರಲೋಕನೇ ನಿಲ್ಲುತ್ತೆ. When our meeting was attacked very long years back in Kerala, ಬಹಳ ವರ್ಷಗಳ ಹಿಂದೆ ನಮ್ಮ ಕೇರಳದಲ್ಲಿ ಮೀಟಿಂಗ್ ಮೇಲೆ ಅಟ್ಯಾಕ್ ಮಾಡಿದ್ರು. I am not leaving the stage. ನಾನೇ ಸ್ಟೇಜ್ ಬಿಟ್ಟು ಹೋಗಿರಲಿಲ್ಲ, ಅಲ್ಲೇ Police are dragging me. ಪೊಲೀಸರು ನಡ್ಕೊಂಡು ಹೋಗ್ತಾ ಇದ್ರು. My wife, she's sitting back. ಶೋಭಾಟಿ ಇಂದ ಕೂತಿದ್ರು. Daughter was very small girl. ನನ್ನ ಮಗಳು ಚಿಕ್ಕ ಹುಡುಗಿಯಾಗ. My son still not born that time. ನನ್ನ ಮಗ ಹುಟ್ಟೇ ಇದ್ದಾಗ. I said no, still this message over, I am not going to leave the mic here. ನಾನು ಹೇಳಿದೆ, ಅಲ್ಲಿ ಸಂದೇಶ ಮುಗಿಯೋವರೆಗೂ ನನ್ನ ಮೈಕ್ ಬಿಟ್ಟು ಕೆಳಗೆ ಇಳಿಯಲ್ಲ. And there was a heavy rain started. ಅಲ್ಲಿ ನೋಡಬಹುದು, ಮಳೆ ಕೂಡ ಗಟ್ಟಿಯಾಗಿ ಶುರು ಆಯ್ತು. Such a cloud, I never saw that. ಅಂತ ಮೋಡ ನಾನು ಇವತ್ತರೆಗೂ ನೋಡೇ ಇಲ್ಲ ಅಲ್ಲಿ. Hallelujah. Hallelujah. When I stood strong there, ನಾನು ಯಾವಾಗ ಅಲ್ಲಿ ಗಟ್ಟಿಯಾಗಿ ನಿಂತೆ, those who had those knives and all, they gave their life to Christ. ನೋಡಬಹುದು, ಅಲ್ಲಿ ಯಾರ್ಯಾರು ಚಾಕು ಕಿತ್ಕೊಂಡು ನಿಂತಿದ್ರು ಅವರೆಲ್ಲರೂ ಕೂಡ ಯೇಸು ಸ್ವಾಮಿಗೆ ಅವ್ರ ಜೀವನ ಒಪ್ಪಿಸ್ಕೊಂಡ್ರು. ಆ ಮಚ್ಚು ಕೂಡ್ಲು ಹಿಡ್ಕೊಂಡ್ ಬಂದವ್ರು ಯೇಸು ನಂಬ್ಕೊಂಡ್ರಲ್ಲಿ. Hallelujah. ಆ ಗುಂಡ ಅದು ಹೆಂಡತಿಗೆ ಆ 2 ಕಿಡ್ನಿ ಫೇಲ್ಯೂರ್, ಅದು ಗುಣ ಆಯ್ತು ಅಲ್ಲಿ. ಅದು ಇಲ್ಲಿ ನೋಡಿ, ಇಲ್ಲೇನೆ ನೀವು ಯಾರು ಬಂದಾಗ ನಿಮಗೆ ಲೇಟ್ ಆಗುತ್ತೆ ಕೆಲವು. ಅಲ್ಲಿ ನೋಡ್ರಿ, ಮೀಟಿಂಗ್ಗಳಿಗೆ ಹೋದ ಪ್ಲೇಸ್ ಅಲ್ಲಿ ಏಸಪ್ಪ ಪಬ್ಲಿಕ್ ಅಲ್ಲಿ ಇದ್ದಾಗ ನೋಡಿ ನೀವು, ಆ ಮಿರಕಲ್ಗಳು ಆ ಸ್ಪಾಟ್ ಅಲ್ಲೇ ಆಗ್ತಾ ಇರ್ತದೆ. ಯು ಮೇ ಥಿಂಕ್ ಐ ನೀಡ್ ಎ ಸ್ಪಾಟ್ ಮಿರಕಲ್. ನೀವು ಅನ್ಕೊಂತೀರಲ್ವಾ ನನಗೂ ಈ ಕ್ಷಣದಲ್ಲಿ ಅದ್ಭುತ ಆಗ್ಬೇಕು ಅಂತ? ಗೋ ಟು ಪಬ್ಲಿಕ್. ನೀವು ಅಲ್ಲಿ ನೋಡಿ ಸಾರ್ವಜನಿಕರ ನಡುವೆ ಹೋಗ್ರಿ. ಸರಿಯಾಗಿ ಹೇಳಿ, ಬಾಯ್ ಜೋರಾಗಿ ಹೇಳೋರಿಗೆ. Hallelujah. Hallelujah. I said, do you want the miracle on the spot? ನಿಮಗೆ ಅದೇ ಕ್ಷಣದಲ್ಲಿ ಬಿಡುಗಡೆ ಆಗಬೇಕಾ ನಿಮಗೆ? Or you want to see a miracle through you? ಅಥವಾ ನಿಮ್ಮ ಮೂಲಕ ಅದ್ಭುತ ನೋಡಬೇಕಾ? Go to the public. ನಾನು ಹೇಳಿದ್ದು ಜನಗಳ ಮಧ್ಯೆ ಹೋಗಿ. Hallelujah. ಜನಗಳ ಮಧ್ಯೆ ಬೀದಿಲಿ ನಿಂತ್ಕೊ ನೀನು. Hallelujah.
ಅವಾಗ ದೇವರನ್ನ ನೀನು ಕಟ್ಟಕಟ್ಟೆ ಮೇಲೆ ನಿಲ್ಲಿಸ್ದಂಗೆ ನೀನು ಹಲ್ಲೆಲೂಯ ಮಾಡಲೇಬೇಕು. ಅದರಗಿರುತ್ತೆ. That's what you can bring God such a state he has to do. ನೋಡಬಹುದು ಆ ರೀತಿಯಾಗಿ ದೇವರು ತಂದು ದೇವರು ಮಾಡಲೇಬೇಕಾಗುತ್ತಾಗ. That's what happening here. ಅದೇ ಆಗ್ತಾ ಇರೋದು. She will be killed now. If God's favor not coming, she will be killed here. ನೋಡ್ರಿ ದೇವರ ಬರ್ದು ಹೋದ್ರೆ ಆಕೆನೇ ಸತ್ತೋಗ್ತಾಳೆ ಈಗ. Hallelujah. So now as she entered the king's place, ನೋಡಿ ಆಕೆ ರಾಜನ ಅರಮನೆಗೆ ಹೋದಾಗ and God's favor through that king has appeared to her. ನೋಡಬಹುದು ಅಲ್ಲಿ ರಾಜನ ಮೂಲಕ ದೇವರ ದಯೆ ದೊರಕುತ್ತೆ ಆಕೆಗೆ. Hallelujah. How many of you experienced the God's favor in your life here? ಎಷ್ಟು ಜನ ದೇವರ ದಯೆಯನ್ನು ಅನುಭವಿಸ್ತೀರಾ ನೀವು? Hallelujah. Hallelujah. 5:3. ಹೆಸರು 5:3. I remember once in Hirisave there was a Catholic area, some mob, they were against the Christian, whole Christian community. ಒಂದ್ಸಾರಿ ಅಲ್ಲಿ ಇರಿಸಾವೆ ಹತ್ರ ಒಂದು ಹಳ್ಳಿಲಿ ಅಲ್ಲಿ ರೋಮನ್ ಕ್ಯಾಥಲಿಕ್ ವಿರುದ್ಧ ಒಂದು ದೊಡ್ಡ ಜನಗಣೆ ಇದ್ದಿತ್ತು. And they were feared to come out of the village. ನೋಡಬಹುದು ಹಳ್ಳಿ ಜನಗಳು ಆ ಹಳ್ಳಿಯಿಂದ ಆಚೆ ಬರಕ್ಕೆ ಭಯ ಪಡ್ತಾ ಇದ್ರು. Hirisave Nuggehಳ್ಳಿ ಕಡೆ ಆ ಕಡೆ ದಾಸಪುರ ಅನ್ನೋದು. That time we and myself, the CSI George, we went to that place. ನಾನು ಮತ್ತೆ CSI ಜಾನ್ ಅವರು ಇಬ್ರು ಕೂಡ ಸ್ಥಳಕ್ಕೆ ಹೋದ್ವಿ. Before we go, ನಾವು ಹೋಗೋ ಮುಂಚೆನೆ we met the revenue minister that time. ನಾವು ಆ ಸಮಯದಲ್ಲಿ ರೆವೆನ್ಯೂ ಮಿನಿಸ್ಟರ್ ಮೀಟ್ ಮಾಡಿ All the deputy collectors will come under the authority of revenue minister. ನೋಡ್ರಿ ಎಲ್ಲಾ ಡಿಸಿಗಳು ಕೂಡ ಕಂದಾಯ ಮಂತ್ರಿ ಕೆಳಗೇನೆ ಬರ್ತಾರೆ. ಅದು ಗೊತ್ತಾ? We met that man. ನಾವು ವ್ಯಕ್ತಿನ ಸಂಧಿಸಿ And he called the deputy collector. ಅವರು ಡಿಸಿ ಫೋನ್ ಮಾಡಿದ್ರು. These two boys is coming. ಇಬ್ರು ಹುಡುಗರು ಹೋಗ್ತಾ ಇದ್ದಾರೆ. Help them. ಅವರಿಗೆ ಸಹಾಯ ಮಾಡಿ. Hallelujah. Hallelujah. The whole police came with us. ನಮ್ಮೊಟ್ಟಿಗೆ ಎಲ್ಲ ಪೊಲೀಸರು ಬಂದ್ರು. We had that favor from that minister now. ನಮಗೆ ನೋಡ್ರಿ ಆ ದಯ ಬಂದ್ಬಿಟ್ಟು ಆ ಕಂದಾಯ ಮಂತ್ರಿಯಿಂದ ಬಂದಿತ್ತು. DCSP are with us now. ನೋಡಬಹುದು DCSP ಮಟ್ಟಿಗಿದ್ರು. And those gundos cannot come out of their houses. ನೋಡಬಹುದು ಅಲ್ಲಿ ಯಾರು ರೌಡಿಗಳಿದ್ರು ಮನೆಯಿಂದ ಆಚೆ ಬರಕ್ಕಾಗಲ್ಲ. And we restored everything back to those Christian community. ನಾವು ನೋಡಬಹುದು ಆ ಕ್ರಿಶ್ಚಿಯನ್ ಏನೇನು ಜನಗಳಿದ್ರು ಅವ್ರಿಗೆಲ್ಲರೂ ತಿರುಗಿ ಅವ್ರ ಪುನಃ ವಾಪಸ್ಬಿಟ್ಟು ನಾವು ಬಂದ್ವಿ ಅವರಿಗೆ. Few days back, mostly last year, I met one person from that village. ಹೋದ ವರ್ಷ ಒಬ್ಬ ವ್ಯಕ್ತಿನ ಆ ಊರನ್ನ ಸಂಧಿಸಿದೆ. I told we visited your village. ನಾನು ಹೇಳಿದ ವ್ಯಕ್ತಿಗೆ ನಿಮ್ಮ ಊರಿಗೆ ಬಂದಿದ್ವಿ ನಾವು. Do you remember? ನಿಮಗೆ ಜ್ಞಾಪಕ ಇದೆಯಾ? He said no sir. ಅವ್ರಿಗೆ ಗೊತ್ತಿಲ್ಲ. And I reminded what exactly happened, that history. ಅವ್ರಿಗೆ ಏನಾಯ್ತು ಇತಿಹಾಸ ಎಲ್ಲ ಹೇಳಿದೆ ಅವರಿಗೆ. Hallelujah. Hallelujah. That's how you move always with the God's favor. ನೀವು ಆ ರೀತಿಯಾಗಿ ನೋಡ್ರಿ ದೇವರ ದಯೆಯಲ್ಲಿ ಮುಂದುವರಿತಾ ಹೋಗ್ತೀರಾ. With high authority. ನೋಡಬಹುದು ದೊಡ್ಡ ಅಧಿಕಾರದಲ್ಲಿ. ನೋಡಿ ಪರಲೋಕನೇ ನಿಮ್ಮ ಸಹಾಯಕ್ಕೆ ನಿಂತಿರುತ್ತಾನೆ. ಆಮೆನ್. Hallelujah. Such a way you will move. ಆ ರೀತಿಯಾಗಿ ನೀವು ಮುಂದುವರಿತಾ ಹೋಗ್ತೀರಾ. You are nothing when you are facing the interview. ನೀವೇನಾದ್ರು ಇಂಟರ್ವ್ಯೂಗೆ ಹೋದಾಗ, maybe when you are going for your exams, ಒಂದು ಎಕ್ಸಾಮ್ ಬರೆಯಕ್ಕೆ ಹೋದಾಗ, maybe next time check up for the medical. ಅಥವಾ ಮುಂದಿನ ಸಾರಿ ಮೆಡಿಕಲ್ ಚೆಕಪ್ ಹೋದಾಗ, you no need to worry. ನೀವು ಚಿಂತಿಸೋದು ಬೇಡ. The God is the healer. He will give you the report. You are healed already. ನೋಡಿ ತಿಳಿದುಕೊಳ್ಳ್ರಿ, ದೇವರ ಸ್ವಸ್ಥಕಾರನಾಗಿದ್ದಾನೆ. ಆತನ ಸ್ವಸ್ಥತೆಯ ಒಂದು ರಿಪೋರ್ಟ್ ಅನ್ನು ಕೊಡ್ತಾನೆ. Bible says in Isaiah 53:4 and 5. ಯೆಶಾಯ 53:4-5 ಹೇಳುತ್ತೆ, you are healed by his stripes. ನೋಡ್ರಿ ದೇವರ ಕೀರ್ತಿ ಹೇಳುತ್ತೆ, ಆತನ ಬಾಸುಟಗಳಿಂದ ಗುಣವಾದವು. Maybe what is the stage of that HIV or maybe cancer, whatever. HIV ಯಾವುದೇ ಸ್ಟೇಜ್ ಅಲ್ಲಿ ಇರಲಿ, ಆ ಕ್ಯಾನ್ಸರ್ ಯಾವುದೇ ಸ್ಟೇಜ್ ಅಲ್ಲಿ ಇರಲಿ, ಅದು 4th ಸ್ಟೇಜ್ ಅಲ್ಲಿ ಇದ್ರೆ ಇನ್ನೂ ಸ್ಪೀಡ್ ಆಗಿ ಗುಣ ಆಗುತ್ತೆ ಅದು. Hallelujah. Hallelujah. ಫಸ್ಟ್ ಸ್ಟೇಜ್ ಅಲ್ಲಿ ಇದ್ರೆ ಯೋಹಾನ 11 ಲಾಜರನು ಹುಷಾರಿಲ್ಲ, ಏಸಪ್ಪ ತಿರುಗಿ ನೋಡ್ಲಿಲ್ಲ, ಸತ್ತೋದ ಅಂದ್ರೂ ಏನ್ ಚಿಂತೆ ಇಲ್ಲ, 4 ದಿನ ಆದ್ಮೇಲೆ ಬರ್ತಾ ಇದಾರೆ ಬೇಗ. ಸ್ಟಿಲ್ ಈಸ್ ಆನ್ ದ ರೈಟ್ ಟೈಮ್. Hallelujah. Now the God's favor. What kind of favor here? ನೋಡಬಹುದು ಯಾವ ರೀತಿಯಾದ ದೇವರ ದಯೆ ಇದು. Watch that verses 2:5-2. ಎಷ್ಟೆರಡು 5:2 ವಾಕ್ಯ. Even you can receive the half of the kingdom. ನೋಡಬಹುದು ಅರ್ಧ ರಾಜ್ಯನೇ ಪಡ್ಕೋಬಹುದು. Half of my kingdom. ನೋಡಬಹುದು ಅರ್ಧ ರಾಜ್ಯನೇ ಪಡ್ಕೋಬಹುದು. Hallelujah. Hallelujah. Today see here she has to wait to meet her king. ನೋಡಬಹುದು ಇಲ್ಲಿ ಆಕೆ ರಾಜನನ್ನ ಅಲ್ಲಿ ಸಂಸದಕ್ಕೆ ಕಾಯ್ತಾ ಇದ್ದಾಳೆ. Own husband. ಸ್ವಂತ ಗಂಡ ಆತ. But no permission. ಆದ್ರೆ ನೋಡ್ರಿ ಆಕೆಗೆ ಅಪ್ಪಣೆ ಇಲ್ಲ. But here ಅಲ್ಲಿ the King of Kings, ರಾಜಾಧಿರಾಜನು, the Lord of Lords, ದೇವಾಧಿದೇವನು, Jesus Christ, ನೋಡಬಹುದು ಯೇಸು ಕ್ರಿಸ್ತನು he is waiting for you. ನಿಮಗೋಸ್ಕರ ಕಾಯ್ತಾ ಇದ್ದಾನೆ. Whenever you come on your knees, ಯಾವಾಗಲೂ ನೀವು ಮೊಣಕಾಲಲ್ಲಿ ಬರ್ತೀರಾ, he will stand you next to you only. ಹಾಲೆಲೂಯಾ. ನಿಮ್ಮ ಪಕ್ಕದಲ್ಲೇ ದೇವರು ನಿಂತಿರ್ತಾನೆ. You don't need to wait. ನೀವು ಕಾಯಲೇ ಬೇಕಾಗಿಲ್ಲ. Not half of the kingdom. ಅಲ್ಲಿ ನೋಡಬಹುದು ಕೇವಲ ಅರ್ಧ ರಾಜ್ಯ ಮಾತ್ರನೇ ಅಲ್ಲ. Hallelujah. Hallelujah. One of the saying of the Jesus on the cross. ನೋಡಬಹುದು ಯೇಸು ಸ್ವಾಮಿ ಶಿಲುಬೆ ಮೇಲೆ ಒಂದು ಮಾತು ಕೇಳಿಸ್ಕೊಳ್ಳಿ. Today you will be with me in my paradise. ಇವತ್ತೇ ನಿನ್ನ ಸಂಗಡ ಪರದೇಶದಲ್ಲಿರುವೆ. Hallelujah.
No, say loudly, not the half of the kingdom. ಜೋರಾಗಿ ಹೇಳ್ರಿ, ಅರ್ಧ ರಾಜ್ಯ ಅಲ್ಲ, Whole kingdom of God belongs to me. ಅಲ್ಲಿ ದೇವರ ರಾಜ್ಯ ನನಗೆ ಸಂಬಂಧಪಟ್ಟಿದೆ. Hallelujah. Hallelujah. See, watch her. She is not interested what the king is offering here. ನೋಡ್ಬೋದು ಅಲ್ಲಿ ಅವನ ಮಾತಿನ ಮೇಲೆ ಆಕೆಗೆ ಅಷ್ಟು ಇದೇ ಇಲ್ಲ, ಆಕೆ ನೋಡ್ರಿ ಗಮನ ಇಲ್ಲ. She is having her goal. She had their own goal, particular goal. ಆಕೆ ನೋಡ್ರಿ ಒಂದು ಗುರಿಯಲ್ಲಿ ಬಂದಿದ್ದಾಳೆ. What is that goal? ಆ ಗುರಿ ಏನು? The Son of Man manifested to remove the demonic world. ಅಲ್ಲಿ ನೋಡ್ಬೋದು, ಅಲ್ಲಿ ಮನುಷ್ಯ ಕುಮಾರ ನೋಡ್ರಿ, ಅಲ್ಲಿ ಸೈತಾನ ರಾಜ್ಯ ನಾಶ ಮಾಡಿದ್ನಲ್ಲ. Hallelujah. Hallelujah. So what is she's having that goal here? ಆಕೆಗೆ ಇರ್ತಕ್ಕಂಥ ಗುರಿ ಏನು? She's not thrown out through the blessings. No. ನೋಡ್ಬೋದು, ಆಕೆಗೆ ಅಲ್ಲಿಂದ ಏನು ಆಚೆ ಹೋಗ್ತಾ ಇಲ್ಲ. ಆಕೆ ಅವಳು ಆ ಬ್ಲೆಸ್ಸಿಂಗ್ ಇಂದ ಮೈ ಮರಿಲಿಲ್ಲ ಅವಳು. Hallelujah. ನೀವು ಮೈ ಮರೆತು ಬಿಡ್ತಿಲ್ಲ. ನೀನು ಅರಮನೆಗೆ ಹೋದ್ರೆ ಮೈ ಮರಿತಿ ಹೇಳಿದಲ್ಲ. ಹುಡುಗಿರು ಮದುವೆ ಆದ್ಮೇಲೆ ಹಂಡೆಗಳಾಗ್ಬಿಡ್ತವೆ, ಆಗುತ್ತಾ? ಇನ್ನೆಲ್ಲ ಮೈ ಮರೆತು ಬಿಡ್ತಾವಲ್ಲ, ಆ ಥರ ಇಲ್ಲ ಇಲ್ಲಿ ಇದು. Hallelujah. Hallelujah. She is so right on target with her goal. ನೋಡ್ಬೋದು, ಆಕೆ ಗುರಿಯಲ್ಲಿ ಆಕೆ ಎಚ್ಚರಿಕೆಯಿದ್ದಾಳೆ, ಅದು ಸರಿಯಾಗಿದ್ದಾಳೆ ಆಕೆ. Hallelujah. Hallelujah. Tell the next person, ಪಕ್ಕದವ್ರಿಗೆ ಹೇಳ್ರಿ, be right on your goal. ನಿನ್ನ ಗುರಿಯಲ್ಲಿ ನೀನು ಸರಿಯಾಗಿರೋ. ಸ್ತೋತ್ರ ಹೇಳ್ಬೇಕು ಇವರು, ಸ್ತೋತ್ರ ಹೇಳಿದ್ರೆ ಇವರು ನಾನು ನೋಡಿದ್ರೆ ಮಾತ್ರ ನಗದಿವರು, ನಾನು ನೋಡಿದ್ರೆ ಮಾತ್ರ ಸ್ತೋತ್ರ ಹೇಳೋದಿವ್ರು. ಇಲ್ಲಾಂದ್ರೆ ಮೂತಿ ಹಿಂಗೆ ಇರ್ತಿರೋದು, ಮೂತಿ ಬೀಳೋದು. Hallelujah. ನಿನ್ನ ಮೂತಿ ಯಾಕೆ ನೋಡಲ್ಲ ಗೊತ್ತಾ? ನಾನು ಮೆಸೇಜ್ ಮಾಡೋಕ್ಕಾಗಲ್ಲ. ಆಮೇಲೆ ನಿನ್ನ ಮೂತಿ ನೋಡ್ರೆ ಬೇಗ ನಿಲ್ಸಂಗೆ ಆಗ್ತೀನಿ. ಅದಕ್ಕೆ ಯೂಶಲಿ ನೋಡೋದು, ಸುಮ್ಮನೆ ಗೋಡೆ ಕಡೆ ನೋಡ್ತಾ ಇರ್ತೀನಿ ಅಷ್ಟೇ. Hallelujah. So be right on your target in what the goal God has given you. ಅಲ್ಲಿ ದೇವ್ರಿಗೆ ಏನು ಗುರಿ ಕೊಟ್ಟಿದ್ದಾನೆ, ಆ ಗುರಿಯಲ್ಲಿ ಸರಿಯಾಗಿರ್ರಿ ನೀವು. In the beginning I told what is the goal. ನಾನು ಪ್ರಾರಂಭದಲ್ಲಿ ಹೇಳಿದೆ ಗುರಿ ಏನು. This life is a chance to magnify God's glory. ತಿಳಿದುಕೊಳ್ಳ್ರಿ, ದೇವ್ರಿಗೆ ಒಂದು ಕೊಟ್ಟರೆ ಅವಕಾಶ ಆಯ್ತು ದೇವರ ಮಹಿಮೆಯನ್ನು ಪ್ರಕಾಶ ಪಡಿಸಕ್ಕೆ. Maybe you want a big business. ದೊಡ್ಡ ವ್ಯವಹಾರ ಬೇಕಾ? Support, you say, Lord, I support the ministry. ನೀವು ದೇವರಿಗೆ ಹೇಳ್ರಿ, ದೇವರೇ ಬರ್ತಕ್ಕಂಥ ಇದರಲ್ಲಿ ನಾನು ನಿನಗೆ ಕಾಣಿಕೆಯನ್ನು ಸಲ್ಲಿಸ್ತೀನಿ ಅಂತ. ಸೇವೆಗೆ ಸಪೋರ್ಟ್ ಮಾಡ್ತೀನಿ, ಅದಕ್ಕೆ ನನ್ನ ಬಿಸ್ನೆಸ್ನ ಏರ್ಸು ಅಂತ ಹೇಳು ನೀನು. Hallelujah. ನೀನು ಖಜಾನೆ ಮಾಡ್ಕೊಳಕ್ಕಲ್ಲ ನೀನು. ಅಂಥವ್ರಿಗೆ ಬರೋದು ಬೇಡ. ಅಂಥವ್ರಿಗೆ ಅವನಿಗೆ ಲಾಸ್ ಆದರೆ ಹಂಗೆ ಆಗಲಿ ಅಂತ ಹೇಳ್ತೀನಿ ನಾನು. ಅಲ್ಲಿ ದೇವ್ರಿಗೆ ಕೊಡೋದಲ್ಲೇ ಖಜಾನೆ ಇಟ್ಕೊಂಡಿರ್ತಾನಲ್ಲ, ಬ್ಯಾಂಕೇ ಮುಚ್ಚೋಗ್ಲಿಲ್ಲ, ಏನು ಚಿಂತೆ ಇಲ್ಲ. Hallelujah. The only goal we on this earth to magnify God. ತಿಳಿದುಕೊಳ್ಳ್ರಿ, ನಾವು ಬದುಕೋದು ಒಂದೇ ಒಂದು ಉದ್ದೇಶ, ದೇವರನ್ನ ನಾವು ಮಹಿಮೆ ಪಡಿಸೋದಕ್ಕೆ. Maybe you constructed a big house mansion. ನೀವು ದೊಡ್ಡ ಮನೆ ಕಟ್ಟಿರ್ಬೋದು. People come to you. ಜನಗಳು ನಿಮ್ಮ ಬಳಿ ಬರ್ತಾರೆ. Have prayer on government holidays. ಅಲ್ಲಿ ಸರ್ಕಾರ ರಜೆ ದಿನಗಳಲ್ಲಿ ಮನೆಗಳಲ್ಲಿ ಆರಾಧನಾ ಕೂಟ ಇಟ್ಕೊಳ್ಳಿ. Weekly have a prayer in your home. ವಾರ ಮನೆಯಲ್ಲಿ ಪ್ರಾರ್ಥನಾ ಕೂಟ ಇಟ್ಕೊಳ್ಳಿ. When we don't have a place in Bangalore, ನಮಗೆ ಬೆಂಗಳೂರಲ್ಲಿ ಅಲ್ಲಿ ಪ್ರಾರ್ಥನಾ ಜಾಗ ಇದ್ದಾಗ Devu gave his house for the church. ನೋಡ್ಬೋದು, ದೇವರನ್ನ ಅವ್ರ ಮನೆನ ನಮಗೆ ಕೊಟ್ಟರು ಅಲ್ಲಿ ಪ್ರಾರ್ಥನೆ ಮಾಡಕ್ಕೆ. Like in 2 Samuel 6:10-12. 2 ಸಾಮುವೇಲ 6ನೇ ಅಧ್ಯಾಯ 10-12. They how the Obed-Edom he gave his home for the ark of the covenant. ಯಾವ ರೀತಿ ಒಬ್ಬ ನೋಡ್ರಿ ದೇವರ ಮಂಜೂಷಕ್ಕೆ ಜಾಗ ಕೊಟ್ಟನಲ್ಲ ಆ ರೀತಿ. 2 Samuel 2 ಸಾಮುವೇಲ 6 6ನೇ ಅಧ್ಯಾಯ 10-12. 10-12. 2 ಸಾಮುವೇಲ 6 ಬರ್ಕೊಂಡಿಲ್ಲ, ಕೆಲವರು ನನ್ನ ಮುಖ ನೋಡ್ತಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ನಿಮಗೆ. 2 ಸಾಮುವೇಲ 6 10-12 ಹೇಳ್ತಾ ಇದ್ದೀನಿ ನಾನು. Hallelujah. Just 3 months only 3 months. ಕೇವಲ ನೋಡ್ರಿ 3 ತಿಂಗಳು ಅಷ್ಟೇ, Not 3 years. 3 ವರ್ಷ ಅಲ್ಲ. Only under 3 months God blessed him. Him also, all belongs to him, family members. ನೋಡ್ರಿ 3 ತಿಂಗಳು ಒಳಗಾಗಿ ಅವ್ನ ಮನೆನೂ ಆಶೀರ್ವಾದ ಮಾಡಾಯ್ತು, ಮನೆಯಲ್ಲಿ ಎಲ್ಲ ವಸ್ತುಗಳನ್ನು ಎಲ್ಲ ಜನಗಳನ್ನು ಆಶೀರ್ವಾದ ಮಾಡಾಯ್ತು. Only 3 months. Can you imagine that? ನೋಡ್ರಿ 3 ತಿಂಗಳು ಒಳಗಾಗಿ. That also Old Testament. ಅದು ನಾನು ಹೇಳ್ತಾ ಇರೋ ಹಳೆ ಒಡಂಬಡಿಕೆ ದಿನದಲ್ಲಿ. What about now? ಈಗೇನು? Matthew 9:18. ಮತ್ತಾಯ 9:18. When that man came because his daughter is dead and gone. ಯಾವಾಗ ನೋಡ್ರಿ ಅವನ ಮಗಳು ಸತ್ತೋಗಿದಾಗ ಅವನು ಬರ್ತಾನೆ. Jesus went immediately. ಯೇಸುವೆ ನೋಡ್ರಿ ತುರ್ತಾಗಿ ಓಡೋಗ್ತಾರೆ. Raise that girl from the dead. ಆಕೆ ಮಗಳನ್ನ ಸತ್ತೋಳ ಎದ್ದೇಳಿಸ್ತಾರೆ. Hallelujah. Even more than in the Old Testament. ನೋಡ್ರಿ ತಿಳಿದುಕೊಳ್ಳ್ರಿ, ಹಳೆ ಒಡಂಬಡಿಕೆಗಿಂತ ಹೆಚ್ಚಿನದಾಗಿ. Ephesians 3:20. ಎಫೆಸ 3:20. Always what you ask and think, more than that God is able to do that. ತಿಳಿದುಕೊಳ್ಳ್ರಿ, ಎಫೆಸ 3:20 ನೀವು ಕೇಳಿದಕ್ಕಿಂತ ಯೋಚಿಸಿದಕ್ಕಿಂತ ದೇವರು ಅತ್ಯಧಿಕವಾದದನ್ನ ಮಾಡ್ತಾನೆ. Hallelujah. Hallelujah. But she just made a net to trap that enemy here. ನೋಡ್ಬೋದು, ಆಕೆ ಒಂದು ಆಲೋಚನೆ ಮಾಡಿ ಆ ವೈರಿಯನ್ನ ಹಿಡಿಯಕ್ಕೆ ಒಂದು ಆಲೋಚನೆ ಮಾಡ್ತಾಳೆ. She listened to me carefully. ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳಿ. All of a sudden she never opened her mouth here. ನೋಡ್ಬೋದು, ಆಕೆ ಅದೇ ಸಮಯದಲ್ಲಿ ಬಾಯಿ ತೆರೀತಾ ಇಲ್ಲ. ಸಡನ್ ಆಗಿ ಬಾಯಿ ತೆರೆದಿಲ್ಲ ಅವಳು. ಯೋಸೇಫ ತೆರೆದು ಬಿಟ್ಟ ಸಡನ್ ಆಗಿ ಬಾಯಿನ. 13 ವರ್ಷ ಕಾಯ್ಬೇಕಾಗಿ ಬಂತು.
Hallelujah. Hallelujah. She has not opened the mouth what the plan God has given her. ನೋಡ್ಬೋದು ದೇವರು ಕೊಟ್ಟ ಆಲೋಚನೆಯನ್ನ ನೋಡ್ರಿ ಅವಳಿಗೆ ಯಾರು ಹೇಳ್ತಾ ಇಲ್ಲ. Sometimes some visions, ಕೆಲವೊಂದ್ಸತಿ ಕೆಲವು ದರ್ಶನಗಳನ್ನ maybe God's word, this will happen. ನಿಮ್ಗೆ ಕೆಲವೊಂದ್ಸತಿ ಗೊತ್ತಿರುತ್ತೆ ದೇವರ ಕಾರ್ಯ ಮಾಡ್ಲಿಕ್ಕಿದ್ದಾನೆ. Don't disclose to anyone. ಅದನ್ನ ಯಾರಿಗೂ ಹೇಳೋದ ಅವಶ್ಯಕತೆ ಇರಲ್ಲ. Don't disclose any close partner also. ಮತ್ತು ನಿಮ್ಮ ಹತ್ರದವರು ಕೂಡ ಅದನ್ನ ಹೇಳೋದ್ರ ಅವಶ್ಯಕತೆ ಇರಲ್ಲ. Hallelujah. Hallelujah. Let God expose that. ಅದನ್ನ ದೇವರನೇ ಅದನ್ನ ತೋರಿಸ್ತಾನೆ ಅವ್ರಿಗೆ. Hallelujah. Hallelujah. When Joseph became almost a ruler of the world, ನೋಡ್ಬೋದು ಯೋಸೇಫ ನೋಡ್ರಿ ಲೋಕಕ್ಕೆಲ್ಲ ಅಲ್ಲಿ ನಾಯಕನಾದಾಗ he never searched his brother. ಅವನು ನೋಡ್ರಿ ಅವರ ಸಹೋದರನ ಹುಡುಕ್ತಾ ಇಲ್ಲ. No. Hallelujah. Hallelujah. The brothers came themselves. ನೋಡ್ರಿ ಆ ಸಹೋದರನೇ ಹುಡುಕೊಂಡು ಬರ್ತಾ ಇದ್ದಾರೆ. Hallelujah. Hallelujah. So we know the outcome here. ನಮಗೆ ಗೊತ್ತು ಫಲಿತಾಂಶ ಏನು ಅಂತ. What happened after the book of Esther chapter 5? What happened? We know that. ನಮಗೆ ಎಷ್ಟರ 5ನೇ ಅಧ್ಯಾಯ ಆದ್ಮೇಲೆ ಏನಾಗ್ತದೆ ಚೆನ್ನಾಗಿ ಗೊತ್ತು ನಮಗೆ. How she trapped the enemy. ಆಕೆ ಯಾವ ರೀತಿಯಾಗಿ ವೈರಿಯನ್ನ ಸೆರೆ ಹಿಡಿದು ಗೊತ್ತಿದೆ ನಮಗೆ. So remember, the enemy is always bewakuf. ತಿಳಿದುಕೊಳ್ಳ್ರಿ ವೈರಿ ಯಾವಾಗ್ಲೂ ಕೂಡ ನೋಡ್ರಿ ಅವನಿಗೆ ಬುದ್ಧಿ ಇರಲ್ಲ ಅವನಿಗೆ. Hallelujah. Hallelujah. Because on the cross he was crushed. ಏನಕ್ಕಾಗಿ ಅಂದ್ರೆ ಶಿಲ್ವೆ ಮೇಲೆ ಆ ವೈರಿನ ದೇವರು ಜಜ್ಜಾಕಾಯ್ತು. Never boast about the demonic world. Never do that. ಈ ಒಂದು ದುಷ್ಟ ಲೋಕದ ಬಗ್ಗೆ ನೀವು ಎದುರೋದಾಗ್ಲಿ ಪ್ರಶಂಸೆ ಪಡಿಸೋದಾಗ್ಲಿ ಬೇಕಾಗಿಲ್ಲ. About the satanic kingdom, never make advertisement about that. No. ನೋಡಬಹುದು ಸೈತಾನ್ ರಾಜ್ಯದ ಬಗ್ಗೆ ನೀವು ಮಾತಾಡೋದು ಬೇಕಾಗೇ ಇಲ್ಲ. If he comes in a one person, small zero, comes in a more persons, big zero. ತಿಳಿದುಕೊಳ್ಳ್ರಿ ಅದನ್ನ ಒಬ್ಬ ಬರ್ತಾನ ಸಣ್ಣ ಸೊನ್ನೆ, ತುಂಬಾ ಜನ ಬರ್ತಾರ ದೊಡ್ಡ ಸೊನ್ನೆ ಅದು. Asher, hallelujah. Hallelujah. But remember, he is brainless. ತಿಳಿದುಕೊಳ್ಳ್ರಿ ಆತನಿಗೆ ಬುದ್ಧಿ ಇಲ್ಲ. Brainless. ಅವನಿಗೆ ಶಿಲ್ಬೆ ಮೇಲೆ ಅವನ ತಲೆನ ಗೆಜ್ಜಾಗಿದೆ. Hallelujah. Colossians 2:14 to 15. ಕೊಲೊಸ್ಸೆ 2:4-5. Hallelujah. Hallelujah. So she trapped him. ನೋಡ್ರಿ ಆಕೆ ಆತನನ್ನ ಹಿಡಿತಾಳೆ. And chapter 6 now. 6ನೇ ಅಧ್ಯಾಯ ನೋಡಿ. The king cannot sleep. ನೋಡ್ಬೋದು ರಾಜನಿಗೆ ನಿದ್ದೆ ಬರ್ತಾ ಇಲ್ಲ. Say when you are praying, ನೀವು ಪ್ರಾರ್ಥಿಸಿದಾಗ, mainly fast and pray, ಭೂಮಿಗೆ ಉಪವಾಸದ ಪ್ರಾರ್ಥಿಸಿದಾಗ heaven cannot sleep. ನೋಡ್ಬೋದು ಅಲ್ಲಿ ಪರಲೋಕ ನಿದ್ದೆ ಮಾಡಲ್ಲ. It has to work in behalf of you. Hallelujah. ನಿಮ್ಮ ಪರವಾಗಿ ಪರಲೋಕ ಕಾರ್ಯ ಮಾಡೇ ಮಾಡುತ್ತೆ. Hallelujah. What was the plot? ಏನು ಅಲ್ಲಿ ಇದ್ದಂತ ಉದ್ದೇಶ ಏನು? Mordecai would be hanged. ನೋಡ್ಬೋದು ಮೊರ್ದೆಕೈನ ನೇಣಾಕ್ಬೇಕು. The outcome was exactly opposite. The Haman was hanged in the place of Mordecai. ಅದು ನೋಡಿ ಉತ್ತರ ಬಂದಿದೆ ಬೇರೆ, ಅದು ವಿರುದ್ಧವಾಗಿ ಉತ್ತರ ಬಂತು. ಆ ಸ್ಥಳದಲ್ಲಿ ಮೊರ್ದೆಕೈನ ದೊಡ್ಡ ಕಂಬಕ್ಕೆ ಹಾಕಿ ನೇತಾಕ್ತಾರೆ. That's what the outcome, and also we will come out of that. ಅದೇ ನೋಡ್ರಿ ಅದೇ ಫಲಿತಾಂಶ ಆಚೆ ಬರೋಣ ಈಗ. Hallelujah. Hallelujah. Okay, now Nehemiah 1:11 now. ಈಗ ನೆಹೆಮಿಯ 1:11. This is quite different here. ಇಲ್ಲಿ ನೋಡ್ರಿ ಇದು ಇನ್ನೂ ವ್ಯತ್ಯಾಸವಾಗಿದೆ. Here the temple of God is in distress here. ಇಲ್ಲಿ ನೋಡಬಹುದು ದೇವರ ಒಂದು ಏನು ದೇವಾಲಯ ಇದೆ ಬಿದ್ದೋಗಿದೆ ಇದು. The Nehemiah is the man who always have a love for his people. ತಿಳಿದುಕೊಳ್ಳಿ ನೆಹೆಮಿಯ ಎಂತ ವ್ಯಕ್ತಿ ಅಂದ್ರೆ ತನ್ನ ಜನಗಳಿಗಾಗಿ ತನ್ನ ಜನಗಳನ್ನು ಪ್ರೀತಿಸುವಂತ ವ್ಯಕ್ತಿ ಅವನು. Hallelujah. Hallelujah. And now he heard a message from a person. Jerusalem was destroyed. ಅವನು ನೋಡ್ರಿ ತನ್ನ ಸ್ವಂತ ವ್ಯಕ್ತಿಯಿಂದ ಒಂದು ಸಂದೇಶ ಬರುತ್ತೆ, ಅಲ್ಲಿ ಯೆರೂಸಲೇಮ್ ನಾಶವಾಗಿದೆ ಅಂತ. And the temple of God mainly. ನೋಡಿ ಬಹುಮುಖ್ಯವಾಗಿ ದೇವರ ದೇವಾಲಯ ನಾಶವಾಗಿದೆ. Come with me to Nehemiah chapter 1. ನೆಹೆಮಿಯ 1ನೇ ಅಧ್ಯಾಯ ನೋಡಿ. Hallelujah. Hallelujah. This was desolated, I can say the word. ಅಲ್ಲಿ ನೋಡಬಹುದು ಅದಕ್ಕೆ ನಾಶವಾಗಿದೆ ದೇವಾಲಯ ಅಂತ. As soon as he heard that, ನೋಡ್ರಿ ಆ ಮಾತನ್ನ ಕೇಳಿಸ್ಕೊಂಡಾಗ, so listen carefully here. ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ. He was a simple a servant with the God in the kingdom with the king, cupbearer. ನೋಡ್ರಿ ಅವನು ಒಬ್ಬ ನೋಡ್ರಿ ಪಾನ ಸೇವಕ ಅಷ್ಟೇ ಅಲ್ಲಿ. Hallelujah. Hallelujah. What is the relation with the politics things with him? ಅವನು ನೋಡ್ರಿ ಅವನ ಪಾನ ಸೇವಕನಿಗೆ ಏನ್ ರಾಜಕೀಯ ಸಂಬಂಧ ಏನಿರುತ್ತೆ? Hallelujah. Hallelujah. Some person escaped from the prison and he came to him. ನೋಡ್ರಿ ಕೆಲವರು ಅಲ್ಲಿ ಸೆರೆಮನೆಯಿಂದ ತಪ್ಪಿಸ್ಕೊಂಡು ಅವನ ಬಳಿ ಬಂದಿದ್ದಾರೆ. When very close, that one person was a ಸ್ತ್ರೀ here. 3ನೇ ವಾಕ್ಯ ನೋಡ್ರಿ ಬಹಳ ಹತ್ತಿರದವನ ಬಳಿ ಬಂದಿದ್ದಾನೆ. And lot of trouble they are facing. ಬಹಳ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. This man also in the palace here. ಈ ವ್ಯಕ್ತಿನೂ ಕೂಡ ಅರಮನೆಯಲ್ಲಿ ಇದ್ದಾನೆ. Hallelujah. Hallelujah. See, watch how much he is serious in his calling here. ನೋಡ್ರಿ ತಿಳಿದುಕೊಳ್ಳ್ರಿ ಆತನು ಅವನ ಕರೆಯಲ್ಲಿ ಎಷ್ಟು ಗಂಭೀರವಾಗಿದ್ದಾನೆ. What kind of person you are here? ನೀವು ಯಾವ ರೀತಿಯಾದ ವ್ಯಕ್ತಿಗಳಾಗಿ ಇಲ್ಲಿದ್ದೀರಾ? One more character here. ಇಲ್ಲಿ ನೋಡ್ರಿ ಇನ್ನೊಂದು ಗುಣ ಇದೆ. Esther, David is over. ಎಸ್ತೇರಳು ದಾವೀದನ ಮುಗಿದೋಯ್ತು. Nehemiah. ನೆಹೆಮಿಯ. And when he heard his people are in trouble, ಅವನಿಗೆ ಗೊತ್ತಾಯ್ತು ಯಾವಾಗ ತನ್ನ ಸ್ವಂತ ಜನ ಕಷ್ಟದಲ್ಲಿದ್ದಾರೆ ಅಂತ. verses 4. 4ನೇ ವಾಕ್ಯ ನೋಡಿ. He prayed with distress. ಅವನು ನೋಡ್ರಿ ಬಹಳ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. And he kept and mourned for many days. 4ನೇ ವಾಕ್ಯ ನೋಡ್ರಿ
ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದನು. Fasting and praying for many days. ನೋಡ್ರಿ, ಉಪವಾಸ ಇದ್ದು ಬಹಳ ದಿನ ಪ್ರಾರ್ಥನೆ ಮಾಡ್ತಾರೆ. That much also, his face also faded. ನೋಡ್ರಿ, ಅವನ ಮುಖ ಭಾವನೆ ಇಲ್ಲಂಗೆ ಆಗೋಗಿದೆ. Then king recognized him. ಅದನ್ನ ನೋಡ್ರಿ, ಅದು ರಾಜ ಗುರುತಿಡಿತಾರೆ. Before that he prayed. ಅದಕ್ಕೂ ಮುಂಚೆ ಪ್ರಾರ್ಥಿಸಿದ್ದಾನೆ. What kind of prayer he prayed? ಅವನು ಯಾವ ರೀತಿಯಾದ ಪ್ರಾರ್ಥನೆ ಮಾಡಿದ್ದಾನೆ? 6 to 11. 6 ರಿಂದ 11. And he asked for the divine favor from God. ಅವನು ನೋಡ್ರಿ, ದೇವರನ್ನ ದೈವಿಕವಾದ ದಯೆಗಾಗಿ ಬೇಡ್ಕೊಂಡಿದ್ದಾನೆ. Now the chapter 2 here, 2ನೇ ಅಧ್ಯಾಯ ನೋಡ್ರಿ, king himself noticed what is the requirement. ನೋಡ್ರಿ, ರಾಜನೇ ಕೇಳ್ತಿದ್ದಾನೆ, ಏನಪ್ಪ ನಿನ್ ಬೇಡಿಕೆ ಅಂತ. Hallelujah. Hallelujah. Verses 9. 9ನೇ ವಾಕ್ಯ ನೋಡ್ರಿ, He sent the big army with him. ನೋಡ್ರಿ, ಅದನ್ನೊಟ್ಟಿಗೆ ದೊಡ್ಡ ಒಂದು ಸೈನ್ಯನೇ ಕಳಿಸ್ಕೊಡೋ ರೆಡಿ ಇದ್ದಾರೆ. Hallelujah. Hallelujah. We are talking about the divine favor here. ನಾವು ಮಾತಾಡ್ತಾ ಇರೋದು ದೈವಿಕವಾದಂತ ಒಂದು ನೋಡ್ರಿ ದಯೆ ಬಗ್ಗೆ ಮಾತಾಡ್ತಾ We ಇದ್ದೀವಿ. meditate the book of Esther chapter 5 ನಾವು ಎಸ್ತಳ 5ರಿಂದ ನೋಡಾಯ್ತು, and Nehemiah chapter 1. ಮತ್ತು ನೆಹೆಮ್ಯ 1ನೇ ಅಧ್ಯಾಯ ಈಗ ನೋಡ್ತಾ ಇದ್ದೀವಿ. And what was the outcome here? ಅಲ್ಲಿ ಬಂದಂತ ಫಲಿತಾಂಶ ಏನು? What kind of prayer? Only just 6 to 11 or only maybe 3, not even 3 minutes. ನೋಡ್ಬೋದು, 6 ರಿಂದ 11ನೇ ವಾಕ್ಯದಿಂದ ಪ್ರಾರ್ಥನೆ, 3 ನಿಮಿಷದ ಪ್ರಾರ್ಥನೆನೂ ಅಲ್ಲ ಅದು. Hallelujah. Hallelujah. So how God heard that prayer? ದೇವರಿಗೆ ಆ ಪ್ರಾರ್ಥನೆ ಹೇಗೆ ಕೇಳಿಸ್ತು? Hallelujah. Hallelujah. And also he never opened his mouth. ನೋಡ್ರಿ, ಅವ್ನು ಬಾಯಿ ತೆರಿತಾನೆ ಇಲ್ಲ ಎಲ್ಲೋ. And what his prayer verses 11. 11ನೇ ವಾಕ್ಯ ನೋಡ್ರಿ, Lord, grant me the favor. ನೋಡ್ರಿ, ನಿನ್ನ ಸೇವಕರಾದ ನನ್ನ ಪ್ರಾರ್ಥನೆಗೂ ನಿನ್ನ ನಾಮಸ್ಮರಣೆ, Before you go any place, ನೀವು ಯಾವುದೇ ಸ್ಥಳಕ್ಕೆ ಹೋಗೋ ಮುಂಚೆ you get favor from God. ನೀವು ದೇವರ ದಯೆಗೆ ಪಾತ್ರರಾಗ್ರಿ. You get talked with God. ನೀವು ದೇವರೊಟ್ಟಿಗೆ ಮಾತಾಡ್ರಿ. Or else mostly you may wait more than that. ಅದು ಇಲ್ಲ ಹೋದ್ರೆ ಬಹಳ ದಿನ ನೀವು ಕಾಯ್ಬೇಕಾಗುತ್ತೆ ಅದಕ್ಕೆ. In the morning when I went to drop Shobha, my family, to the bus stand, ಬೆಳಗ್ಗೆ ನಾನು ಶೋಭಾ ಆಂಟಿ ಬಸ್ ಡ್ರಾಪ್ ಮಾಡಕ್ ಹೋದಾಗ to be frank, I didn't pray. ನಾನು ಅದಕ್ಕೇನು ಪ್ರಾರ್ಥಿಸಿರ್ಲಿಲ್ಲ. I prayed from here in the home, ಮನೇಲಿ ಪ್ರಾರ್ಥನೆ ಮಾಡಿದ್ದೆ, when I lay putting the prayer oil. ಪ್ರಾರ್ಥನೆ ಹಚ್ಕೊಂಡು. But when I switch on, before that I pray and I maybe I start the vehicle. ನಾನು ನೋಡ್ರಿ, ಕಾರು ಅದು ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಪ್ರಾರ್ಥನೆ ಮಾಡಿ ಆಮೇಲೆ ಗಾಡಿ ಸ್ಟಾರ್ಟ್ But ಮಾಡ್ತೀನಿ. something happened, I didn't pray. ಅದೇನೋ ಕೆಲಸಗಳು ಇದ್ದಾಗ ನಾನು ಪ್ರಾರ್ಥನೆ ಮಾಡಲಿಲ್ಲ. Then I looking at the mobile. ನಾನು ಮೊಬೈಲ್ ನೋಡ್ತಾ, My car is going almost over the footpath. ನೋಡ್ಬೋದು, ಮೊಬೈಲ್ ನೋಡ್ತಾ ಕಾರು ಫುಟ್ಪಾತ್ ಮೇಲೆ ಹೋಗಿ ಶುರು ಮಾಡ್ತಾ ಇತ್ತು. Hallelujah. Hallelujah. Then I waited and I prayed, then I started. ನೋಡ್ರಿ, ಆಗ ನಾನು ನಿಲ್ಸಿ ಗಾಡಿ ನಿಲ್ಸಿ ಪ್ರಾರ್ಥನೆ ಮಾಡಿ ನಂತರ ಶುರು ಮಾಡಿದೆ. Get favor from God first. ತಿಳಿದುಕೊಳ್ಳ್ರಿ, ಮೊದಲು ದೇವರ ದಯೆನ ಪಡ್ಕೊಳ್ರಿ ನೀವು. Then king himself will ask you what you want. ಆಗ ನೋಡ್ರಿ, ರಾಜನೇ ಕೇಳ್ತಾರೆ ನಿಮ್ಗೆ ಏನ್ ಬೇಕು. Hallelujah. Hallelujah. ಇವರಿಗೆ ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಇವರಿಗೆ? Hallelujah. Okay, we will move to the third point here. 3ನೇ ಅಂಶಕ್ಕೆ ಹೋಗೋಣ In ನಾವೀಗ. our opening, ಪ್ರಾರಂಭದಲ್ಲಿ, still in our opening. ಇನ್ನು ಪ್ರಾರಂಭದಲ್ಲೇನೆ ಇದೀವಿ. Hallelujah. Hallelujah. Actually today I made a lot of confessions also. ಇಲ್ಲಿ ನೋಡಿ, ಬಹಳಷ್ಟು ವಿಶ್ವಾಸಾರ್ಹನ ಮಾಡಿಟ್ಟಿದ್ದೀನಿ ನಾನು ಇಲ್ಲಿ. ಇವರು ಅಳ್ತಾರೆ ಅಂತ ಹೇಳಬಾರ್ದು, ನಗ್ತಾರೆ ಈಗ ಇವರು. Hallelujah. Hallelujah. Daniel chapter 1, 17 to 20. ದಾನಿಯೇಲ 1:17-20. Hallelujah. Hallelujah. Still we are in our opening. ಈಗಲೂ ಕೂಡ ನೋಡಿ, ಪ್ರಾರಂಭದ ವಾಕ್ಯದಲ್ಲೇನೆ ಇದೀವಿ. In the third opening, 1:17 to 20 here. ದಾನಿಯೇಲ 1:17-20 ಇದು 3ನೇ ಅಂಶ ಇದು. Watch those boys, they were in prison actually. ಆ ಹುಡುಗರು ನೋಡ್ರಿ, ಅವರೆಲ್ಲರೂ ಕೂಡ ಸೆರೆಮನೆಯಲ್ಲಿದ್ದಾರೆ. And the God's favor came upon them. ಅವರ ಮೇಲೆ ದೇವರ ದಯೆ ದೊರಕುತ್ತೆ. And also they came from royal family background. ಅವರೆಲ್ಲರೂ ಕೂಡ ನೋಡ್ರಿ, ಶ್ರೀಮಂತ ಕುಟುಂಬದಿಂದ ಬಂದವರು ಹುಡುಗರು. They were captives and walked more than 800 kilometers. ನೋಡ್ಬೋದು, ಅವರೆಲ್ಲ ಸರಿಯಾಗಿ ಹೋಯ್ತು, 800 ಕಿಲೋಮೀಟರ್ ನಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. No murmuring. ಅವ್ರು ನೋಡ್ಬೋದು, ಅವರೇನು ಮಾತಾಡಲಿಲ್ಲ. Hallelujah. Hallelujah. ಗುಣಗುಡ್ತಾ ಇಲ್ಲ ಅವರು. Hallelujah. ಎಲ್ಲ ಹೇಳ್ರಿ, ಗುಣಗುಣಂಗಿಲ್ಲ ಹೇಳ್ರಿ. ಗುಣಗುಣಂಗಿಲ್ಲ. 800 kilometers more than they walked, they never murmured. ನೋಡ್ಬೋದು, 800 ಕಿಲೋಮೀಟರ್ ಜಾಸ್ತಿ ಕಿಲೋಮೀಟರ್ ನಡ್ಕೊಂಡು ಬಂದಿದ್ದಾರೆ, ಅವ್ರು ಗುಣಗುಡ್ತಾ ಇಲ್ಲ. Mostly that is the way mostly they got the favor. ನೋಡ್ಬೋದು, ಅದೇ ಕಾರಣದಿಂದ ಅವರಿಗೆ ದೇವರ ದಯೆ ದೊರಕುತ್ತಾ. Hallelujah. Hallelujah. I will explain you what exactly some point, maybe within 1 minute. 1 ನಿಮಿಷ ಒಳಗಾಗಿ ಅಂಶ ಹೇಳ್ಬಿಡ್ತೀನಿ ನೋಡ್ರಿ. They were chosen first. ಮೊದಲನೇದಾಗಿ ದೇವರವರನ್ನ ಆಯ್ಕೆ ಮಾಡಿದ. Hallelujah. Hallelujah. Then they refused the king's food. ಎರಡನೇದಾಗಿ ನೋಡ್ರಿ, ಅವರು ರಾಜನ ಆಹಾರವನ್ನು ತಿರಸ್ಕಾರ ಮಾಡಿದ್ರು. Mostly in spirituality, ಬಹುಮುಖ್ಯವಾಗಿ ಆತ್ಮಿಕ ಮಟ್ಟದಲ್ಲಿ some price you need to pay, remember. ಅಲ್ಲಿ ಕೆಲವೊಂದಕ್ಕೆ ನೀವು ಬೆಲೆ ತರಲೇಬೇಕಾಗುತ್ತೆ. Something you have to refuse. ಕೆಲವೊಂದನ್ನ ನೀವು ತಿರಸ್ಕರಿಸಲೇಬೇಕಾಗುತ್ತೆ. Okay, here why they refuse? ಏನ್ ತಿರಸ್ಕರಿಸಿರಲಿ? Mostly the king's food may be offered to the idols. ತಿಳಿದುಕೊಳ್ರಿ, ಅದು ರಾಜನ ಆಹಾರ ಏನಾದ್ರು ಅಲ್ಲಿ ದೇವರಿಗೆ ಒಪ್ಪಿಸ್ಕೊಡ್ತಿದ್ರೋ ಏನೋ. Hallelujah. Hallelujah. That's the reason they refuse that. ಅದೇ ಕಾರಣಕ್ಕೆ ಅವರು ಊಟ ಬೇಡ ಅಂದಿರ್ಬೋದಲ್ಲ. How many of you okay with that? ಎಷ್ಟು ಜನಕ್ಕೆ ಇದು ಗೊತ್ತಾಯ್ತು ಇದು? Hallelujah. Hallelujah. ಅರ್ಥ ಆಗ್ತಿರೋ ಕೈಗಳ ಮೇಲೆ ಸ್ತೋತ್ರ ಹೇಳೋದಾಗಿ. Hallelujah.
ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ. ಎಲ್ಲರೂ ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ. ಸ್ವಾಮಿ ದುಃಖಗಳ ಸಹಿಸಿಕೊಂಡೆ, ಸ್ವಾಮಿ ದುಃಖಗಳ ಸಹಿಸಿಕೊಂಡೆ. ನೀ ಶಕ್ತನು, ಸರ್ವಶಕ್ತನು, ನಿನ್ನ ಕರುಣೆಗೆ ಮಿತಿಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನ ಮರುಗುವ ದೇವನೇ యేసయ్య, ಮನಸಾರೆ ಸ್ತುತಿಸಿಕೊಂಡಾಡುವೆ. ಬಾಯಿ ತೆರೆದು ಹೇಳಬೇಕೆಲ್ಲರೂ, యేసయ్య ಮನಸಾರೆ ಸ್ತುತಿಸಿಕೊಂಡಾಡುವೆ. ಹಲ್ಲೆಲೂಯಾ. ಎಲ್ಲರೂ ಕೈಗಳ ಮೇಲೆ ದೇವರ ದಯೆ ನನ್ನ ಮೇಲೆ ಹೇಳ್ರಿ. God's favor is upon me. ದೇವರ ದಯೆ ನನ್ನ ಮೇಲೆ. Hallelujah. Hallelujah. Throughout the Bible you will get this. ನೋಡಬಹುದು ಬೈಬಲ್ ಮುಂದೆ ಎಲ್ಲ Throughout the Bible you will get the God's favor is upon the God's people. ನೀವು ಸತ್ಯವೇದ ಓದಿದ್ರೆ ಎಲ್ಲಾ ಕಡೆ ದೇವರ ದಯೆ ಸಿಗುತ್ತೆ. Many times we think their ability. ಕೆಲವು ನಾವು ಅನ್ಕೋತೀವಿ ಅವ್ರ ಸಾಮರ್ಥ್ಯ ಅಂತ. We think then David's ability he won the battles. ನಾವು ಅನ್ಕೋತೀವಿ ಆ ದಾವೀದನ ಸಾಮರ್ಥ್ಯದಿಂದ ದಾವೀದ ಗೆದ್ದ. No, never. ಇಲ್ಲ, ಆ ರೀತಿಯಾಗಿ ಆಗಿಲ್ಲ. He never boasted. At least some people boasted, but he never boasted. ನೋಡ್ರಿ, ಕೆಲವರು ಏನೋ ಮಾತಾಡ್ಬಿಡ್ತಾರೆ, ಆದ್ರೆ ದಾವೀದ ಎಲ್ಲೂ ಕೂಡ ಮಾತಾಡಿಲ್ಲ. Never. Hallelujah. But what about you people? ನಿಮ್ಮ ಬಗ್ಗೆ ಏನು? 99 of you people boast about your power. Hallelujah. 99 ಜನ ನೋಡ್ರಿ ನಿಮ್ಮ ಬಗ್ಗೆನೇ ನೀವು ಹೆಚ್ಚಿನದಾಗಿ ಮಾತಾಡ್ಕೊತೀರಾ. Who is the one person? That is me. Hallelujah. 1% ಯಾರು? ಪಾಸ್ಟರ್. Hallelujah. Hallelujah. ನಾನು ಮಾತ್ರ ಹೇಳೋದು ಯಾಕೆ ಗೊತ್ತಾ, ನನ್ನಂತ ಪೆದ್ದ ಯಾರೂ ಇಲ್ಲ. Hallelujah. ನಂದು ಮಾರ್ಕ್ಸ್ ಕಾರ್ಡ್ ತಗೊಂಡು ನೋಡಿದ್ರೆ ನೀವು, ಅಪ್ಪ ಏನಪ್ಪ ಅಂತ ಪೆದ್ದ ನಾನು. ನನಗೇನಿದೆ ಬರೀ ಬೈಬಲ್ ಜ್ಞಾನ ಅಷ್ಟೇ. ನನಗೇನಿದೆ ದೇವ್ರ ಕೃಪೆ ಮಾತ್ರ. ನೀನು ತುಂಬ ಬ್ರಿಲಿಯಂಟು, ನೀವು ತುಂಬ ರಿಚ್ಚು, ಅದ್ಯಾವುದೋ ಕೊಲೆಗಾರರ ಸಂಘದ ಜಾತಿಯವರು ಇವರು. ಆಗುತ್ತಾ ಎಂತೆಂಥದ್ದೋ ಇವ್ರದ್ದು. ಬಟ್ ಹೆಂಗೆ ಕೂತಿದ್ದಾರೆ ನೋಡಿ, ಇವರೆಲ್ಲ ಹೆಂಗೆ ಕೂತಿದ್ದಾರೆ ನೋಡಿ, ವಾಯ್ಸ್ ಫೇಸ್ಗಳು ನೋಡಿ. ಇವೆಲ್ಲ ಹೇಳ್ಬೇಡ ಅಂತ. ಹಲ್ಲೆಲೂಯಾ. ಯಾಕೆ ನಿಂದು ಯೋಗ್ಯತೆ ಸ್ವಲ್ಪನೂ ಹೇಳೋದು ಬೇಡವಾ? ನಿಂದು ಸ್ವಲ್ಪ ಹೇಳೋದು ಬೇಡ. ಹಲ್ಲೆಲೂಯಾ. ಓಕೆ, Daniel chapter 1:17 to 20 here. ದಾನಿಯೇಲ 1:17-20. They were now prepared and brought before the king. ನೋಡ್ರಿ, ಅವ್ರನ್ನ ಸಿದ್ಧತೆ ಮಾಡ್ಕೊಂಡು ರಾಜನ ಮುಂದೆ ಕರೆತರ್ತಾರೆ. Hallelujah. Hallelujah. How they prepared? ಯಾಕೆ ಸಿದ್ಧರಾದ್ರು? I said from 800 kilometers they were walked. ನೋಡ್ಬೋದು, 800 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದಾರೆ. No one cares them. ಅದು ಯಾರನ್ನೋ Though they are the royal background. ಅವ್ರು ನೋಡಿ ಶ್ರೀಮಂತ ಕುಟುಂಬದವರು ಅವರು. Hallelujah. Hallelujah. Still no one cares about them. ಅವ್ರ ಬಗ್ಗೆ ಯಾರು ಕೂಡ ಚಿಂತಿಸಲ್ಲ. Maybe you also partaker of the divine nature. ನೀವು ಕೂಡ ನೋಡ್ರಿ, ಆ ದೇವರ ದೈವಿಕತ್ವವನ್ನು ನೀವು ಕೂಡ ಹೊಂದಿರಬಹುದು. Yesterday my daughter is telling the testimony. ನೋಡ್ರಿ, ನೆನ್ನೆ ನನ್ನ ಮಗಳು ಸಾಕ್ಷಿ ಹೇಳ್ತಾ ಇದ್ಲು. Can you imagine that? ಅದು ನೋಡ್ರಿ, They were mocking, you won't get a job. ಆಕೆ ನೋಡ್ರಿ, ಅಲ್ಲಿ ಆಕೆಗೆ ತಮಾಷೆ ಮಾಡಿ ಕೆಲಸ ಸಿಗಲ್ಲ ಅಂತ. Hallelujah. Hallelujah. They didn't know she already threw in TCS. ಆಕೆಗೆ ಅವ್ರಿಗೆ ಗೊತ್ತೇ ಇರಲಿಲ್ಲ ಆಕೆ TCS ಕೆಲಸ ಆಗಿದೆ ಅಂತ. I said don't go for the TCS. ನಾನು ಹೇಳಿದೆ ನೀ TCS ಗೆ ಹೋಗ್ಬೇಡ. Hallelujah. Hallelujah. Search for a better company. ಇನ್ನೂ ಒಳ್ಳೆ ಉತ್ತಮ ಕಂಪನಿಗೆ ಹೋಗು. Hallelujah. But her friends were mocking her. ಆಕೆ ನೋಡ್ರಿ, ಆಕೆ ಸ್ನೇಹಿತರು ಆಕೆ ತಮಾಷೆ ಮಾಡ್ತಾ ಇದ್ರು. You won't get a job. ನಿನಗೆ ಕೆಲಸ ಸಿಗಲ್ಲ ಅಂತ. And she never told about that matter with us. ಆಕೆ ನೋಡ್ರಿ, ಆ ವಿಷಯ ನಮ್ಮ ಒಟ್ಟಿಗೆ ಮಾತಾಡೇನೇ ಇಲ್ಲ. Hallelujah. Hallelujah. And God revealed her. ಆಕೆ ನೋಡ್ರಿ, ದೇವರು ಆಕೆಗೆ ಅಲ್ಲಿ ಪ್ರತಿ Yesterday God revealed her. Yesterday. ನೋಡ್ಬೋದು, ದೇವರು ನೆನ್ನೆ ಆಕೆಗೆ ಸೂಚಿಸಿದ ಅದನ್ನ. Hallelujah. Hallelujah. Now come with me to Daniel chapter 1 here. ದಾನಿಯೇಲ 1ನೇ ಅಧ್ಯಾಯಕ್ಕೆ ಬನ್ನಿ. They walked more than 800 kilometers. ಅವ್ರು 800 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದಾರೆ. And now Daniel, it started kindled from the Daniel. ಅದು ನೋಡ್ಬೋದು, ಆ ದಾನಿಯೇಲನಲ್ಲಿ ನೋಡ್ರಿ ಬೆಂಕಿ ಶುರು ಆಗಿದೆ. Hallelujah. Hallelujah. And he refused the king's food. ನೋಡ್ಬೋದು, ರಾಜನ ಆಹಾರವನ್ನ ನಿರಾಕರಿಸಿದವರು. Verses 15 here. 15ನೇ ವಾಕ್ಯ ನೋಡ್ರಿ. Though they refused the king food, ನೋಡಿ, ರಾಜನ ಆಹಾರವನ್ನ but ನಿರಾಕರಿಸಿದ್ರು. their faces is better than other people. ನೋಡ್ಬೋದು, ಅವರ ಮುಖಗಳು ಇತರ ಮುಖಗಳಿಂದ ಚೆನ್ನಾಗಿ ಹೊಳಿತಾ ಇತ್ತು. Hallelujah. Hallelujah. Now these people were
given lot of training with all those Babylonian things. ನೋಡಬಹುದು ಈ ಹುಡುಗರುಗಳಿಗೆ ಬ್ಯಾಬಿಲೋನ್ ಸಾಮ್ರಾಜ್ಯದ ಎಲ್ಲ ವಿಷಯಗಳಲ್ಲಿ ಅವರಿಗೆ ಪಾಂಡಿತ್ಯ ಆಯಿತು. See what's God's plan here? ನೋಡಬಹುದು ದೇವರ ಆಲೋಚನೆ ಏನು. Maybe this is a wicked world. ನೋಡಬಹುದು ಇದು ದುಷ್ಟ ಲೋಕ ಇದು. Why? What God is preparing you? ದೇವರು ಏನು ಸಿದ್ಧತೆ ಮಾಡ್ತಿದ್ದಾನೆ? See, God prepared them through all the worldly, maybe the Babylonian, all the training to rule the Babylon. ನೋಡಬಹುದು ದೇವರು ಅವರನ್ನು ಏನು ಸಿದ್ಧತೆ ಮಾಡ್ತಿದ್ದಾನೆ ಅಂದ್ರೆ ಆ ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಲಿಕ್ಕಾಗಿ ದೇವರು ಅವರನ್ನು ಸಿದ್ಧತೆ ಮಾಡ್ತಾ ಇದ್ದಾನೆ. See why God is preparing you in this world? ದೇವರು ಏನಕ್ಕೆ ಈ ಲೋಕದಲ್ಲಿ ಸಿದ್ಧತೆ ಮಾಡ್ತಾ ಇದ್ದಾನೆ? You may think, why I'm in this job? ನೀವು ಕೇಳಬಹುದು ಏನಕ್ಕೆ ನಾನು ಕೆಲಸ ಮಾಡಿದ್ದೀನಿ? No, God is preparing you to rule the earth. ತಿಳಿದುಕೊಳ್ಳ್ರಿ, ದೇವರು ಸಿದ್ಧತೆ ಮಾಡ್ತಿರೋದು ಲೋಕವನ್ನೇ ಆಳ್ವಿಕೆ ಮಾಡಕ್ಕೆ. Hallelujah. Hallelujah. Now they were brought before the king. ನೋಡಬಹುದು ಈಗ ರಾಜಮಂತ್ರಿ ತಂದ್ರು 10 times wisdom than the other people. ನೋಡಬಹುದು ಇತರರಿಗಿಂತ 10ರಷ್ಟು ಜ್ಞಾನ ಅವರಲ್ಲಿ. Verses 20. 20ನೇ ವಾಕ್ಯ ನೋಡ್ರಿ. Last line. ಕೊನೆಯ ಲೈನ್. Daniel 1:20 last line. ದಾನಿಯೇಲ 1:20 ಕೊನೆಯ ಲೈನ್ ನೋಡ್ರಿ. The outcome was better than 10 times other people. ನೋಡಬಹುದು ಅಲ್ಲಿ ಇದ್ದವರಿಗಿಂತ 10ರಷ್ಟು ಪಟ್ಟು ಅವರು ಮುಂದೆ ಇದ್ರು ಅವರು. ಎಲ್ಲರೂ ಎದ್ದು ನಿಂತ್ಕೊಳ್ಳೋದ. Hallelujah. ಎಲ್ಲ ನೀವು ಬೈಬಲ್ ಇಟ್ಟು ಮುಂದೆ ಬನ್ನಿ. ನನಗನ್ನಿಸ್ತದೆ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ, ಅದಕ್ಕೆ ಸ್ಟಾಪ್ ಮಾಡ್ತೀನಿ ಇವತ್ತು. ರಿಯಲ್ ಆಗಿ ಸ್ಟಾಪ್ ಮಾಡ್ತಾ ಇದ್ದೀನಿ. ಆಮೆನ್. ತುಂಬ ಖುಷಿ ನಮ್ಮ ಹುಡುಗಿ ಮೇಘಂಗೆ, ತುಂಬ ಖುಷಿ. ಮೇಘಂಗೆ ಓಡ್ ಬರ್ತಾಳೆ ನೋಡಿ ಈಗ. Hallelujah. ಎಲ್ಲ ಮುಂದೆ ಬರೋದಾಗ ನಿಮ್ಮ ಬೈಬಲ್ಗಳು ಎತ್ತಿಟ್ಟು ಮುಂದೆ ಬರೋದಾಗಲಿ. Hallelujah. ಒಂದು ಪಾಯಿಂಟು ನಾವು ಒಳಗಡೆ ಹೋಗಿಲ್ಲ ಇಲ್ಲಿ. ಒಂದು ಮೊದಲನೇ ಪಾಯಿಂಟು ಹೇಳಿಲ್ಲ ಇನ್ನು ನಾನು, ಬರೀ ಓಪನಿಂಗ್ ಇದೆ. ಮುಂದೆ ಬನ್ನಿ, ಎಲ್ಲ ಮುಂದೆ ಬನ್ನಿ. ನೀವು ಸ್ವಲ್ಪ ಕೂಗೋರು ಹಿಂದೆ ಹೋಗ್ರಿ, ಜೋರಾಗಿ ಮಾತಾಡೋರು ಹಿಂದೆ ಇರಿ ನೀವು. Hallelujah. ಶಬ್ದ ಮಾಡಬಾರ್ದು. ಲೆಟ್ಸ್ ಪ್ರೇ ನಾವು. ಎಲ್ಲರೂ ಕೂಡ ಸೇರಿ ಪ್ರಾರ್ಥಿಸೋಣ. ಪ್ರಾರ್ಥನೆಗೆ ಹೋಗೋದಕ್ಕೆ ಮೊದಲು ನಾವು we make some confessions, okay? ಕೆಲವು ವಿಶ್ವಾಸಕ್ಕೆ ಮಾಡೋಣ ಪ್ರಾರ್ಥನೆಗೆ. I need some 5-10 minutes here. ಇದರಿಂದ 5 ನಿಮಿಷ ಕೊಡ್ರಿ ಸಾಕು. ಎಲ್ಲ ಎದ್ದು ಮುಂದೆ ಬನ್ನಿ, ಎಲ್ಲ ಮುಂದೆ ಬನ್ನಿ, ಎದ್ಬಿಟ್ಟು ಗ್ಯಾರಳ್ಳಿ ಮುಂದೆ ಬನ್ನಿ, ಎಲ್ಲ ಮುಂದೆ ಬನ್ನಿ, ಎಲ್ಲ ಮುಂದೆ ಬನ್ನಿ. Hallelujah. we'll make say ಒಂದು ಪಾಯಿಂಟ್ ಹೇಳಿದೆ ನಾನು. ಬರೀ ಇಲ್ಲಿ ನೋಡಿಲಿ ಮೋಹನ್ ಬ್ರದರ್ ನೋಡಿಲಿ, ಇಷ್ಟು ಮಾತ್ರ ಹೇಳಿರೋದು ಅಷ್ಟೇ ನಾನು. ಇಷ್ಟು ಮಾತ್ರ, ಇದೆಲ್ಲ ಹೋಗೇ ಇಲ್ಲ. ಇಷ್ಟು ಮಾತ್ರ, 3 ಎಸ್ತೇರ್, ನೆಹೆಮಿಯಾ, ಡೈನಿಯಲ್. ನನ್ನ ನೋಡಿ ನಗ್ತಾ ಇರೋದು ಅಷ್ಟೇ. ಅಪ್ಪ ಇವನ್ ಸವಾಸ ಯಾಕೆ ಮಾಡೋದು ನಿಮ್ಗೆ ಅನ್ಸುತ್ತೆ. ದಟ್ ಫೇತ್ ಕನ್ಫೆಷನ್ಸ್ ಮಾಡಿದ್ದೆ ಇವತ್ತು, ಸಪ್ರೇಟ್ ಫೇತ್ ಕನ್ಫೆಷನ್ ಆಯ್ತಾ, ಇದು ಅದನ್ನು ಮಾಡಿಸೋಣ. ಓಕೆ. Hallelujah. How many of you have that divine favor here? ಎಷ್ಟು ಜನಕ್ಕೆ ದೇವರ ದೈವಿಕವಾದ ದಯೆ ಇದೆ? How many of you maybe want God's favor? ಮತ್ತೆ ಎಷ್ಟು ಜನಕ್ಕೆ ದೇವರ ದಯೆ ಬೇಕು? So listen, maybe you are a first time person here ನೀವು ಮೊದಲನೇ ಸಾರಿ ಬಂದಿರಬಹುದು for this prophetic and apostolic ministry. ಪ್ರವಾದನೆ ಮತ್ತು ಅಪೊಸ್ತಲ ಸಭೆಗೆ. This is not our Sunday church service, no. ಇದು ನೋಡ್ರಿ, ಇದು ನಮ್ಮ ಭಾನುವಾರದ We don't have ಸಭೆ. like 2 hours, 3 hours, not such a meeting. ಇದು 2 ಗಂಟೆ 3 ಗಂಟೆ ಆ ರೀತಿ ಅಲ್ಲ ಇದು. This is the prophetic and apostolic anointing session. ತಿಳಿದುಕೊಳ್ಳ್ರಿ, ಇದು ಪ್ರವಾದನಾತ್ಮಕ ಒಂದು ಅಭಿಷೇಕದ ಸಭೆ ಇದು. Now you are energized here. ನೀವು ಇಲ್ಲಿ ಶಕ್ತಿತರಾದ್ರಿ. What Philip did to Samaria, ಫಿಲಿಪ್ಪ ಏನು ಸಮರಿಕ್ ಮಾಡ್ದ, you are going to do in this world. ನೀವು ಅದನ್ನೇ ಲೋಕಕ್ಕೆಲ್ಲ ಮಾಡಿದ್ದೀರಿ. You go and shake the world. ನೀವು ಲೋಕಕ್ಕೆಲ್ಲ ಹೋಗಿ ಲೋಕದಲ್ಲಿ ಅಲ್ಲಲಕಲ್ಲ ಮಾಡಬೇಕು. Come back. ತಿರುಗಿ ಬನ್ರಿ, We will energize you again. ತಿರುಗಿ ಮತ್ತೆ ಶಕ್ತಿತರಾಗೋಣ. And you will go to Nineveh. ಮತ್ತೆ ನೀವು ನಿನಗೆ ಹೋಗಿ ನಿನಿವೆಗೆ ಹೋಗ್ತೀಯ ನೀನು. Hallelujah. ಆ ನಿನಿವೆನ ಅಲ್ಲೋಲಕಲ್ಲ ಮಾಡಿ ಬರ್ತೀನಿ. ಅರ್ಥ ಆಗುತ್ತೆ ಯಾರಿಗೆ ಮಾತಾಡ್ತಾ ಇದ್ದೀನಿ ನಾನು? ನೋಡೋಣ, ಕೈಗಳು ಎತ್ತಿರಿ ನೋಡೋಣ ಯಾರು ನೋಡೋಣ. ಇವರಿಗೆ ಅರ್ಥನೇ ಆಗೋದಿಲ್ಲ ಕೆಲವರಿಗೆ. Hallelujah. So now Proverbs chapter 21 verses 8. ಜ್ಞಾನೋಕ್ತಿ 21:8. Somebody can read that. Proverbs chapter 21 verses 8. Okay, he will read with the mic. Okay, anybody can read that also. Okay. ಜ್ಞಾನೋಕ್ತಿ 21. Sorry, 18:21. ಜ್ಞಾನೋಕ್ತಿ 18:21. ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು, ಜೀವನ ಮರಣಗಳು ನಾಲಿಗೆಯ ವಶ. Hallelujah. Death and life are in the power of your tongue. ಜೀವನ ಮರಣಗಳು ನಾಲಿಗೆಯ ವಶ. And they that love it. ಮತ್ತು ನೋಡ್ರಿ, ಅವರನ್ನು ಪ್ರೀತಿಸ್ತಾರೆ ಅದನ್ನ. Hallelujah. Watch here. Those who love the kind words. ಯಾರು ನೋಡ್ರಿ ಆಚರಣೆ ಮಾತ್ರ ಇಷ್ಟಪಡ್ತಾರೆ. That's very important. That word is that they that love it. ಅವ್ರು ನೋಡಿ ಆ ಮಾತನ್ನ ಪ್ರೀತಿಸ್ತಾರೆ, ಅವರು shall eat it. ಅವರು ಅದನ್ನ ತಿಂತಾರೆ. ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ ನಾನು. Hallelujah. ನೀನು ನೋಡ್ಕೋ, ಗಾಡಿ ಹಿಂಗೆ ನೋಡ್ಕೋ. Their life and death are in the power of your tongue. ಜೀವನ ಮರಣಗಳು ನಾಲಿಗೆಯ ವಶ. Hallelujah. Those who love it, ವಚನ ಪ್ರಿಯರು.
ವಚನ Those who love it. ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಎಷ್ಟು ಜನ ವಚನ ಪ್ರಿಯರಿದ್ರೆ ನೀವಿಲ್ಲಿ? ದೇವ್ರ ವಾಕ್ಯನ ಪ್ರೀತಿ ಮಾಡೋರು ಹೇಳ್ತಾರೆ ಅದು ಕೆಲಸ. ಅಮಿತ್ ಈ ಕಡೆ ನೋಡಪ್ಪ, ಈ ಕಡೆ ನೋಡು. Hallelujah. See, those who love shall eat that fruit of the words. ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. Hallelujah. That's what the Proverbs 18:21. ಅದೇ ನೋಡ್ರಿ ಜ್ಞಾನೋಕ್ತಿ 18:21. Hallelujah. ಎಲ್ಲ ಕೈಗಳ ಮೇಲೆತ್ತಿ. ಓಕೆ, ನಾನು ಇಂಗ್ಲಿಷಲ್ಲಿ ಹೇಳ್ತೀನಿ, ಅವನು ಕನ್ನಡದಲ್ಲಿ ಹೇಳ್ತಾನೆ. Hallelujah. So from today you love the word of God, okay? ಇವತ್ತಿನಿಂದ ನೀವು ದೇವರ ವಾಕ್ಯವನ್ನು ಪ್ರೀತಿ ಮಾಡಿ. Now I am telling you, love the word today from this moment forward. ನಾನು ಏನು ಹೇಳ್ತೀನಿ ಅಂದ್ರೆ ಈ ಕ್ಷಣದಿಂದಲೇ ದೇವರ ವಾಕ್ಯವನ್ನ ಪ್ರೀತಿ ಮಾಡ್ರಿ. ಮಾಡ್ತೀರಾ? Hallelujah. ಸ್ವಲ್ಪ ಚೇಂಜ್ ಇದೆ ವೊಕ್ಯಾಬ್ಯುಲರಿ. ಇಲ್ಲ ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು ಅವರು. ಆದರೆ ಮಾಡ್ತೀರಾ? ಮಾಡ್ತೀಯಾ? Hallelujah. ಹೇಳಿ, ನಾನು ವಾಕ್ಯನ ಪ್ರೀತಿ ಮಾಡ್ತೀನಿ, ಅದರಂಗೆ ನಡ್ಕೊಳ್ತೀನಿ ನಾನು. Maybe you may not having literacy here. ನಿಮಗೆ ನೋಡ್ರಿ ಓದಕ್ಕೆ ಬರೆಯಕ್ಕೆ ಬರ್ದಲ್ಲ ಇರಬಹುದು. Nowadays the technology is so advanced. ಆದ್ರೆ ಇವತ್ತು ನೋಡ್ರಿ ಟೆಕ್ನಾಲಜಿ ಬಹಳ ಮುಂದುವರೆದಿದೆ. Audio Bible ಗಳಿದೆ. Whole day audio, let the audio Bible go. ದಿನವೆಲ್ಲ ನೀವು ಆಡಿಯೋ ಬೈಬಲ್ ಕೇಳ್ತಾ ಇರಿ. Whole night Father Bergman songs. ರಾತ್ರಿ ಎಲ್ಲ ಫಾದರ್ ಬರ್ಕನ್ ಸಂಗ್ ಹಾಡಕೊಳ್ಳಿ. Anointed people's song. ನೋಡಬಹುದು, ಅಭಿಷೇಕ್ತ ವ್ಯಕ್ತಿಗಳ ಹಾಡುಗಳನ್ನ ಹಾಕೊಳ್ಳಿ. Hallelujah. Okay, you and your offspring will reap that harvest. ಆಮೇಲೆ ನಿಮ್ಮ ಮತ್ತು ನಿಮ್ಮ ಸಂತತಿ ನೋಡ್ರಿ ಆ ಕೊಯ್ಲನ್ನ ನೀವು ಕೊಯ್ದಾ ಕೂತೀರಾ ಸುಗ್ಗಿನ. But from today onwards you speak non-stop. ಆದ್ರೆ ಇವತ್ತಿನಿಂದ ನೀವು ನಿರಂತರವಾಗಿ ಮಾತಾಡಿ. I will give you some glimpse only. ಕೆಲವೊಂದು ಮಾತುಗಳನ್ನ ಅಷ್ಟೇ ಹೇಳ್ತೀನಿ. Only glimpse. You can make your own faith confession. ನೋಡಿ, ಕೆಲವೊಂದು ಮಾತುಗಳನ್ನ ಮಾತ್ರ ಹೇಳ್ತೀನಿ, ನೀವು ವಿಶ್ವಾಸಕ್ಕೆ ನೀವು ಸೇರಿಸ್ಕೊಳ್ಳಿ. Listen, how to meditate the Bible. ಯಾವ ರೀತಿಯಾಗಿ ಸತ್ಯವನ್ನು ಧ್ಯಾನಿಸೋದು? Take such away notes. ಕೆಲವು ನೋಟ್ಸ್ ಗಳು ಇಟ್ಕೊಂಡಿರ್ತೀರಿ. How I made this. ಯಾವ ರೀತಿ ಮಾಡಿದೀನಿ ಇದನ್ನ? Even date, time also I will write. ನಾನು ನೋಡಬಹುದು, ಅಲ್ಲಿ ಡೇಟ್ ಸಮಯ ಎಲ್ಲ ಬರ್ದಿರ್ತೀನಿ. ಅಯ್ಯ, ನನಗೆ ಹಿಂದಿಲಿ 0 ಬರ್ತಾ ಇತ್ತಯ್ಯ, ನನಗೆ ಒಂದು ಕೊಟ್ಟಿಲ್ಲ ಒಂದ್ಸಲ ನಾನು. Hallelujah. ಸೈನ್ಸ್ ಅಂತ ಇರುತ್ತಲ್ವಾ, ಅದರೊಳಗಡೆ ಏನೇನಿರುತ್ತೆ ಸೈನ್ಸ್ ಒಳಗೆ ಸ್ಕೂಲಲ್ಲಿ ಇದ್ದಾಗ ನಿಮಗೆ? ಭೌತಶಾಸ್ತ್ರ, ಬಯಾಲಜಿ, Hallelujah. ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ. ಫಿಸಿಕ್ಸ್ ಕೆಮಿಸ್ಟ್ರಿಲಿ 0 ಬರುತ್ತೆ ನಮಗೆ, 0. ದೇವಲ್ಲಿ ಸೈನ್ಸ್ ಮ್ಯಾಥ್ಸ್ ಅವ್ರ ಹೆಸರೇನು, ಮಾಸ್ಟರ್ ಹೆಸರು ರಾಮಕೃಷ್ಣ. 0ನೇ ಕೊಡ್ತಿದ್ದು. ಬಯಾಲಜಿ ಮಾಸ್ಟರ್ ಗಿವ್ ಅಸ್ 35 to 35. ಬಯಾಲಜಿ ಮಾಸ್ಟರ್ 35 ಕೊಡೋರು. 35 ಕೊಡೋರು ನಮಗೆ. Hallelujah. ಅವ್ರ್ಯಾರು 1 ಮಾರ್ಕ್ಸ್ ಕಡಿಮೆ ಕೊಟ್ಟರು ಫೇಲ್ ಆಗ್ಬಿಡ್ತಿದ್ದೆ ನಾನು. Hallelujah. So ಎಷ್ಟು ಡಿವೈನ್ ಫೇವರ್ ಇರ್ಬೋದು ಹೇಳಿ ನಾವೆಲ್ಲ. ಓಕೆ, ನಾನು ಹೇಳ್ತೇನೆ, ನನ್ನಂತವನು ನೀಟಾಗಿ ರೆಡಿ ಮಾಡ್ತಾ ಇದ್ದೀನಪ್ಪ. 0 ತಗೋತಾ ಇದ್ದಾನೆ. ಎಲ್ಲಿ ಮೇಘ, ನೀನು ಕಾಣಂಗೆ ಬಾ, ನೀನು ಕಾಣಿಸ್ಕೊ, ನೀನು ಸ್ವಲ್ಪ ನೀನು ಔಚ್ಕೊಳಕ್ಕೆ ಆಗಲ್ಲ, ನೀನು ಮೊದಲೇ ಬಾ ಈ ಕಡೆ. Hallelujah. ನೋಡಿ, ಫೇತ್ ಕನ್ಫೆಷನ್ ಇವತ್ತು ಬೆಳಗ್ಗೆ ರೆಡಿ ಮಾಡಿರೋದು. ಆ್ಯಕ್ಚುಲಿ ಇದು ನಾನು ರೆಡಿ ಮಾಡ್ತಿದ್ದೆ, ಬಟ್ ಇವತ್ತು ಮೆಸೇಜ್ ಸ್ಟ್ರಾಂಗ್ ಮುಗಿಸ್ಬೇಕು. ಫೇತ್ ಕನ್ಫೆಷನ್ ಮಾಡೋಕೆ ಹೋಗ್ತೀವಿ ನಾವು. ನೀವು ಹೆಂಗೆ ಮಾಡ್ತೀರಾ? How you meditate the word of God? ನೀವು ಯಾವ ರೀತಿ ದೇವರ ವಾಕ್ಯ ಧ್ಯಾನ ಮಾಡ್ತೀರಾ? Open your Bible. ಸತ್ಯವನ್ನು ತೆಗಿರಿ. Take a notebook. ನೋಟ್ಬುಕ್ ತಗೊಳ್ಳಿ. Okay, from today onwards. ಇವತ್ತಿಂದ If you get some prayer related points, ಯಾವುದಾದ್ರೂ ಪ್ರಾರ್ಥನೆ ಅಂಶ ಸಿಕ್ಕಿದ್ರೆ write in a separate pages. ಬೇರೆ ಪೇಜ್ ಅಲ್ಲಿ ಬರೀರಿ ಆ ವಾಕ್ಯ. Maybe about the fasting. ಅದು ಉಪವಾಸದ ಬಗ್ಗೆ ಬಂತ. Write separately. ಅದನ್ನ ಬೇರೆ ಕಡೆ ಬರೀರಿ. Maybe make a separate book also. ಅದು ಬೇರೆ ಬುಕ್ ಮಾಡಿಡಿ. Separate notebook, small. ಸಣ್ಣ ಪುಸ್ತಕ ತಗೊಂಡು ಅದೆಲ್ಲ ಮಾಡಿಡಿ. It will become a book tomorrow. ಅದು ನಾಳೆ ಅದೇ ಪುಸ್ತಕ ಆಗೋಗುತ್ತೆ. About the holiness. ಪರಿಶುದ್ಧತೆ ಬಗ್ಗೆ. About the calling. ಅದು ಕರೆ ಬಗ್ಗೆ. Okay, make separate. ಬೇರೆ ರೀತಿಯಾಗಿ ಬರೀತಾ. Maybe in the computer. ಅದು ಕಂಪ್ಯೂಟರ್ ಅಲ್ಲಿ. So at least have a patience to dig the word of God. ಅಥವಾ ನಿಮಗೆ ದೇವರ ಒಂದು ತಾಳ್ಮೆ ಕೊಡ್ಲಿ, ದೇವರ ವಾಕ್ಯ ಹುಡುಕಕ್ಕಾಗಲ್ಲ ನಿಮಗೆ. ಏನು ಮಾಡೋದು ಬೇಡ. ಯಾರು ಆ ಥರ ಯಾರು ಪ್ರವೀಣ್ರಿಲ್ಲ, ಕೇಳಿಸ್ಕೊಳ್ಳಿ, ಯಾವನೂ ಇಲ್ಲ ಆ ಥರದ್ದು. ಐ ಕ್ಯೂ ಮೀನ್ಸ್ 180 ಇರೋರು ಇಡೀ ವರ್ಲ್ಡಲ್ಲಿ 50 ಜನ ಸಿಗಲ್ಲ ನಿಮಗೆ. IQ ಅಂತ ಹೇಳಿದ್ರೆ ಸ್ವಲ್ಪ ಮ್ಯಾಥಮೆಟಿಕ್ಸ್ ಬಗ್ಗೆ ಹೇಳ್ತಾರೆ. ಈಗ ಬೇರೆ SQ ಅಂತ ಬಂದಿದೆ, ಅದು RQ ಅಂತ ಬಂದಿದೆ, ಅದೇನೇನೋ ಬೇರೆ ಸೋಷಿಯಲ್ IQ ಅಂತೆ, ಅವೆಲ್ಲ ಬೇಡ ನಮಗೆ. ಮ್ಯಾಥಮೆಟಿಕ್ಸ್ ಬಗ್ಗೆ ಮಾತ್ರ ಮಾತಾಡ್ತಾರೆ, ಗಣಿತ ಶಾಸ್ತ್ರದ ಬಗ್ಗೆ. IQ ಎಷ್ಟು ಕ್ವಿಕ್ಕಾಗಿ ಉತ್ತರ ಕೊಡ್ತಾರೆ, ಅದು 180 ಮೆಷರ್ ಮಾಡ್ತಾರೆ. ಇಡೀ ವರ್ಲ್ಡಲ್ಲಿ 800 ಕೋಟಿ ಜನದಲ್ಲಿ 80 ಜನಕ್ಕಿದ್ರೆ ಹೆಚ್ಚಷ್ಟೇ, 180 IQ. ನನಗೆ ಕೇಳಿದ್ರೆ ನೀವು ನಂದು ಮೋಸ್ಟ್ಲಿ 8-10 ಬರ್ತದೆ, 180. ಇವನು ಬೇಕಾದ್ರೆ 150 ಬರ್ತಾನಲ್ಲ, ಹುಷಾರಿದ್ದಾನೆ ಇವನು, ಹುಷಾರಿದ್ದಾನೆ ಇವನು. ನಂದು 10 ಬರ್ತಂದ, 300 ಮೇಲೆ ಹೋಗುತ್ತೆ. Hallelujah. ಅಯ್ಯೋ, ನಮ್ಮಂಥವ್ರೆ ಮಾಡ್ತೀನಿ, ನಿನಗೇನಾಗಿದೆ?
ನಮ್ಮನ್ನು ದೇವರು ಎತ್ತಿ ಮೇಲಿಟ್ಟಾಗಿದೆ. ನಿಂದು ಇನ್ನೂ ಚಕ್ರ ಕಿತ್ಕೊಂಡು ಓಡೋಗ್ತಾ ಇದೆ ನೋಡ್ತೀವಿ. ನೀನು ಎಷ್ಟು ಜಾಸ್ತಿ ಮಾಡಬೇಕು ಯೋಚನೆ ಮಾಡಿ. ಯವನಸ್ಸಿದ್ರೆ ನೀವು ಅಲ್ಲಿ ದೇವ್ರು ನಿಮ್ಮನ್ನು ಎಲ್ಲಿಗೋ ತೊಗೊಂಡೋಗಿ ಬಿಡಕ್ಕಿದ್ದಾನೆ, ಕಳಿಸ್ಕೊಡು. ಮತ್ತೆ ರಿಪೀಟ್ ಮಾಡಲ್ಲ, ನಾನೇನು ರಿಪೀಟ್ ಮಾಡಿ ಹೋಗ್ತೀನಿ ಹೇಳಿ ನೋಡೋಣ. ಈಗ ನೋಡೋಣ, ಸಾಮ್ಯುಯೇಲ್ ಬಳಿ ಬಂದವನು ಒಬ್ಬ ಮಾತ್ರ, ಒಬ್ಬರು ಇಬ್ರು ಏನಾದ ರಾಜ ಆದ. ಈಗ ನೀನು ಬಾ, ಒಬ್ಬೊಬ್ಬನು ದಾವಿದ ಮಾಡ್ತೀವಿ ಬಾ. ನಡೀದ್ಯಾ ನೀನು? ಯಾರು ಹೇಳ್ತಾ ಇರೋದು? ಆ ಥರ ಅಭಿಷೇಕ ಜಾಗಕ್ಕೆ ಬಂದಿರೋದು ನೀನು. ಅಲ್ಲಿ ಆಲ್ರೆಡಿ ಆಯಿತು, ಇವೆಲ್ಲ ಕೈ ಸುಮ್ಮನೆ ಕೈ ಎತ್ಬಿಡ್ರಿ, ಕೇಳ್ಬಿಡ್ರಿ. ಆಲ್ರೆಡಿ ಅದು ಎಫೆಕ್ಟ್ ಆಗ್ತಿರೋರು ಮಾತ್ರ ಕೈ ಎತ್ತಿ. ಅವ್ರು ಮಾತ್ರ ನೋಡಿ, ಆಲ್ರೆಡಿ ನಿಮ್ಮ ಜೀವಿತಕ್ಕೆ ಪ್ರವಾದನೆ ಬಂದು ಎಫೆಕ್ಟ್ ಆಗಿರೋರು ಅವ್ರು ಮಾತ್ರ ಕೈ ಎತ್ತಿ ನೋಡಿ. ಕೈಗಳು ನೋಡಿ ಅಲ್ಲಿ ನೀವು ಆಲ್ರೆಡಿ ಎಫೆಕ್ಟ್ ಸ್ಟಾರ್ಟ್ ಆಗೋಗಿದೆ ಅವ್ರದ್ದು. ಈಗ ಮೆತ್ತ ಕೈ ಎತ್ತಿದ್ದೀರ ನೀವು, ಕೆಲವರು ಎಲ್ಲರ 100% ಇದ್ದೀರ ನೀವು. ಒಂದು ವೇಳೆ ಯಾರು ಹೊಸಬ್ರು ಇದ್ದೀರ, ನೀವು ಹೊಸಬ್ರು ಯಾರು ಇದ್ದೀರ, ನೀವು ಇವತ್ತಿಂದ ಆ ವಾಕ್ಯನ ನಿಮಗೆ ಪ್ರಾಫೆಸಿ ಬರ್ತಾ ಇರುತ್ತೆ. ವಾಗ್ದಾನಗಳು ನೆನ್ನೆ ಕೆಲವರಿಗೆ ಕರೆದು ಮುಂದೆ ಹೇಳಲಾಯ್ತು, ಮುಂದೆ ಕರೆದು ಈ ಥರದ್ದೆಲ್ಲೂ ನಡೆಯಲ್ಲ. ಕೇಳಿಸ್ಕೊಳ್ಳಿ, ಅಷ್ಟು ಸುಲಭವಾಗಿ ಅಭಿಷೇಕರು ಸಿಗಲ್ಲ ನಿಮಗೆ. ಈ ಥರ ಅಲ್ಲ, ಅದು ಹೆಸರುಗಳು ಕರೆದು ಹೇಳೋದು. ಮೊನ್ನೆ ನೋಡಿ, ಯಾರೊಬ್ರು ಕೋರಮಂಗಲದಿಂದ ಬಂದರು, ಅವ್ರನ್ನ ಕರೆದು ಮುಂದೆ ಹೇಳಲಾಯ್ತು. ಅವ್ರನ್ನ ಸರಿಯಾಗಿ ನೋಡೇ ಇಲ್ಲ ನಾವು. Hallelujah. Let's go now. Thank you Jesus. Say loudly, life and death is in my tongue. Say loudly. ಜೋರಾಗಿ ಹೇಳ್ರಿ, ಜೀವನ ಮರಣಗಳು ನನ್ನ ನಾಲಿಗೆಯಲ್ಲಿದೆ. The who love the word, ಯಾರು ದೇವರ ವಚನವನ್ನು ಇಷ್ಟಪಡ್ತಾರೆ, they will eat the fruit of it. ಅವರು ಅದರ ಫಲವನ್ನು ಅನುಭವಿಸ್ತಾರೆ. Say, my offspring, ನನ್ನ ಸಂತತಿ will eat the fruit of the word. ಅವರು ದೇವರ ವಾಕ್ಯದ ಫಲವನ್ನು ತಿಂತಾರೆ. Hallelujah. Hallelujah. Remember, the moment you start speaking, ನೀವು ಯಾವ ಕ್ಷಣದಲ್ಲಿ ಮಾತಾಡಕ್ ಶುರು ಮಾಡ್ತೀರಾ, it starts happening. ಅದು ನೋಡ್ರಿ ಕಾರ್ಯ ಮಾಡಕ್ ಶುರು ಮಾಡುತ್ತೆ. ಸರಿ, ರಿಪೀಟ್ again ಕೇಳಿಸ್ಕೊಳ್ಳಿ. ಇನ್ನೊಂದ್ಸರಿ ಹೇಳ್ತೀನಿ. The moment you start speaking, ನೀವು ಯಾವ ಕ್ಷಣದಲ್ಲಿ ಮಾತಾಡಕ್ ಶುರು ಮಾಡ್ತೀರಾ, the moment it start happening. ಅದೇ ಕ್ಷಣದಲ್ಲಿ ನೋಡ್ರಿ ಕಾರ್ಯನು ಶುರು ಆಗುತ್ತೆ. Hallelujah. Hallelujah. Say loudly, the favor of God will follow me all the days of my life. ಜೋರಾಗಿ ಹೇಳ್ರಿ, ದೇವರ ದಯೆ ನನ್ನ ಜೀವನ ಪೂರ್ತಿ ಹಿಂಬಾಲಿಸುತ್ತೆ. God's favor surrounds me from today forever. ದೇವರ ದಯೆ ನನ್ನ ಯಾವಾಗಲೂ ಸುತ್ತಕೊಂಡಿರುತ್ತೆ. Like a shield. ಅದು ನೋಡ್ಬೋದು, ಒಂದು ಬುರ್ಜಿನ ಹಾಗೆ. ಗುರಾಣಿ. Hallelujah. We will repeat that line again. ಇನ್ನೊಂದ್ಸರಿ ಹೇಳ್ತೀವಿ. Only it will not take much more than not 4 minutes. ಅದೇ 4 ನಿಮಿಷನೂ ಬೇಡ ಹೇಳಕ್ಕೆ. If you follow me quickly, not 4 minutes no. ಹಿಂಬಾಲಿಸ್ಕೊಂಡ್ ಬಂದ್ರೆ 4 ನಿಮಿಷ ತೋರಿಸ್ಕೊಳ್ಳೋದು. ನಿಲ್ಲಕ್ಕೆ ಆಗ್ತಲ್ಲ, ಅದು ಬೇರೆ ಧೈರ್ಯ ಮಾಡ್ಬೇಕಲ್ಲ, ಟಾನಿಕ್ ಕೊಡ್ಬೇಕಲ್ಲ. Hallelujah. ಆಮೇಲೆ ಅಳಿಸ್ಬಿಡ್ತಾನೆ ಅಂತ ಅವ್ರಿಗೆ ಭಯ. ಅದಕ್ಕೆ ಅದೊಂದು ಧೈರ್ಯ ಮಾಡ್ಬೇಕು ಫಸ್ಟ್. Hallelujah. Say loudly, the favor surrounds me. ಜೋರಾಗಿ ಹೇಳ್ರಿ, ದೇವರ ದಯೆ ನನ್ನ ಯಾವಾಗಲೂ ಸುತ್ತಕೊಂಡಿರುತ್ತೆ. From this moment forward, ಈ ಒಂದು ಕ್ಷಣದಿಂದ ಮುಂದುವರೆದು, today and forever, ಇವತ್ತು ಮತ್ತು ನಿರಂತರವಾಗಿ, like a shield. ಒಂದು ಗುರಾಣಿಯ ಹಾಗೆ. Hallelujah. I expect people, ನಾನು ಜನಗಳನ್ನ ಯಾವ ರೀತಿ ನೋಡ್ತೀನಿ ಅಂದ್ರೆ, always they bring the favor to me. ಅವ್ರು ಯಾವಾಗಲೂ ನನಗೆ ದಯೆನೇ ತರುವ ಹಾಗೆ. Always I expect good news from the people. ನಾನು ಜನಗಳಿಂದ ಯಾವಾಗಲೂ ಶುಭವಾರ್ತೆಯನ್ನೇ ಬಯಸ್ತೀನಿ. In the name of Jesus, ಯೇಸುವಿನ ಹೆಸರಿನಲ್ಲಿ I decree that from this moment forward, ನಾನು ಘೋಷಿಸ್ತೀನಿ, ಈ ಕ್ಷಣದಿಂದ I see myself ನಾನು ನನ್ನನ್ನ the way God looks. ದೇವರು ಯಾವ ರೀತಿ ನೋಡ್ತಾನೋ ಆ ರೀತಿಯಾಗಿ ನೋಡ್ತೀನಿ. That I am highly favored. ನಾನು ದೊಡ್ಡದಾಗಿ ದೇವರ ದಯೆ ಹೊಂದಿದವನು. I am crowned with glory. ನಾನು ದೇವರ ಮಹಿಮೆಯ ಕಿರೀಟದಿಂದ ಶೃಂಗರಿಸಲ್ಪಟ್ಟವನು. I am crowned with honor. ನಾನು ನೋಡ್ರಿ ಆ ಒಂದು ಸನ್ಮಾನದಿಂದ ಶೃಂಗರಿಸಲ್ಪಟ್ಟವನು. Crowned with righteousness. ನೀತಿವಂತಿಕೆಯಿಂದ ನಾನು ಶೃಂಗರಿಸಲ್ಪಟ್ಟವನು. This is very important. Say loudly, I am crowned with the God's righteousness. ಜೋರಾಗಿ ಹೇಳ್ರಿ, ದೇವರ ನೀತಿವಂತಿಕೆಯಿಂದ ಶೃಂಗರಿಸಲ್ಪಟ್ಟವನು. In Christ Jesus.
ಕ್ರಿಸ್ತ ಯೇಸುವಿನಲ್ಲಿ I am reigning as a king in my life. ನಾನು ರಾಜನ ಹಾಗೆ ಆಳ್ವಿಕೆ ಮಾಡ್ತೀನಿ ನನ್ನ ಜೀವಿತದಲ್ಲಿ. I always walk in divine favor. ನಾನು ಯಾವಾಗಲೂ ದೈವಿಕವಾದ ದಯೆಯಲ್ಲಿ ನಡೆದಾಡ್ತೀನಿ. I have supernatural increase always. ನನಗೆ ಯಾವಾಗಲೂ ಕೂಡ ಒಂದು ದೊಡ್ಡ ಒಂದು ಏರಿಕೆ ಇರುತ್ತೆ. We repeat that again. I have supernatural increase. ನನಗೆ ಯಾವಾಗಲೂ ಒಂದು ದೊಡ್ಡದಾದ ಏರಿಕೆ ಇರುತ್ತೆ. Or else always walk in abundance. ಅಥವಾ ಯಾವಾಗಲೂ ನಾನು ದೊಡ್ಡ ಸಮೃದ್ಧಿಯಲ್ಲಿ ನಡೀತೀನಿ. ಹೇಳ್ತಾ ಇದ್ದಾರೆ ಇವರೆಲ್ಲರೂ ಸರಿಯಾಗಿ? ಇನ್ನು ಇದೆ, ತುಂಬಾ ಇದೆ ಇನ್ನೂ. Hallelujah. I walk in divine favor. ನಾನು ದೈವಿಕ ದಯೆಯಲ್ಲಿ ನಡೀತೀನಿ. I have a restoration always. ನನಗೆ ಯಾವಾಗಲೂ ಕೂಡ ಅದು ತಿರುಗಿ ಪುನರ್ಸ್ಥಾಪಿಸ್ತೀನಿ. Hallelujah. And my petitions always granted. ನನ್ನ ಎಲ್ಲ ಕೋರಿಕೆಗಳು ಈಡೇರುತ್ತೆ. With highest priority. ಅದು ದೊಡ್ಡ ಆದ್ಯತೆಯ ಮೇರೆಗೆ. Laws will be changed in my favor. Laws will be favored in my favor. ಕಾನೂನು ನನ್ನ ಪರವಾಗಿ ಬದಲಾವಣೆ ಆಗುತ್ತೆ. Policies and rules will be changed in my favor. ಎಲ್ಲ ಕಾನೂನುಗಳು ಎಲ್ಲ ಸಂವಿಧಾನಗಳು ನನ್ನ ಪರವಾಗಿ ಬದಲಾವಣೆ ಆಗುತ್ತೆ. Before battle I will win my battle. ಯುದ್ಧಕ್ಕಿಂತ ಮುಂಚೆನೇ ನಾನು ಜಯಿಸ್ತೀನಿ. Every morning. ಎಲ್ಲ ಶೋಕಗಳು Every morning ಪ್ರತಿ ಬೆಳಗ್ಗೆ I will have a new favor. ನನಗೆ ನೂತನ ದಯೆ ದೊರಕುತ್ತೆ. The favor goes before me ನನಗಿಂತ ಮುಂಚೆ ದಯ ಹೋಗಿರುತ್ತೆ and surrounds me ಮತ್ತು ಅದನ್ನು ಯಾವಾಗಲೂ ಸುತ್ತೋದಿರುತ್ತೆ. with a shield of goodwill. ಅದು ನೋಡ್ಬೋದು ಒಂದು ಒಳ್ಳೆಯ ಚಿತ್ತದ ಗುರಾಣಿ ಹಾಗೆ Forevermore. ಯಾವಾಗಲೂ ನಿರಂತರವಾಗಿ. All the closed doors are open for me. ಎಲ್ಲ ಮುಚ್ಚಲ್ಪಟ್ಟ ಬಾಗಿಲು ತೆರೆಯಲ್ಪಡುತ್ತೆ. All the doors are open. ಎಲ್ಲ ಬಾಗಿಲು ತೆರೆದಿದೆ. Mainly, all the closed doors are open for me. ತಿಳಿದುಕೊಳ್ಳ್ರಿ, ಎಲ್ಲ ಮುಚ್ಚಲ್ಪಟ್ಟ ಬಾಗಿಲು ನನಗೋಸ್ಕರ ತೆರೆದಿದೆ. In finance, ಹಣಕಾಸಲ್ಲಿ, in the jobs, ಕೆಲಸದಲ್ಲಿ, in the business, ವ್ಯವಹಾರದಲ್ಲಿ, in my agriculture, ನನ್ನ ವ್ಯವಸಾಯದಲ್ಲಿ all doors are open for me. ನನಗೋಸ್ಕರ ಎಲ್ಲ ಬಾಗಿಲು ತೆರೆಯಲ್ಪಟ್ಟಿದೆ. All the impossible things are now is possible for me. ಯಾವುದು ಅಸಾಧ್ಯವಾಗಿ ಕಾಣ್ತಿತ್ತು ಈಗ ಸಾಧ್ಯ ಆಗ್ತಾ ಇದೆ. No obstacle can stop me. ಯಾವುದು ನನ್ನ ಮುಂದೆ ಯಾವುದು ಕೂಡ ಬಂದು ನಿಲ್ಸಕ್ಕಾಗಲ್ಲ. That means nothing can stop me. ಅದರ ಅರ್ಥ ಏನಂದ್ರೆ ನಿಮ್ಮನ್ನ ನಿಲ್ಸೋ ಶಕ್ತಿ ಯಾವುದೂ ಇಲ್ಲ. Hallelujah. No hindrances can delay my results. ಯಾವುದೇ ಅಡೆತಡೆ ನನ್ನ ಫಲಿತಾಂಶವನ್ನ ತಡೆಯಕ್ಕಾಗಲ್ಲ. In Jesus' name I am honored. ಯೇಸುವಿನ ಹೆಸರಿನಲ್ಲಿ ನಾನು ಸನ್ಮಾನಿಸಲ್ಪಟ್ಟವನು. By my Father God. ನನ್ನ ತಂದೆ ದೇವರ ಮೂಲಕ As I receive genuine favor. ನಾನು ಯಾವ ರೀತಿಯಾಗಿ ಒಂದು ದೈವಿಕ ದಯೆಯನ್ನು ಪಡ್ಕೊಂಡಿದ್ದೀನೋ that favor directly comes from God alone. ಆ ಒಂದು ದಯೆ ನೇರವಾಗಿ ದೇವರಿಂದ ಬಂದದ್ದು. That means I no need any mediators. ಅದರ ಅರ್ಥ ಏನಪ್ಪ ಅಂದ್ರೆ ಮಧ್ಯಸ್ಥಿಕೆ ವಹಿಸಕ್ಕೆ ಯಾರು ಬೇಡ ಅಂತ. Hallelujah. I am special to God. ನಾನು ದೇವರಿಗೆ ವಿಶಿಷ್ಟವಾದ ವ್ಯಕ್ತಿ. ಇದನ್ನೊಂದು 2-3 ಸಲ ಹೇಳ್ರಿ. ನಾನು ದೇವರಿಗೆ ವಿಶಿಷ್ಟವಾದ ವ್ಯಕ್ತಿ. I am the object of God's affection. ನೋಡಬಹುದು, ನಾನು ದೇವರ ಆದರಣೆಯ ವಸ್ತು. ನಾನು ಆಮೆನ್. ಇದುವೇ ಜಾಸ್ತಿ ಸಲ ಹೇಳ್ರಿ, ಇದು ಜಾಸ್ತಿ ಹೇಳ್ರಿ. ಒಳ್ಳೆ I
I am the apple of his eyes. ನಾನು ದೇವರ ಕಣ್ಣು ಗುಡ್ಡೆ ಆಗಿದ್ದೀನಿ. I am blessed highly. ನಾನು ದೊಡ್ಡದಾಗಿ ಆಶೀರ್ವಾದ ಹೊಂದಲ್ಪಟ್ಟಿದ್ದೀನಿ. Favored of the Lord Jesus' name. ಆಮೆನ್. ಯೇಸು ಕ್ರಿಸ್ತನ ದಯೆ. In the name of Jesus I favor. That means ನೋಡಿ, ಯೇಸು ಸ್ವಾಮಿ ಹೆಸರಲ್ಲಿ ನಾನು ದಯೆ ಹೊಂದಲ್ಪಟ್ಟಿದ್ದೀನಿ. impossible situations are about to change. ಆಮೆನ್. ಯಾವುದು ಅಸಾಧ್ಯವಾದ ಸ್ಥಿತಿಗಳಿತ್ತು ಅವೆಲ್ಲವೂ ಕೂಡ ಬದಲಾವಣೆ ಆಗ್ತಾ ಇದೆ. Into fruitfulness. ಅದು ನೋಡಬಹುದು ಫಲಭರಿತವಾಗಿ ಬದಲಾವಣೆ ಆಗ್ತಾ ಇದೆ. Where the people maybe ದೂರ ತಳ್ಳಿರೋದಕ್ಕೆ ಏನಂತಾರೆ, ಜನಗಳು ನನ್ನ maybe where the people forbidden me, ಜನಗಳು ಎಲ್ಲಿ ನನ್ನನ್ನು ತಳ್ಳಿದ್ರು, ದೂರ ತಳ್ಳಿದ್ರು, God will accept me ದೇವರು ನನ್ನನ್ನು ಸ್ವೀಕರಿಸ್ತಾನೆ. because of the divine favor. ಏನಕ್ಕಾಗಿ ಅಂದ್ರೆ ದೈವಿಕ ದಯೆಯ ಮೂಲಕ. Let's pray now. ನಾವೆಲ್ಲ ಸೇರಿಗೆ ಪ್ರಾರ್ಥಿಸೋಣ. All because you believed in Jesus' name. ನೋಡ್ರಿ, ಇವೆಲ್ಲ ನೆರವೇರೋದು ಯೇಸು ಸ್ವಾಮಿ ನಂಬಿಕೆ ಮೂಲಕ. ನೀವು ಆಮೆನ್. All because you trusted in the mighty name of Jesus. ಎಲ್ಲ ಏನು ಸಂಭವಿಸುತ್ತೆ ಅಂದ್ರೆ ನೀವು ಯೇಸು ಸ್ವಾಮಿಯನ್ನು ನಂಬಿದ್ರೆ ಅದಕ್ಕಾಗಿ ಇವೆಲ್ಲ ಆಗುತ್ತೆ. Not because of your good works. ನಿಮ್ಮ ಒಳ್ಳೆ ಕಾರ್ಯಗಳ ನಿಮಿತ್ತದಿಂದಲ್ಲ. No. ಇಲ್ಲ. Not because you gave so much money as the offering. ನೀವು ದೇವರಿಗೆ ದೊಡ್ಡ ಕಾಣಿಕೆ ಕೊಟ್ರೆ ಅದಕ್ಕಾಗೂ ಅಲ್ಲ. Because Jesus paid the price on the cross. ತಿರುಗಿಕೊಂಡ್ರೆ ಏನಕ್ಕಾಗಿ ಅಂದ್ರೆ ಯೇಸು ಸ್ವಾಮಿ ಶಿಲುಬೆಗೆ ಎಲ್ಲದಕ್ಕೂ ಬೆಲೆ ತಂದಾಯ್ತು. He said it is finished. ಆತನು ಹೇಳ್ತಾನೆ ಎಲ್ಲ ತೀರಿತು. That means whatever the price to save you, that is finished. ಅದರ ಅರ್ಥ ಏನಪ್ಪಾ ಅಂದ್ರೆ ನಿಮ್ಮನ್ನು ಕಂಡುಕೊಳ್ಳಕ್ಕೆ ಏನು ಬೆಲೆ ಕೊಡಬೇಕಾಯ್ತು ದೇವರೆಲ್ಲ ಕೊಟ್ಟು ತೀರ್ಸಾಗಿದೆ. Every penalty which you have to pay for your sin, that has been paid off. ನೋಡ್ರಿ, ನಿಮ್ಮ ಪಾಪಗಳಿಗೆ ನೀವು ಏನ್ ದಂಡ ಕಟ್ಟಬೇಕಾಗಿತ್ತು ದೇವರೆಲ್ಲ ದಂಡ ಎಲ್ಲ ಕಟ್ಟಾಯ್ತು. That's how you will get this favor. ಅದಕ್ಕಾಗಿ ನೋಡ್ರಿ ಈ ದಯೆಯನ್ನು ನೀವು ಅನುಭವಿಸ್ತಾ ಇದ್ದೀರಾ ಈಗ. So wherever you go now, ನೀವು ಎಲ್ಲೇ ಹೋದ್ರು, what you spoken now, ನೀವು ಏನ್ ಮಾತಾಡಿದ್ರಿ ಈಗ, you will see the fruit of that now. ನೋಡ್ರಿ ಅದ್ರದ್ದು ಖಂಡಿತವಾದ ಫಲನ ನೀವು ಅನುಭವಿಸ್ತೀರಾ. Let's close our eyes and pray now. ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ. Lift your hands and pray now. ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡಿ. Now this is your moment now. ಇದು ನಿಮ್ಮ ಗಳಿಗೆ. ಇದು Maybe 1 minute, 2 minutes. 1 ನಿಮಿಷ 2 ನಿಮಿಷದಿಂದ You will get the time to pray here. ಇಲ್ಲಿ ಪ್ರಾರ್ಥನೆ ಮಾಡಕ್ಕೆ ಅವಕಾಶ ಸಿಗ್ತಾ ಇದೆ. Let's pray. ಪ್ರಾರ್ಥನೆ ಮಾಡಿ. Thank you, Father. ಯೇಸುವೇ ಸ್ತೋತ್ರ. Open your mouth now. ಬಾಯಿ ತೆರೀರಿ. Open your mouth and pray now. ಬಾಯಿ ತೆರೆದು ಪ್ರಾರ್ಥನೆ ಮಾಡಿ. Hallelujah. ಹಲ್ಲೆಲೂಯಾ. Rabba hara kalo shema mari bara shababari. Everyone, open your mouth and pray now. ಎಲ್ಲರೂ ಬಾಯಿ ತೆರೆದು ಪ್ರಾರ್ಥನೆ ಮಾಡಿ. Thank you, Jesus. ಯೇಸುವೇ ಸ್ತೋತ್ರ. This is your moment now. ಇದು ನಿಮ್ಮ ಕ್ಷಣ. ಇದು You are highly favored now. ತಿಳಿದುಕೊಂಡ್ರೆ ನೀವು ದೊಡ್ಡ ದಯೆಯನ್ನು ನೀವು ಅನುಭವಿಸ್ತಾ ಇದ್ದೀರಾ. Wherever you go, things will be in your favor. ತಿಳಿದುಕೊಂಡ್ರೆ ನೀವು ಎಲ್ಲೇ ಹೋಗಿ ನಿಮ್ಮ ಪರವಾಗಿ ಅಲ್ಲಿ ಬದಲಾವಣೆ ಆಗುತ್ತೆ. Because you believe the Proverbs 18:21. ಏನಕ್ಕಾಗಿ ನೀವು ಜ್ಞಾನಕ್ಕೆ 18:21 ನಂಬಿದ್ದೀರಾ. You love the word of God and you will speak now. ನೋಡ್ರಿ, ನೀವು ದೇವರ ವಾಕ್ಯವನ್ನು ಪ್ರೀತಿಸ್ತಾ ಇದ್ದೀರಾ. ಪ್ರೀತಿಸೋದಷ್ಟೇ ಅಲ್ಲ, ಮಾತಾಡಿ ಈಗ. What are the things that are impossible ಅದನ್ನು ಯಾರು ಸಾಧ್ಯನ ಕಾಯಬೇಕು. will be fruitful in your favor. ನೋಡ್ರಿ, ಅದು ಈಗ ಫಲಭರಿತವಾಗ್ತಾ ಇದೆ ನಿಮ್ಮ ಜೀವನದಲ್ಲಿ. Let those barren women carry a child in Jesus' name. ಯಾರಿಗೆ ಮಕ್ಕಳಿಲ್ಲ, ಮಕ್ಕಳಾಗಲಿ ಯೇಸುವಿನ ಹೆಸರಿನಲ್ಲಿ. Barrenness is leaving now. ಅದೇ ನಾವು ಬಸ್ಸಿಗಳನ್ನು ಬಿಡ್ತಾ ಇದೆ. Every witchcraft power is collapsing now. ಅದೇ ನೋಡಿ, ಎಲ್ಲ ಮಾಟ ಮಂತ್ರದ ಶಕ್ತಿಗಳನ್ನು ಬಿಡ್ತಾ ಇದೆ. Be healed now. ಸ್ವಸ್ಥರಾಗಿ ಈಗ. Receive your miracle. ನಿಮ್ಮ ಅದ್ಭುತವನ್ನು ಸ್ವೀಕರಿಸಿ. Be delivered now. ಬಿಡುಗಡೆ. Be healed. ಸ್ವಸ್ಥರಾಗಿ. From head to foot, a divine power. ಅಧಿಕಾರವನ್ನು ನಡೆಸುವುದು ದೊಡ್ಡ ದೈವಿಕ ಆರೋಗ್ಯ. Every infirmity is to leave now. ಎಲ್ಲ ವ್ಯಾಧಿ ಬಿಡ್ತಾ ಇದೆ. Every infirmities are living now. ಎಲ್ಲ ವ್ಯಾಧಿ ಬಿಡ್ತಾ ಇದೆ. Even the allergy has to leave now. ಆ ಸ್ಥಿತಿಗಳನ್ನು ಬಿಡ್ತಾ ಇದೆ. I say leave in Jesus' name. ಎಲ್ಲರಿಗೂ ಬಿಟ್ಟೋಗು ಯೇಸು. Hallelujah. Hallelujah. Feel the healing now. Power of the Holy Spirit. Power of the Holy Spirit is coming. Power.
Jesus. Say thank you, Jesus. Thank you, Jesus. Miracles are happening here. Miracles are happening here. Miracles are happening here. Healing is taking place. Receive your healing now. That sickness has to go. That fear has to go. That heaviness has to go. Devil has nothing to do with your family. Thank you. Some people are regaining their strength. The weakness is gone now. The weakness has gone now. That disability gone. Whatever kind of the disability in the bones and flesh is gone now. Maybe some people have a pain from long days, long years. That pain is gone now. Thank you, Master. Some people problem with the remembering. God is restoring that remembrance power. Some people are thirsty for the anointing. Receive the anointing now. Receive the power now. Speak in tongues. Prophesy. Go and win the nation. Thank you, Master. Lift your both hands now. Maybe you will get only 20 seconds here now. If you want to talk, you can talk quickly. The eyesights are restored here. Receive that eyesight back now. Throw the specs away. And the blood pressure and sugar level is coming normal now. Yes. Surely you will have a baby next year. No more waiting, no more waiting. Maybe your relatives, they are barren. God is touching those barren. Financial area now. Lift your hands now. Financial time now. Financial needs will be fulfilled. Remember in these end days to give to God's ministry. You pray, Lord, give me wealth and I support the ministry. That is for God's ministry, remember. No one is exception in blessed by the God with the financial blessings. ತಾರತಮ್ಯ ಯಾರಿಗೂ ಇಲ್ಲ. ಎಲ್ಲರಿಗೂ ಹಣಕಾಸಿನ ಅಭಿಷೇಕ ಇದೆ. ಎಲ್ಲ ಕೈಗಳ ಮೇಲೆ ಹೇಳೋದಾಗಿದೆ. I don't want poverty. I don't want poverty. I hate poverty. I want the abundance. In every area of my life, I will walk with abundance. From this moment forward, I never lack in money. Money
money come in all denomination in search of me. ಆಮೆನ್. ಹಣ ನನ್ನ ಎಲ್ಲಾ ಭಾಗಗಳಿಂದ ಹುಡುಕೊಂಡು ಬರುತ್ತೆ. All denomination means the dollar, pounds, euros, rupees, whatever. All denomination will come to me, say loudly. ಆಮೆನ್. ನೋಡ್ರಿ, ಎಲ್ಲ ಪೌಂಡ್ಸ್, ಡಾಲರ್ಸ್, ಶಿರಾಮ್ಸ್ ಎಲ್ಲ ಹುಡುಕೊಂಡು ಬರುತ್ತೆ ನಿಮ್ಮನ್ನ. ಹೇಳಿ, ನನ್ನ ಹುಡುಕೊಂಡು ಬರುತ್ತೆ ಹೇಳಿ. ನನ್ನ ಅಕೌಂಟ್ ನ ಹುಡುಕೊಂಡು ಬರುತ್ತೆ ಹೇಳಿ. I live a holy life. ನಾನು ಪರಿಶುದ್ಧವಾದ ಜೀವಿತವನ್ನ ಜೀವಿಸ್ತೀನಿ. Remember, my dear church, the holiness life is the very, very key point to get every blessing. Remember. ತಿಳಿದುಕೊಳ್ಳಿ, ಬಹಳ ಮುಖ್ಯವಾದ ಈ ಸಮಯ ನಿಮಗೆ ಎಲ್ಲಾನು ದೇವರು ಕೊಡ್ತಾನೆ. ಅದರ ಬಹುಮುಖ್ಯವಾದ ಪರಿಶುದ್ಧತೆ. The holiness is the key area. ಪರಿಶುದ್ಧತೆ ಬಹಳ ಮುಖ್ಯ. Keep your life clean. ನಿಮ್ಮ ಜೀವಿತವನ್ನ ಸರಿಯಾಗಿ ಇಟ್ಕೊಳ್ಳಿ. First, second, 3, even 100 also God. ಮೊದಲು 2, 3, 100 ಬರೆದು ಎಲ್ಲವೂ ದೇವರೇ ಆಗಿರಲಿ. Not like a first God, then the family, the business. No. It is always God alone. ಮೊದಲು ದೇವರು, ಎರಡನೇದು ಕುಟುಂಬ, ಮೂರನೇದು ಬಿಸ್ನೆಸ್, ಆ ರೀತಿ ಅಲ್ಲ. ಒಂದರಿಂದ ನೂರು ಎಲ್ಲ ದೇವರೇ ಆಗಿದೆ. Thank you. Run for God. ದೇವರಿಗೋಸ್ಕರ ಎದ್ದು ಓಡಿ. I could see a lot of churches are broken here. ನಾನು ನೋಡ್ತಾ ಇದ್ದೀನಿ, ಬಹಳಷ್ಟು ಬಂಧನಗಳು ಮುರಿದೋಯ್ತಿಲ್ಲಿ. Many long standing bondages are broken now. ಬಹಳ ದಿನಗಳಿಂದ ಎಲ್ಲ ಬಂಧನಗಳು ಬಿದ್ದೋಯ್ತು ಈಗ. Now stretch your both hands wide. ಎರಡು ಕೈಗಳನ್ನು ಗಟ್ಟಿಯಾಗಿ ಜೋರಾಗಿ ಅಗಲಿಸ್ರಿ. I am free. I am liberated. ಹೇಳ್ರಿ, ನಾನೀಗ ಸ್ವತಂತ್ರನಾಗಿದ್ದೀನಿ. I am ನಾನೀಗ not in ಬಿಡುಗಡೆ bondage. ಇದ್ದೀನಿ. ಯಾವ ಬಂಧನ ಇಲ್ಲ. No sickness is allowed in the body. ನನ್ನ ದೇಹಕ್ಕೆ ಯಾವ ಕಾಯಿಲೆ ಬರಕ್ಕಾಗಲ್ಲ. No poverty in my life. ನನ್ನ ಜೀವಿತದಲ್ಲಿ ಬಡತನ ಇಲ್ಲ. No sin in my life. ನನ್ನ ಜೀವಿತದಲ್ಲಿ ಯಾವುದೇ ಪಾಪಗಳಿಲ್ಲ. I am cleansed by the blood of Jesus. ನಾನು ಯೇಸು ಕ್ರಿಸ್ತನ ರಕ್ತದ ಮೂಲಕ ಶುದ್ಧನಾಗಿದ್ದೀನಿ. I am made righteous through the name of Jesus. ಯೇಸುವಿನ ಹೆಸರಿನಲ್ಲಿ ನಾನು ನೀತಿವಂತ. I am God's righteous person. ನಾನು ದೇವರ ನೀತಿವಂತ ವ್ಯಕ್ತಿ. I will eat the fruit of my lips, ಆಮೆನ್. ನನ್ನ ಬಾಯ ಫಲವನ್ನು ನಾನು ತಿಂತೀನಿ. which I speak the word of God. ನಾನು ದೇವರ ಮಾತುಗಳನ್ನು ಆಡುವಾಗ That fruit I reap always. ಆ ಒಂದು ಫಲವನ್ನು ನಾನು ಅನುಭವಿಸ್ತೀನಿ. Every moment is a miracle in my life. ಪ್ರತಿಯೊಂದು ನನ್ನ ಜೀವನ ಪ್ರತಿಯೊಂದು ಕ್ಷಣವೂ ಅದ್ಭುತನೇ. Give a big hand of applause and give a big hand and say, shout hallelujah. Give a big hand to God. Thank you, Jesus. Abhisheka Sakala Janana Mere. Kapale. ಎಲ್ಲರೂ ಗಟ್ಟಿಯಾಗಿ ಚಪ್ಪಳೆ. ಸುಗ್ಗಿಕಾಲ ಸಮಯವಿದು ಎಲ್ಲರೂ ಅಗ್ಗಿಯಾಗಿ ಉರಿಯಲೆಯ, ಅಗ್ನಿ ಜ್ವಾಲೆಯಾಗಿ ಉರಿಯಲೆಯ, ಗಟ್ಟಿಯಾಗಿ ಬಾಯ್ಸಲು ಎಲ್ಲರೂ Father, we give you all the glory, Daddy. ದೇವರೇ, ಎಲ್ಲ ಮಹಿಮೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. I
ಯಾರು ಬಿಡುಗಡೆ ಆಗಿದ್ದೀನಿ, ನಾನೇನು ಮಾತಾಡಿದ್ದೀನಿ ನಂಬ್ತೀನಿ ಅಂತ ಹೇಳೋರು ಎರಡು ಕೈಗಳನ್ನ ಮೇಲೆತ್ತಿ. ನಾನು ಯಾವುದಕ್ಕೂ ನನಗೆ ನಾನು ತಡೆಯಾಗಲ್ಲ ಹೇಳ್ರಿ. ನಾನು ಹೇಳಬೇಕಾದ್ರೆ ನೀವು ಮೇನ್ ಆಗಿ ಹೇಳಿ, ನನಗೆ ನಾನು ತಡೆಯಾಗಲ್ಲ. ನಾನು ಯಾಕೆ ಗೊತ್ತಾ, ಮನುಷ್ಯ ಜ್ಞಾನ ದೊಡ್ಡ ತಡೆಯದು. ನೀನೇ ನಿನ್ನ ಅದ್ಭುತಕ್ಕೆ ತಡೆ ಆಗ್ಬಿಡ್ತೀಯ. ನೀನು ದೇವ್ರ ತರ ಅಲ್ಲ, ದೇವ್ರನ್ನ ಆಶೀರ್ವಾದ ಮಾಡ್ತಾನೆ ಅಲ್ಲ, ನೀನು ದೇವ್ರದ ಒಂದು ಭಾಗ. ನೀನು ಅರ್ಥ ಆಗುತ್ತಾ ನಿಮಗೆ? ಯು ಆರ್ ದ ಪಾರ್ಟ್ ಆಫ್ ಗಾಡ್ಸ್ ಇಮೇಜ್. ದೇವರ ಒಂದು ಭಾಗದ ರೂಪವಾಗಿದ್ದೀರಾ. ಇನ್ನು ಸೈತಾನ ನೋಡಿದ್ರೆ ದೇವರೇ ನೀನು. ಇದು ತಗೋ ಇನ್ನುವೆ. ಏಸಪ್ಪಗೆ ಹಿಂಗೆ ಅಡ್ಡ ಬಿದ್ದ ನೀನು ನೋಡಿದ್ರೆ ಅವನು ಏಸಪ್ಪನೇ ನೋಡೋದಲ್ಲ. ಇನ್ನೊಂದು ಅರ್ಥದಲ್ಲಿ ಏನದು, ನೀನು ದೇವರ ಒಂದು ಭಾಗ. ನೀನು ಥ್ಯಾಂಕ್ ಯು ಮಾಸ್ಟರ್. ನಾನು ಆಗಲೇ ಸ್ಟಾಪ್ ಮಾಡಬೇಕು, ಆದರೆ ಅಭಿಷೇಕ ಮೂವತ್ತು. ಯಾರಾದರೂ ಇನ್ನೂ ಏನಾದರೂ ಲಟ್ಕ ಪಟ್ಕ ಅಂತಿರೋರು ಪ್ರೇಯರ್ ಮಾಡ್ಕೊಳ್ಳಿ. ತಲೆ ಅಲ್ಲಾಡಿಸ್ಬೇಡ ನೀನು. ಅಲ್ಲಿ ಸುಮ್ಮನೆ ಕಣ್ಣು ಮುಚ್ಕೊಂಡು ಪ್ರೇಯರ್ ಮಾಡಿ. ನೀನಲ್ಲಿ ದೊಡ್ಡ ಸ್ಮಾರ್ಟ್ ಆಗೋಕೆ ಹೋಗ್ಬೇಡ ನೀನು. ರವ ಹರ ಖಲಮ ಶವ ಅದು ನನ್ನ ಹತ್ರ ಬಂದು ಸ್ಮಾರ್ಟ್ ಆಗಕ್ಕೆ ನೋಡ್ತಾರೆ. ರೋಲೋ ಹಬ ಖಲಮ ಶಮ. ಮೊನ್ನೆ ಯಾರ್ಯಾರು ಶುಕ್ರವಾರ ಅರ್ಧಕ್ಕೆ ಎದ್ದೋದ್ರೆ ಎಲ್ಲ ಕ್ಷಮೆ ಇಡಬೇಕು. ಸಾಕ್ಷಿ ಟೈಮಲ್ಲಿ ಅನ್ನಗ್ನಾಳು ಅಮ್ಮಯ್ಯಮ್ಮ, ನೀನು ಯಾರು ದೊಡ್ಡ ಉಳಿದವರು, ಪುಟ್ಟಮ್ಮ, ಯಾರು ಅರ್ಧಕ್ಕೆ ಎದ್ದೋದ್ರಿ ಕ್ಷಮೆ ಹೇಳಿ. ಇಲ್ಲಿ ಸಭೆಯಲ್ಲಿ ಎಲ್ಲರ ಮುಂದೆ ಕ್ಷಮೆ ಹೇಳಿ. ಇನ್ಮೇಲೆ ಅದು ಮಾಡಲ್ಲ ಅಂದರೆ ಮಾತ್ರ ಮುಂದಕ್ಕೆ ನೆನಪಿರಲಿ. ವಾರ್ನಿಂಗ್. ಇಲ್ಲಿ ಆ ಥರ ಸಭೆ ಎಲ್ಲ ಇದು. ನೀನು ಇಷ್ಟ ಬಂದಂಗೆ ಆಡೋ ಸಭೆ ಇಲ್ಲ ಇದು. ಫಾದರ್ ವಿ ಗಿವ್ ಯು ಆಲ್ ದ ಗ್ಲೋರಿ. ಟೇಕ್ ದಿಸ್ ಪೀಪಲ್, ಈ ಜನಗಳನ್ನ ತೆಗೆದುಕೋ. ಶೇಕ್ ದ ವರ್ಲ್ಡ್ ದೇವರ ಲೋಕವನ್ನೆಲ್ಲ ಕರೆ ಮಾಡುವವರಾಗಲಿ. ಇನ್ ಜೀಸಸ್ ನೇಮ್. ಯೇಸುವಿನ ಹೆಸರಿನಲ್ಲಿ. ಆಮೆನ್. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನಮ್ಮ ಪಾಲಿಸು. ನಮಗೆ ತಪ್ಪು ಮಾಡಿ ನಾವು ಕ್ಷಮಿಸಿದ್ದೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಳಿ ನಮ್ಮ ತಪ್ಪು. ರಾಜ್ಯವು ನನ್ನ ಮನೆ ಹೊರನ್ನು ಕೊಂಡಾಡು, ನನ್ನ ಸರಿಗಿಲ್ಲ ಆತನ ಪವಿತ್ರವನ್ನು ಕೀರ್ತಿಸಲಿ. ನನ್ನ ಮನೆ ಹೊರನ್ನು ಕೊಂಡಾಡು, ಆತನ ಯೇಸು ರಕ್ತದಲ್ಲಿ ನಾನಿರುವೆ, ಯೇಸು ರಕ್ತದಲ್ಲಿ ನಾನಿರುವೆ. ಸೈತಾನ ಯಾವ ಹಾನಿ ಮಾಡಲಾರನು, ಸೈತಾನ ಯಾವ ಹಾನಿ ಮಾಡಲಾರನು. ಹಾನಿಲ್ಲ, ಹಾನಿಲ್ಲ, ಹಾನಿಲ್ಲ. I cover right unto the blood. I cover right unto the blood. That the devil can't do no harm, no harm, no harm. ಎಲ್ಲರೂ ಕೈಗಳ ಮೇಲೆ ಚಾಲಿತ ಶುರುಕೊಳ್ಳೋಣ. ಎಲ್ಲ ನಿಶ್ಶಬ್ದ ಇರಬೇಕು ಕರ್ಕೊಳ್ತೀನಿ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನನ್ನ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಈಗಲೂ ಸದಾ ಕಾಲ ನಿಮ್ಮೆಲ್ಲರ ಸಂಗಡ, ಎಲ್ಲ ಪರಿಶುದ್ಧ ದೇವ ಮಕ್ಕಳ ಸಂಗಡ ಕ್ರಿಸ್ತನ ತಿರುಗಿ ಬಾಣತನಕ ಇರುವುದಾಗಿರಲಿ. ಆಮೇನ್. ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಕೊಡುವಂಥ ಸಮಯ ಇದು. ದಿಸ್ ಟೈಮ್ ಟು ಗಿವ್ ಟು ಗಾಡ್. ದೇವರಿಗೆ ಕೊಡುವಂಥ ಸಮಯ ಇದು. ಬಲವಂತ ಅಂತ ತಿಳ್ಕೊಂಡ್ರು ಚಿಂತೆ ಇಲ್ಲ, ಹೆಂಗಾರು ತಿಳ್ಕೊಂಡ್ರು ಚಿಂತೆ ಇಲ್ಲ. ನೀವು ದೇವರಿಗೆ ಕೊಡೋದೀಗ. ಹಲ್ಲೆಲೂಯಾ. ನಿಮ್ಮ ಕಾಣಿಕೆಗಳನ್ನ ಕೈ ಹಿಡ್ಕೊಳ್ಳಿ. ನಿಮ್ಮ ಕಾಣಿಕೆಗಳನ್ನ ಕೈ ಹಿಡ್ಕೊಳ್ಳೋದಾಗಲಿ. ಕೊಟ್ಟೋದ್ರಲ್ಲಿ ಯಾರು ಹಿಂದೆ ಬೀಳೋದು ಬೇಡ. ಓಕೆ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್.